ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಬರ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ರಾಜ ಅಂದ ಮೇಲೆ ಗಾಂಭೀರ್ಯ ಪೌರುಷ ಇವೆಲ್ಲ ಇರಲೇಬೇಕು. ಆದ್ರೆ ಇಲ್ಲೊಬ್ಬ ರಾಜನಿಗೆ ಅದೆಲ್ಲದರ ಜೊತೆಗೆ ಸಿಕ್ಕಾಪಟ್ಟೆ ಶುಗರ್ ಇದೆ ಅಂತಪ್ಪ. ಈ ಶುಗರ್ ರಾಜ ಹೇಗೆಲ್ಲ ರಾಜ್ಯ ಭಾರ ಮಾಡ್ತಾನೆ ಅಂತ ತಿಳ್ಕೋಬೇಕು ಅಂತಂದ್ರೆ ನೀವು ಮುಂದಿನ ಸ್ಕಿಟ್ ನೋಡ್ಲೇಬೇಕು. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಹುಲಿ ಕಾರ್ತಿಕ್, ಬಸ್ಸು, ಗೋಪುರ, ನಿತಿನ್, ನಿವೇದಿತಾ ಹಾಗೂ ಕಾರ್ತಿಕ್. ನೋಡಿದೀನಿ ಹೋಗಚ್ಚೆ. ರಾಜ ಮಂತ್ರಿ ಪೋಸ್ಟ್ ಕೊಟ್ಟಿದ್ದೀನಿ, ಒಂದು ಮರ್ಯಾದೆ ಬೇಡವಾ ಮಂತ್ರಿ? ಅವ್ನ್ ಮರ್ಯಾದೆ ಕೊಡಲ್ಲ. ಯಾಕೆ? ಯಾಕಂದ್ರೆ ಅವ್ನು ನಮ್ಮ ಆಸ್ಥಾನಕ್ಕೆ 1 kg ಅಕ್ಕಿ ಮತ್ತು ರೇಷನ್ ಕೊಟ್ಟಿದ್ದಾನೆ. ಎಂತದ ಎಂತದ ಮಹಾಪ್ರಭು ಏಯ್ ಯಾಕ ಕಿರಿಸ್ತೀಯ? ಅವ್ರಿಗೆ ಮೊದ್ಲೇ ಶುಗರ್. ನಮ್ ರಾಜ ಫಸ್ಟ್ ಸೀಸನ್ ಅಲ್ಲಿ ಹೆವಿ ಪೊಗುರಿತ್ತು, ಸೆಕೆಂಡ್ ಸೀಸನ್ ಅಲ್ಲಿ ಕರ್ಕೊಲಿಲ್ಲ ಅನ್ನೋ ಟೆನ್ಷನ್ಗೆ ಶುಗರ್ ಬಂತು. ಈಗ ಮಾತೆತ್ತಿದ್ರೆ ಬಾತ್ರೂಮ್ಗೆ ಹೋಗೋ ಪರಿಸ್ಥಿತಿ ಬಂದು ಆಯ್ತೇನೋ? ಬಂಡೆ ಸಮ ಅಲ್ವಾ ಮಹಾರಾಜ? ಮಂತ್ರಿ ಮಾತಾಡ್ತು ಒಂಚೂರು ಪ್ರೆಜರ್ ಕಡಿಮೆ ಇರ್ಲಿ ಮಾರೆ. ಇಲ್ಲಿ ಪ್ರೆಜರ್ ಜಾಸ್ತಿ ಮಂತ್ರಿ. ಖಜಾನೆ ಒಂದು ಬಂಗಾರದ ನಾಣ್ಯ ಇಟ್ಟಿದ್ನಲ್ಲ, ಎಂತ ಆಯ್ತು? ಅದು ನಮ್ಮ ಆಸ್ಥಾನದ ಭಿಕ್ಷಕರಿಗೆ ಕೊಟ್ಬಿಟ್ಟೆ. ಸಾರಿ ಸಾರಿ. ಅದೇನು ನಿಮ್ಮ ಹುಡುಗಿಯ ನೆನಪಿಗಾಗಿ ಇಟ್ಕೊಂಡಿದ್ರ? ಇಲ್ಲ ಮಂತ್ರಿ, ಇಂದು ಕುಡಿಯಲು ನೀರಿಗೆ 5 ರೂಪಾಯಿ ಕಾಯಿನ್ ಹಾಕಬೇಕಲ್ಲ, ಅದಕ್ಕೆಂದು ಎತ್ತಿಟ್ಟಿದ್ದೆ. ಒಂದ್ 5 ರೂಪಾಯಿ ಕೊಡ. ಅಯ್ಯೋ ಬರ್ರಿ, 1 ರೂಪಾಯಿ ಅಕ್ಕಿ ಕೊಟ್ಟೆ, ಅವನ ಆಟಿಟ್ಯೂಡ್ ನೋಡಕ್ ಆಗ್ತಾ ಇಲ್ಲ. ಮಂತ್ರಿ ಮಹಾರಾಜ ರಾಜ ಬಂದಿದ್ದಾನೆ, ಒಂದು ಬಹುಪರಕ್ಕಿಲ್ಲವಾ ಮಂತ್ರಿ? ಬಹುಪರಕ್ ಹೇಳ್ತೀನಿ ಮರ್ತು ಬಿಟ್ಟಿದ್ದೆ. ಇವನು ಮೂಸೋದ್ರಲ್ಲಿ ನಾಯಿ, ಕುಣಿಯೋದ್ರಲ್ಲಿ ಕುದುರೆ, ಕೊರಿಯೋದ್ರಲ್ಲಿ ಹೆಗ್ಣ. ಇವನು ಮನ್ಸಂಗ್ ಹೇಳೋದು ಯಾವ್ದು ಇಲ್ಲವ ಮಂತ್ರಿ. ಇವನು ಕಾಯೋದ್ರಲ್ಲಿ ಗೂಬೆ. ಗೊತ್ತಾಯ್ತು, ನಾನೊಬ್ಬ ನಾಲಾಯಕ್ ರಾಜ ಅಂತ ಗೊತ್ತಾಯ್ತು. ಎಷ್ಟು ಮಾತಾಡ್ತೀಯ ಮಾರೆ? ಇನ್ನು ಒಂದು ಸ್ವಲ್ಪ ನೆಟ್ವರ್ಕ್ ಇಲ್ಲ, ಸೈಡ್ ಬೇರೆ. ನೆಟ್ವರ್ಕ್ ಇದ್ದ ಕಡೆ ಹುಡುಕೋಗಿ ಹೋಗ್ಬೇಕು. ಮಂತ್ರಿ ಅದ್ಯಾರು? ಇವರು ನಮ್ಮ ಆಸ್ಥಾನದ ಸೇವಕಿ. ಅವಳ ಹೊಟ್ಟೆಗೆ ಅಂತ ಜೇನು ಕಚ್ಚಿದ್ಯಾ ಮಂತ್ರಿ? ಏನು ಕಚ್ಚಿಲ್ಲ, ಅವರು ಗರ್ಭವತಿ ಆಗಿದ್ದಾರೆ. ಮತ್ತೆ ನೀವ್ಯಾರು ಆಗಿಲ್ಲ? ಪ್ರಪಂಚದಲ್ಲಿ ಗಂಡು ಮಕ್ಕಳು ಗರ್ಭ ಧರಿಸಲ್ಲ, ಬರೀ ಹೆಣ್ಮಕ್ಳು ಅಷ್ಟೇ ಧರಿಸೋದು. ಅದೆಲ್ಲ ಗೊತ್ತಿಲ್ಲ, ಈಗಲೇ ನೀವು ಗರ್ಭ ಧರಿಸಬೇಕು, ಇದು ನನ್ನ ಆಜ್ಞೆ. ಆಗಲ್ಲ ಮಹಾರಾಜ. ರಾಜವೈದ್ಯರು ಕರೆಸು. ರಾಜವೈದ್ಯರೇ, ಏನಿದು? ಇದು ಆಯುರ್ವೇದಿಕ್ ಸೊಪ್ಪು. ಬ್ಯಾವರ್ಸಿ ಕೊತ್ತಂಬರಿ ಸೊಪ್ಪು, ನುಗ್ಗೆಕಾಯಿ ತಕೊಬಂದು ಆಯುರ್ವೇದಿಕ್ ಸೊಪ್ಪು ಅಂತ. ಇವನೇನ್ ರಾಜ್ಯವೈದ್ಯನೇ ಇಲ್ಲ ಅಡಿಗೆ ಭಟ್ಟನ? ಮಹಾರಾಜರೇ, ಈ ಮಹಾವೈದ್ಯರನ್ನು ಕರೆಸಿರೋ ಉದ್ದೇಶ ನೋಡು, ಆ ಹೊಟ್ಟೆ ಇದೆಯಲ್ಲ, ಆ ಹೊಟ್ಟೆನ ಇವನ್ ಹೊಟ್ಟೆಗೆ ಶಿಫ್ಟ್ ಮಾಡು. ಅದೇನ್ ಕಾರ ಇಲ್ಲಿ ಪಾರ್ಕ್ ಮಾಡಕ್ಕೆ? ರಾಜರೇ, ಅದು ಸಾಧ್ಯವಿಲ್ಲ. ಆಗದಿಲ್ಲ ಅಂದ್ರೆ ನಿಂಗೆ ಸಾಮ್ಯಾನ ಕೇಳಕ ಇಲ್ಲಿ ಸಂಬಳ ಕೊಡ್ತಾ ಇರೋದು? ಯಾವ ತುಂಡರಿಸಿ ಬನ್ರಿ ಇಲ್ಲಿ. ಮಹಾರಾಜರೇ, ಔಷಧಿ ಕಂಡಿಡ್ತಿದ್ದೀನಿ. ಹಂಗಾರೆ ಎಲ್ಲ ಸಿಂಪಡಿಸ್ಕೊ ಬಾ. ಅದೇನ್ ಸೊಳ್ಳೆ ಔಷಧಿನ ಎಲ್ಲಾ ಕಡೆ ಹೊಡ್ಕೊಂಬರಕ್ಕೆ? ಮಹಾರಾಜರೇ, ಅದು ನಿಮ್ಮ ಮೇಲೇನೆ ಪ್ರಯೋಗ ಮಾಡಬೇಕು. ಆ ಹೊಟ್ಟೆನ ತೆಗೆದು ನಿಮಗೆ ಹಾಕಬೇಕು. ಔಚ್! ಮಾವಂದ್ರಿ ಎಂತೆಂತವ್ರನ್ನೆಲ್ಲ ಕರ್ಸ್ಬಿಡ್ತೀಯಲ್ಲೋ. ಎಷ್ಟು ರನ್ ಆಯ್ತು? 6 ಬಾಲಿಗೆ 2 ರನ್ ಆಗ್ತದೆ. ಸೋಲ್ತಾರ ಮಾತ್ರ ಇವತ್ತು. ಅಯ್ಯೋ ಏನ್ ಅನ್ಕೊಂಡಿದ್ಯಾ ನೀನು? 500 ರೂಪಾಯಿ ಬೆಟ್ಟ ಹಾಕಿದ್ದೀನಿ ಮಾರೆ. ಮಾತಾಡೋದು ಓಕೆ, ಮೈ ಮೇಲೆ ಕೈ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ ಮಹಾರಾಜ, ಹೇಳ್ತೀನಿ. ಟೆನ್ಷನ್ ಆಯ್ತದೆ, ಒಂದು ನರ್ತಕ್ಕೆ ಏನಾದ್ರೂ ಕರ್ಸು. ಕರೆಸುವೆ 5 ರೂಪಾಯಿಗೆಲ್ಲ ಬೆಟ್ಟ. ನರ್ತಕ್ಕೆ ಬರಲಿ. ಸುಂದರ 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 ಪ್ರಜರು ಮಹಾಮಂತ್ರಿ
ಮಂತ್ರಿಗಳೇ ಈ ನನ್ ಮಗ ಯಾವಾಗ್ಲೂ ಅರ್ಥಕ್ಕೆ ನಿಲ್ಸ್ತಾನೆ. ಇವನಾಗಿದ್ದಕ್ಕೆ ಅರ್ಧಕ್ಕೆ ನಿಲ್ಸಿದಾನೆ. ನಿಮ್ ಪಾರ್ಟ್ನರ್ ಚಂದ್ರನ್ ಆಗಿದ್ರೆ ಶುರುನಲ್ಲೇ ಮಲಗಿಸ್ಬಿಡ್ತಿದ್ದ. ಅವರಿಗೆ ಒಂದ್ ಸ್ವಲ್ಪ ಶುಗರ್ ಜಾಸ್ತಿ ಆಗಿದೆ. ಅವ್ನ್ ಶುಗರ್ ಮನೆ ಹಾಳಾಗ ಫಿಗರ್ ನ ಮಿಡಿನಲ್ಲಿ ನಿಲ್ಸ್ತಾ ಇದ್ದಾನೆ. ಫಿಗರ್ ಅಂತೇಳಿ ಕಾಮಿಡಿ ಮಾಡಿದ್ರು. ಅವ್ರ ಕಾಮಿಡಿ ನಂದೊಂದು ಗೋಲ್ಡನ್ನು ಕಂಟಿನ್ಯೂ. ಮಂತ್ರಿ ಏನೀಗ ಸಮಾಚಾರ? ಪಕ್ಕದ ರಾಜ ಯುದ್ಧ ಮಾಡ್ತೀನಂತ ಇನ್ಸ್ಟಾಗ್ರಾಮ್ ಮೆಸೇಜ್ ಕಳ್ಸಿದಾನೆ. ಯಾಕಂತೆ? ಅವನು ಒಂದು ವಿಡಿಯೋ ಕಳ್ಸಿದ್ದ, ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡು ಅಂತ. ನಾ ಮಾಡಿಲ್ಲ. ಮಾಡ್ಬೇಕು ತಾನೆ, ನೀವು ಗಲಾಟೆ ಮಾಡ್ಕೊಂಡಿಲ್ಲ, ನಮ್ಮ ಮಧ್ಯೆ ನಿಲ್ಸ್ತೀರಪ್ಪ. ಅದು ಯಾವ ವಿಡಿಯೋ ಗೊತ್ತೇ? ಯಾವುದು? ಅವರ ರಾಜ್ಯದ ಗೋಡೆ ಮೇಲೆ ನೀವು ಸುಸ್ಸು ಮಾಡಿದ್ದೀರಿ. ಸುಸ್ಸು ಮಾಡೋದು ತಪ್ಪ ಮಂತ್ರಿ? ಸ್ವಲ್ಪ ಅರ್ಜೆಂಟ್ ಉಂಟು, ಎತ್ತಿ ಕೈ ನೋವು, ಬರ್ತೀರಾ? ರಿಕ್ವೆಸ್ಟ್ ಮಾಡ. ರಿಕ್ವೆಸ್ಟ್ ಮಾಡಿ ಬರ್ತೀರಾ? ಅದು ರಿಕ್ವೆಸ್ಟ್ ಅಂದ್ರೆ ನಂಗೆ ಖುಷಿ ಆಗ್ತದೆ. ಈಗ ಹೇಗೆ ಶುಗರ್ ಹೋಗ್ತದ್ ನೋಡಿ. ನಾನು ಎಷ್ಟು ಹೊತ್ತು ಇಟ್ಕೊಳ್ತೀನೋ ಅಷ್ಟೊತ್ತು ಮಾಡ್ತಾ ಇರ್ಬೇಕು. ಅಲ್ಲಿ ಗೊತ್ತಿಲ್ಲ, ಇವನು ಒಳ್ಳೆ ಪ್ಲೇಯರ್ ಅನ್ಸುತ್ತೆ. ಬಿಟ್ಟಿಲ್ಲ ಮಹಾರಾಜ ಅಲ್ಲಿ ಹತ್ತಿಕೊಂಡೇ ಬಂದಿದ್ದಾನೆ. ಹೊತ್ತುಕೊಂಡು ಬಂದಿತ್ತಲ್ಲ, ಮತ್ತೆ ಹೊಡೆದುಕೊಂಡು ಬಂದಿತ್ತು. ಬಾ ಯುದ್ಧಕ್ಕೆ. ಇಲ್ಲ ಈಗ ಆಗಲ್ಲಪ್ಪ. ಯಾಕಾಗಲ್ಲ? ಎಲ್ಲ ಲಂಚ್ ಬ್ರೇಕ್ ತಗೊಂಡವ್ರೆ. ಈಗ ಲಂಚ್ ಬ್ರೇಕ್ ಎಷ್ಟೊತ್ತಾಗುತ್ತೆ? ಇನ್ನೊಂದು ಅವರ್ ಆಗ್ಬೋದು. ಹಾಗಾದ್ರೆ 1 ಗಂಟೆ ನಂತರ ಯುದ್ಧವನ್ನು ಪ್ರಾರಂಭ ಮಾಡಬಹುದೇ? ನೋ, ಅವ್ರು ಬಂದು ರೆಸ್ಟ್ ಮಾಡ್ಬೋದು. ಲೇ ಇದೇನು ಆಸ್ಥಾನವ ಇಲ್ಲ ಆಶ್ರಮವ? ಎಲ್ಲರಿಗೂ ಉಣಿಸ್ಬಿಟ್ಟು ಮಲಗಿಸಿದ್ಯ ಅಂತಲ್ಲ. ಅರೆ ಅಲ್ಲ ಮದ ಅಂದ. ಏನಂದ? ನೀವು ಚಂದ ಇದ್ದೀರಿ ಅಂದ. ನೋಡು, ಗಾಳಿಯನ್ನು ಹಿಡಿಯುವುದಕ್ಕಾಗುವುದಿಲ್ಲ, ನನ್ನ ರಾಜ್ಯವನ್ನು ಪಡೆಯುವುದಕ್ಕಾಗುವುದಿಲ್ಲ. ನಿಮಿಷ, ನಮ್ಗೆ ಇಲ್ಲಿ ಹುಚ್ಚೆ ತಡಿಯಕ್ಕಾಯ್ತಾ ಇಲ್ಲ. ಮಹಾಮಂತ್ರಿ, ನಿಮ್ಮ ರಾಜನ ಸೊಂಟ ಆಲ್ರೆಡಿ ಏಕೆ ಸೇಕಿನ್ ಪುಷ್ಪವತಿ ಆಗಿದೆ. ಅವರಿಗೆ ಶುಗರ್ ಜಾಸ್ತಿ ಆಗಿ 120 ಆಗಿದೆ. ಕೂತ್ಕೊಳ್ಳಲೇ, ನಮ್ಮ ರಾಜ್ಯದಲ್ಲಿ 35 ರೂಪಾಯಿ ಶುಗರ್ ಕೆಜಿ. ವರ್ಕ್ ಆಗುವುದಿಲ್ಲ. ನನಗೆ ಗೊತ್ತು, ಮೊದಲನೇ ಸ್ಕಿಟ್ಟೇ ವರ್ಕ್ ಆಗಿಲ್ಲ, ಇದು ವರ್ಕ್ ಆಗುತ್ತೆ. ಹಾಗಾದ್ರೆ ಯುದ್ಧಕ್ಕೆ ರೆಡಿ ಆಗು. ಈಗ ಯಾಕೆ ಸೆಟಲ್ ಆಗಿ ಮಾತಾಡೋಣ. ಯಾವನ ರಾಜ ಇವನು? ಮಹಾರಾಜ, ನಾವು ಸೆಟಲ್ಡ್ ಆಗಿ ಮಾತಾಡೋದಕ್ಕಿಂತ ಶಟಲ್ ಕಾಕ್ ಆಡೋದು ಒಳ್ಳೇದು. ನಿನ್ನನ್ನು ಮೇನ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೇಕಂದ್ರೆ ಯಾರು ಹೇಳು? ಏನು ಹೇಳದ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಇವಾಗ. 3,000 ಕಿಲೋಮೀಟರ್ ಇಂದ ಕುದುರೆ ಹೊಡ್ಕೊಂಡ್ ಬಂದಿರೋದೇನ್ ಗೆಣಸ್ ಕೇಳಕ್ಕ? ಯುದ್ಧ ಮಾಡ್ಬಾರ. ನಮ್ಮ ರಾಜ್ಯದ ಗೋಡೆ ಮೇಲೆ ಸುಸ್ಸು ಏಕೆ ಮಾಡಿದೆ? ಬಂತು ಮಾಡ್ದೆ, ಬೇಡ ಅಂದ್ರೂ ಕೂಡ ವಾಪಸ್ ಹೋಗಕದೇ ನೀದ. ಏನ್ ಹೇಳಿ? ಆ ತಪ್ಪಿಗೆ ನೀನು ಕಪ್ಪವನ್ನು ಕೊಡಬೇಕು. ಕಪ್ಪ ಇಲ್ಲ, ನಮ್ಮ ಮಂತ್ರಿ ವಯಸ್ಸಾದ ಅಪ್ಪ ಇದ್ದಾನೆ. ಹೋಗಿ ಮಹಾರಾಜ, ಇವನು ನಮ್ ದಾರಿಗೆ ಬರ್ತಾ ಇಲ್ಲ. ಬಾಯ್ ಕಡಿಕೆ ಇದು ಅಣ್ಣ. ಏನ್ ಹೇಳಲೇ? ಅಯ್ಯೋ ರಾಜನ ಇವನು. ನಾನು ಹೇಳ್ದೆ ತಾನೆ, ಅವ್ರ ಶುಗರ್ ಜಾಸ್ತಿ ವಾಯ್ಸ್ ರೈಸ್ ಮಾಡಬೇಡಿ. ಕಿತ್ತೋದ್ ನನ್ ಮನೆ. ಇವನ್ಗೆ ಹೋಗಿ ಬಿಲ್ಡಪ್ ಕೊಟ್ಟಲು ನಾನು ಕಾಲ್ ಸೀಟ್ ಲೆಕ್ಕಾಚಾರದಲ್ಲಿ 5,000 ಆನೆ 5,000 ಕುದುರೆ ಕರ್ಕೊಂಡ್ ಬಂದಿನಿ ನಾನು. ಯುದ್ಧವನ್ನು ಶುರು ಮಾಡೋಣವೇ? ಇಲ್ಲ, ನಿಮ್ಗೂ ಕೂತ್ಕೊಳ್ಳಿ. ಸುತ್ತ ಇರ್ಲಿ, ಕಾಮಿಡಿ ಹೇಳ್ತೀನಿ. ಕಾಮಿಡಿ ಬೇಡ, ತಾಂಬೂಲ್ ಕಾಮಿಡಿ ಬೇಡ, ಯುದ್ಧ ಮಾಡೋಣ. ಮದಾನ, ಯುದ್ಧಕ್ಕೆ ರೆಡಿ ಆಗು. ಏನ್ ಮಾಡ್ಲೇಬೇಕಾ? ನೀವು ಮಾಡ್ಲೇಬೇಕು. ಹೋಗಲ್ಲ ಯಾವನವನು. ಯುದ್ಧಕ್ಕೆ ರೆಡಿ ಆಗು. ನಾನು ನೋಡ್ತಾ ಇರೋ ನೀನ್. ನಾನು ಈ ಕಡೆ ಈ ಕಡೆ ನೋಡು. ಏನ್ ಕಡಿತಿ ಈ ಕಡೆ ಕಡಿ. ಇವ್ನು ಯಾರ ಜೊತೆ ಯುದ್ಧ ಮಾಡ್ತಿದ್ದ? ಅವನು ಶುಗರ್ ಜೊತೆ ಯುದ್ಧ ಮಾಡ್ತಿದ್ದ. ಇಂತ ಕಿತ್ತೋದ್ ನನ್ನ ಮಗನ ಮೇಲೆ ಯುದ್ಧ ಕರ್ಕೊಂಡ್ ಬಂದಿದ್ದಿಲ್ಲ ಮಂತ್ರಿ. ನಿನ್ಗೆ ಯಾವ್ದ್ರಲ್ಲಿ ನೋಡಿಬೇಕು? ಹೋಗಿ 25,000 ಜನಸಂಖ್ಯೆ ಸೈನಿಕರು ಕರ್ಕೊಂಡ್ ಬಂದಿವ್ರಿ. ಎಲ್ಲರೂ ಮನೆ ನಡೆ ಕೇಳು, ನಾವು ಹೋಗೋದ ಎತ್ಕೋ ಕುದುರೆ. ಬನ್ನಿ ಹೋಗೋಣ. ಕುದುರೆಗೆ 2 ಸೇರ್ ಹುಳ್ಳಿ ವೇಸ್ಟ್ ಆಯ್ತು. ಒಳ್ಳೇದೊಂದು ಡೋಸ್ ಹಾಕೊಂಡ್ ಇಂಜೆಕ್ಷನ್ ಇವಾಗ ಎಲ್ಲರನ್ನೂ ಕಡಿತೀನಿ.
ಹೇಗೆ ಮಂತ್ರಿ ಏನಾಯ್ತು ಎದುರಿದ್ದಾರೆ? ಇಲ್ಲ, ನಿಮ್ಮ ಶುಗರ್ ನೋಡಿ ಹೆದರ್ಕೊಂಡು ಓಡೋದ್ರು. ನೋಡು, ಬರೀ ಶುಗರ್ ಇಂದಾನೆ ಒಂದು ರಾಜ್ಯವನ್ನು ಗೆದ್ದು ಬಿಟ್ಟೆ. 250 ಕೆಜಿ ಅಕ್ಕಿ ಆಸ್ಥಾನಕ್ಕೆ ನನ್ನ ಲೆಕ್ಕದಲ್ಲಿ. ಮಂತ್ರಿ ಕುತ್ಕೋಸಿ 1 ಕೆಜಿ ಅಕ್ಕಿ ಕೊಟ್ಟೆ, ನಾಯಿಗೆ ಹೊಡೆದಂಗ್ ಹೊಡಿತಾ ಇದ್ದ. 250 ಕೆಜಿ ಅಕ್ಕಿ ಅಂತೆ. ಮಂತ್ರಿ, ಈ ಆಸ್ಥಾನವನ್ನು ಅವನ ಹೆಸರಿಗೆ ಬರೆದು ಕೊಟ್ಟು ಹೊಡಿಬಾ. ಈ ತರ ಒಂದು ರಾಜ್ಯದ ಇತಿಹಾಸದಲ್ಲಿ ಯಾರಿಗೂ ಬಂದಿರಕ್ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇಂತಹ ರಾಜನ ಆಳ್ವಿಕೆ ಹೇಗಿತ್ತು ಅಂತ ದಯವಿಟ್ಟು ಎಸ್ ನಾಗರಭಾವಿ ಮಹಾರಾಜರೇ. ಈ ಸ್ಕ್ರಿಪ್ಟ್ ಬರೆದವ್ರು ಯಾರು? ಸಂದೀಪ್. ಸಂದೀಪ್ ಈ ತರ ಎಲ್ಲ ಐಡಿಯಾ ಹೆಂಗ್ ಬರುತ್ತೆ ಅಂತ ನನಗೂ ಅರ್ಥ ಆಗಿಲ್ಲ ರೀ. ಅವನು ಹೋಗಿ ಬಂದು ಮಾಡ್ತಾನೆ ಅಂತ ನೋಡಿ, ಕಾನ್ಸೆಪ್ಟು ಸಾಕಾದಾಗಿ ನನಗಂತೂ ನಕ್ಕು ಸಾಕಾಗಾಯ್ತು. ಇಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಪಾಂಡೆ. ಹೌದು. ಒಂದು ಯುದ್ಧ ಮಾಡಕ್ಕೆ ಇನ್ನೊಬ್ಬ ರಾಜ ಬರ್ತಾನೆ, 500 ಕುದುರೆ 500 ಸೈನಿಕರನ್ನ ಬೇರೆ ಕರ್ಕೊಂಡ್ಬಂದವ್ರು. ಯಾವ್ದಕ್ಕೆ ಇವ್ರು ಹುಚ್ಚಾಗಿದ್ದೀರ? ಬರೀ ಈ ಪ್ರಾಬ್ಲಮ್ ಇಟ್ಕೊಂಡೆ ಅವ್ರನ್ನ ಓಡಿಸ್ತಾನೆ ಅಂದ್ರೆ ಎಂತ ಒಂದು ಕಾನ್ಸೆಪ್ಟ್ ಮಾಡೋರು ಸಂದೀಪ್ ತಾನೆ. ಸಂದೀಪ್ ಸೂಪರ್, ಸ್ಕ್ರಿಪ್ಟ್ ಎಕ್ಸ್ಟ್ರಾರ್ಡಿನರಿ, ಡೈಲಾಗ್ ಸೂಪರು, ಕಾಸ್ಟ್ಯೂಮು ಸೂಪರು, ಅದಕ್ಕೆ ಬಳಸ್ಕೊಂಡಿರುವಂತ ಪ್ರಾಪರ್ಟಿಗಳಿದೆಯಲ್ಲ ಅದು ಸೂಪರು. ಆ ಕುದುರೆ ಅಂದ ತಕ್ಷಣ ಕುದುರೆ ಮೇಲೆ ಬಂದ್ರಲ್ಲ ಅವರಿಬ್ರು, ರೆಡಿ ಮಾಡಿ ಒಂದು ಸಣ್ಣ 10 ನಿಮಿಷದ ಸ್ಕ್ರಿಪ್ಟಿಗೆ ಆ ಕುದುರೆನೆಲ್ಲ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಅವರಿಬ್ರು ಬಂದು, ಆಮೇಲೆ ಒಬ್ಬ ಸೇವಕ, ಒಬ್ಬ ಸೈನಿಕ, ಆ ರೇಂಜಲ್ಲಿ ನೋಡಿ ಹೆಂಗಿದೆ ಅವನ್ ಕಾಸ್ಟ್ಯೂಮ್ ನೋಡ್ರಿ. ಸರ್, ಸಿಕ್ಸ್ ಪ್ಯಾಕ್ ನೋಡಿ ಸರ್ ಇಲ್ಲಿ. ಇವ್ರು ನೋಡಿ ನಿಮ್ ಡೈಲಾಗ್ ಹೇಳ್ಬೋದು ಸರ್. ಇದು ತೋಳೆಲ್ಲ ಕಡಲೆ ಅಂತ ಹೇಳ್ಬೋದು ಸರ್. ಖಂಡಿತ ಹೇಳ್ಬೋದು ಆ ಡೈಲಾಗ್. ಒಂದ್ಸಲ ಹೇಳ್ಕೊಡಿ ನೀನ್ ಸರ್. ಹೇಳ. ಲೇ 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 ತೋಳಲೇ ತೋಳಲೇ ತೊಲೆ 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 ನಗು. ಅದನ್ನು ಹೇಳ್ಬೇಕು. ಈ ರಾಜ್ಯಭಾರ ತಕ್ಕ ಮಟ್ಟಿಗೆ ಚೆನ್ನಾಗಿ ಇತ್ತು ಅಂತ ನಮ್ಮ ಜಡ್ಜಸ್ ಹೇಳಿರೋ ಕಾರಣ ನೀನ್ ದಯವಿಟ್ಟು ತೋರ್ಸ್ಕೋಬೇಕಾಯ್ತಾ ಡಾಕ್ಟರ್ ಹತ್ರ. ಎಸ್ ಅಲ್ಲಿ ಅಂತ ಹೋಗ್ಬರ್ತೀಯ, ನೆಕ್ಸ್ಟ್ ಟೈಮ್ ಪ್ರಾಮಿಸ್ ಮಾಡಿ ತೋರ್ಸ್ಕೊತೀನಿ ಅಂತ. ಬಂದ್ ನಿಮ್ಗೆ ತೋರಿಸ್ತೀನಿ ಅಣ್ಣ. ದಯವಿಟ್ಟು ಒಟ್ಟಲ್ಲಿ ಶುಗರ್ ಮಹಾರಾಜರಿಗೆ ಮತ್ತೆ ಬಂದಿರೋ ಕಾರಣ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯಲ್ಲಿ ಫ್ಯಾಮಿಲಿ ಬಂದಿದ್ದು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಈಗ ಆ ಎಲ್ಲ ಹೆಣ್ಣು ಮಕ್ಕಳು ಅವರೆಲ್ಲರ ತಾಯಂದರ ಜೊತೆಗೆ ಒಂದು ಬ್ಯೂಟಿಫುಲ್ ಆದ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಾಹಿತಾ ಹಾಗೂ ಅವರ ತಾಯಿ ತನುಜಾ, ಅಮೃತ ಹಾಗೂ ಅವರ ತಾಯಿ ಮಲ್ಲಿಕಾ, ಜಾಹ್ನವಿ ಹಾಗೂ ಅವರ ತಾಯಿ ಭಾನುಮತಿ, ಜೊತೆಗೆ ನಿವೇದಿತಾ ಹಾಗೂ ಅವರ ತಾಯಿ ಹೇಮಾಂಸ್ತೆ. ನಿಜವಾಗ್ಲೂ ನಮ್ಮ ವೇದಿಕೆ ಮೇಲೆ ಕಳೆದ ವಾರವಷ್ಟೇ ಒಬ್ಬ ಗಂಡಿನ ಪಾತ್ರದಲ್ಲಿ ಹೇಗೆ ಅಂತ ಚಂದ್ರಪ್ರಭಾ ತೋರಿಸಿದ್ದಾಗಿದೆ. ಬಟ್ ಒಂದು ಹೆಣ್ಣಿನ ಪಾತ್ರ, ಮಗು ಆದಾಗಿಂದ ಮತ್ತೆ ಮಗುವರೆಗೂ ಒಂದು ಇಡೀ ಚಿತ್ರಣವನ್ನೇ ಕೊಟ್ಟಿದ್ದೀರಾ. ಜೋರ ಚಪ್ಪಾಳೆ, ಜೋರ. ಅಂಡ್ ಎಲ್ಲ ಅಮ್ಮಂದ್ರಿಗೂ ದೊಡ್ಡ ಚಪ್ಪಾಳೆ. ಶ್ರುತಿ ಮೇಡಮ್, ನಿಮ್ ಕಣ್ಣಂಚಲ್ ನೀರಿತ್ತು, ಏನ್ ಹೇಳಕ್ ಇಷ್ಟಪಡ್ತೀನಿ? ಈ ತಾಯಿಯಂದ್ರ ಮುಖದಲ್ಲಿರುವಂತ ಸಂತೋಷ, ಅವ್ರ ಮಕ್ಕಳ ಜೊತೆ ವೇದಿಕೆನ ಹಂಚ್ಕೊಂಡಿದ್ದು ಒಂದಾದ್ರೆ, ಈ ತರದ ಒಂದು ಕ್ಷಣ ನಮಗ್ ಸಿಕ್ತಲ್ಲ ನಮ್ಮ ಜೀವನದಲ್ಲಿ ಅನ್ನುವಂತ ಆನಂದದ ಕಣ್ಣೀರು ನಿಮ್ಮೆಲ್ಲರ ಕಣ್ಣಲ್ಲೂ ಇದೆ. ನಿಜನಾ? ಈ ವೇದಿಕೆ ಮೇಲೆ ನಾನು ನನ್ನ ತಾಯಿಯನ್ನ ನೋಡಿದೆ, ಹಾಗೆ ನನ್ನನ್ನು ಒಬ್ಬ ತಾಯಿಯಾಗಿ ನಾನು ಈ ಸ್ಕಿಟ್ ಅಲ್ಲಿ ನಾನು ನನ್ನನ್ನ ಕಂಡುಕೊಂಡೆ. ತುಂಬಾ ಕನೆಕ್ಟ್ ಆದೆಮ್ಮ. ಒಂದು ಹೆಣ್ಣಾಗಿ ಹುಟ್ಟಿದ್ರೆ ಈ ಭೂಮಿಗೆ ಭಾರ ಅನ್ನುವಂತ ಒಂದು ಕಾಲ ಇತ್ತು. ಆದ್ರೆ ಈ ಕಾಲ ಬಂತಲ್ಲ, ನಮ್ ಜಾಹ್ನವಿಗೆ ಒಂದು ಮಗು ಹುಟ್ಟಲ್ಲ, ಆ ಕಾಲನೂ ನೋಡಿದೀನಿ ನಾನು. ಒಂದು ಹೆಣ್ಣು ಹುಟ್ಟಿದ್ರೆ ಭಾರತಕ್ಕೆ ಹೆಮ್ಮೆ ಅನ್ನುವಂತ ಈ ಕಾಲನೂ ಕೂಡ ನಾನು ನೋಡಿದ್ದೀನಿ. ಅದ್ಭುತವಾಗಿ ತಗೊಂಡ್ ಬಂದ್ರಿ ಅದನ್ನ ಸ್ಕಿಟ್ ಅಲ್ಲಿ. ನನಗೆ ಇದುವರೆಗೂ ನಾನು ನೋಡಿರುವಂತ ಗಿಚ್ಚಿಗಿಲಿಗಿಲಿಯಲ್ಲಿ ನನಗೆ ತುಂಬಾ ಹತ್ತಿರವಾದಂತ, ನನಗೆ ನಾನು ಕನೆಕ್ಟ್ ಮಾಡ್ಕೊಂಡಂತ ಒಂದು ಸ್ಕಿಟ್ ಇದು. ತಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಸಾಧನೆ ಮಾಡಕ್ಕೆ ಬಿಟ್ಟಿರುವಂತಹ ಈ ತಾಯಂದ್ರ ಜೊತೆ ನನ್ಗೊಂದು ಫೋಟೋ ತೆಗಿರಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪ್ರೀತಿಯ ಮುದ್ದು ಹೆಣ್ಮಕ್ಳಿಗೆ ನನಗೋಸ್ಕರ ಆ ಗೋಲ್ಡನ್ ಬಜರ್ ಇವಾಗ್ಲೇ ಹೊಡೆದ್ಬಿಡಿ ಸರ್. ಹೊಡಬಹುದು, ಅದಕ್ಕೇನು. ಹೌದು ಸರ್. ನನಗನ್ಸಿದ್ದು ಏನು ಗೊತ್ತಾ, ತಾಯಿ ಪ್ರೀತಿನ ಮಾತ್ರ ಯಾವುದೇ ಗಂಡ ಆಗ್ಲಿ ಯಾರೇ ಆಗ್ಲಿ ಕಿತ್ಕೋಬಾರ್ದು. ಅದು ಬೇರೆ, ಅದು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ರು ಮಾಸ್ಟರ್.
ಎಗೈನ್ ಎಲ್ಲಿ ಎಕ್ಸ್ಟ್ರಾನರಿ ಮಾಸ್ಟರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಭಾನುಮತಿ ಅಮ್ಮ, ನೀವ್ ಹೇಳ್ತಾ ಇದ್ರಿ ಹೆಣ್ಣು ಮಗುನೇ ಹುಟ್ಟಬೇಕಿತ್ತು, ಆ ಒಂದು ಯಾವ್ದೋ ಒಂದು ಪ್ಲಾಸ್ಟಿಕ್ ಮಗು ಇತ್ತು, ಅದು ಕೂಡ ಹೆಣ್ಣಾಗಿದ್ರೆ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರಿ. ಯಾಕೆ ಅಷ್ಟೊಂದು ಇಷ್ಟ ನಿಮ್ಗೆ ಹೆಣ್ಮಗು ಅಂದ್ರೆ? ತುಂಬಾ ಇಷ್ಟ, ಹೆಣ್ಮಕ್ಳು ಅಂದ್ರೆ ಭಾರಿ ಇಷ್ಟ. ಹೆಣ್ಣು ಮಗಳು ಬೇಕು ಅಂತ ಆಸೆ ಪಟ್ಟಿದ್ರಿ, ಜಾನ್ವಿ ಅಂತ ಮುದಾದ ಹೆಣ್ಮಗು ನಿಮ್ಗೆ ಹುಟ್ಟು. ನಮ್ಮ ಊರಲ್ಲೆಲ್ಲ ತುಂಬಾ ಹೆಮ್ಮೆ ಪಡ್ತಾರೆ, ನಮ್ಮ ಯಜಮಾನ್ರೂರಲ್ಲಿ ತುಂಬಾ ಖುಷಿ ಪಡ್ತಾರೆ. ಇಂಥ ಒಬ್ಬ ಮಗಳು ಈ ಥರ ಇದ್ದಾಳೆ ಅಂತ ಎಲ್ಲ ಇದು ಮಾಡ್ತಾರೆ. ಅದು ನಮ್ಗೆ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಬಟ್ ಜಾನ್ವಿ, ಅಮ್ಮನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಪ್ಪ ತುಂಬಾ ಪ್ರೀತಿಸ್ತಾ ಇದ್ರು ಅಮ್ಮನ. ಜಗಳ ಆಡೋರು, ಸಾಯಂಕಾಲ ಬೆಳಿಗ್ಗೆ ಹೊತ್ತು ಅಮ್ಮ ಡಾಮಿನೇಟಿಂಗು, ಗೊತ್ತಲ್ಲ, ಮಾತಾಡಿಸ್ತಾ ಇರಲಿಲ್ಲ. ಕಾಫಿ ಕುಡಿ ಅಂತ ಅವ್ರು ಬರೋರು. ಈಗ ನಾನು ನಮ್ಮ ಅಣ್ಣ ನನ್ನ ಜೊತೆ ಇದ್ದಾರೆ. ಅಮ್ಮ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ತಂದೆ ತಾಯಿ ಕೊಟ್ಟಂತ ವಿದ್ಯೆನೇ ಇವತ್ತು ಕಾಪಾಡ್ತಾ ಇರೋದು, ಅನ್ನ ಕೊಡ್ತಾ ಇರೋದು. ನಮ್ಮ ತಾಯಿ ಏನು ಇವತ್ತು ಕಷ್ಟಪಟ್ಟರು, ಇನ್ನು ಮುಂದೆ ನಾನು ಅವ್ರನ್ನ ತುಂಬ ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ಅದು ಎಲ್ಲ ಮಕ್ಕಳು ಮಾಡೋದೇನೆ. ಸೊ ನಾನು ನಿನ್ನ ಜೊತೆಗಿರ್ತೀನಮ್ಮ, ನೀನು ನನ್ನ ಜೊತೆಗಿದೆಯಾ ಈ ಟೈಮಲ್ಲಿ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇನ್ನು ಆ ಕಡೆ ಹೋಗ್ತೀನಿ. ಸೊ ಈ ವೇದಿಕೆ, ಈ ಕ್ಷಣ ಏನ್ ಹೇಳಕ್ ಬಯಸ್ತೀರಿ? ಜಾಸ್ತಿ ಏನಿಲ್ಲ, ಸಾಧು ಸರ್ ಒಂದು ಮಾತು ಹೇಳಿದ್ರು, ಎಲ್ರಿಗೂ ಕಲೆ ಇರ್ಬೋದು, ಆದರೆ ಕೆಲವ್ರಿಗೆ ಮಾತ್ರ ನಸೀಬ್ ಇರುತ್ತೆ ಅಂತ. ಒಂದು ಎಕ್ಸ್ಟೆಂಟಲ್ಲಿ ಒಂದು ಟೈಮಲ್ಲಿ ನಂಗೆ ರಿಯಲೈಸ್ ಆಗುತ್ತೆ ನನಗೆ ನಸೀಬ್ ಇಲ್ಲ ಅಂತ. ಸೊ ಆಗ ನಾನು ನನ್ನ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗ ನಾನು ಡಿಸೈಡ್ ಮಾಡಿ ನನ್ನ ಕೆರಿಯರಿಗೆ ಬ್ರೇಕ್ ತಗೊಂಡು ನನ್ನ ಮಗುಗೆ ನಾನು ನಿಲ್ಲಿಸ್ಲೇಬೇಕು ಅಂತ ನಿಂತೆ. ಅವಳು 2 ತಿಂಗಳು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ಕೆಲಸ ಬಿಟ್ಟೆ. ಕಂಪ್ಲೀಟ್ ಅವಳಿಗೆ ನಾನು ಏನು ಇನ್ವೆಸ್ಟ್ ಮಾಡಿದೆ, ನನ್ನ ಟೈಮ್ ಇರ್ಬೋದು, ನಾನು ಕಲ್ತಿದ್ದ ಅಷ್ಟು ವರ್ಷದ ಏನೇ ಇರ್ಬೋದು ಟ್ಯಾಲೆಂಟ್ ಎಲ್ಲ ಅವಳ ಮೇಲೆ ಹಾಕ್ತಾ ಬಂದೆ. ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಮಗಳು ನಿಂತಿದ್ದಾಳೆ. ಅವಳಿಂದ ನಾನು ವೇದಿಕೆಗೆ ಮತ್ತೆ ಬರ್ತಾ ಇದ್ದೀನಿ. ಐ ಆಮ್ ಸೋ ಪ್ರೌಡ್. ಪ್ರತಿಯೊಬ್ಬರಿಗೂ ಯಾರೆಲ್ಲ ಕಾರಣರಾಗಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹಸ್ಬೆಂಡ್ ಅಂಡ್ ನನಗೆ ಕಲೆ ತುಂಬಿದ ನಮ್ಮ ಅಪ್ಪ ಅಮ್ಮ ಎಲ್ರಿಗೂ. ವೆರಿ ನೈಸ್, ಸೋ ನೈಸ್, ಥ್ಯಾಂಕ್ ಯು. ನಿಮ್ಮ ಅಕ್ಕ ಅವ್ರ ಬಗ್ಗೆ ಹೇಳಿ. ಓ ಗಾಡ್, ಏನಂತ ಹೇಳಿ, ನಂಗೆ ನಮ್ಮ ಮಮ್ಮಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಇಷ್ಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮಮ್ಮಿ ಅಂದರೆ. ಏನಕ್ಕೆ ಈ ಥರ ಅಳ್ಕೊಂಡು ಹೇಳ್ತಿದ್ದೀನಿ ಅಂದರೆ, ನಮ್ಮ ಮಮ್ಮಿ ಜೊತೆ ಮುಂಚೆ ಎಲ್ಲ ನಾನು ಇದ್ದಾಗ ನಾನು ಇಟ್ಕೋತೀನಿ, ನೀ ಆಚೆ ಈಚೆ ಸುತ್ತಾಡ್ತೀನಿ ಆ ಥರ ಎಲ್ಲ ಅನಿಸ್ತಿತ್ತು. ಯಾಕಂದ್ರೆ ಮಮ್ಮಿ ನನ್ನ ಒಂದು ದಿವಸನೂ ಮನೆಯಿಂದ ಆಚೆ ಬಿಟ್ಟೇ ಇಲ್ಲ. ಮನೆ ಒಳಗಡೆನೆ ಕೂಡಾಕೊಂಡು ಕೂತಿದ್ರು. ಅವ್ರಿಗೆ ಸ್ವಲ್ಪ ಕಲ್ಲಂತೆಲ್ಲ ಭಯ, ಎಲ್ಲಿ ಈಚೆ ಹೋದ್ರೆ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಆ ಥರ ಎಲ್ಲ ಒಂದು ಭಯ. ಮಮ್ಮಿ ಹೇಳ್ತಿದ್ರು, ನೀನು ಹೋಗಂಗಿದ್ರು ಹೋಗು, ಅದೇ ಮದುವೆ ಆದ್ಮೇಲೆ ಹೋಗು. ಸರಿ, ಮದುವೆ ಆದೆ ಫ್ರೀಡಮ್ಗೋಸ್ಕರ. ಯಾ ಅಂದ್ರೆ ಮದುವೆ ಆದ ಲೈಕ್ ಓಕೆ ಸುತ್ತಾಡೋಣ ಅದ್ ಮಾಡೋಣ ಅಂತೆಲ್ಲ ಮದುವೆ ಆದ ಇಲ್ಲ. ಬಟ್ ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಯ್ತು ಪೇರೆಂಟ್ಸ್ ವ್ಯಾಲ್ಯೂ ಏನು, ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ. ಅವಾಗೆಲ್ಲ ಬರೀ ಮನೇಲಿ ಇದ್ದೀನಲ್ಲ ಅಂತ ಬೇಜಾರಾಗ್ತಿತ್ತು. ಇವಾಗ ನಮ್ಮ ಮಮ್ಮಿನ ಒಂದ್ಸಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಂತ ಖುಷಿ ಆಗುತ್ತೆ. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಒಬ್ಬ ನನಗೆ ಯೂಶಲಿ ನಮ್ಮ ಪೇರೆಂಟ್ಸ್, ನಮ್ಮ ಮಮ್ಮಿ ಮತ್ತು ಪಪ್ಪ ಇಬ್ಬರೂ ನನ್ನ ಸ್ಕೂಲಲ್ಲಿ ಏನೇ ಪರ್ಫಾರ್ಮ್ ಮಾಡ್ತಿರ್ಲಿ, ಏನೇ ಆಗಲಿ ಅವ್ರು ನನ್ನ ಆಡಿಯನ್ಸ್ ಆಗಿ ನೋಡ್ತಿದ್ರು. ಬಟ್ ಇವತ್ತು ಒಂದು ಸ್ಟೇಜ್ನ ಅವ್ರ ಜೊತೆ ಶೇರ್ ಮಾಡೋಣಲ್ಲ, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಸೋ ನೈಸ್. ನಿಜವಾಗ್ಲೂ ಮನಸಾರ ಮಾತಾಡಿದ್ರೆ ಅದೇ ಖುಷಿ ಆಯ್ತು. ಆದ್ರೂ ನಿಮ್ಮ ಮಗಳನ್ನ ಕದ್ಕೊಂಡೋದಂತ ಕಳ್ಳನ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಏನು ಹೇಳಲ್ಲ, ಯಾಕೆಂದರೆ ಬಂದು ಕೇಳಿದ್ರು ನಿಮ್ಮ ಮಗಳನ್ನ ಚೆಂದ ನೋಡ್ಕೊಳ್ತೀನಿ ಅಂತ ಅಂದರು. ನಾನು ಅದಕ್ಕೆ ಹೌದಪ್ಪ, ನನ್ನ ಮಗಳನ್ನ ನಾನು ಹೇಗೆ ನೋಡ್ಕೊಂಡಿದ್ದೀನಿ ಅದೇ ಥರ ನೋಡ್ಕೋಬೇಕು ಅಂತ ಕೇಳಿದೆ. ಸರಿ ಅಂತ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ಟೆ. ಇಷ್ಟು ಈಸಿನಾ ಮದುವೆ? ನಾನು ಹೆಂಗೆ ನೋಡ್ಕೋತೀನಿ ಹಂಗೆ ನೋಡ್ಕೊ ಅಂತಂದ್ರಂತೆ. ಅವನು ನಾನು ನೋಡ್ಕೋತೀನಿ ಏನು ತಲೆ ಕೆಡ್ಸ್ಕೊಬಿಡಿ, 3 ಪೆಗೆಗೆ ಗಿರಿಗಿರಿ ಅಂದ್ರೆ ಹೋಗ್ಬಿಟ್ಟು. ಅದಕ್ಕೆ ಇವ್ರು ಇಂಪ್ರೆಸ್ ಆಗಿ ಅವನು ನೋಡಿ ಖರಾಬು ಬಾಸು ಖರಾಬು ಅಂದ್ರಂತೆ. ತುಂಬಾ ಖುಷಿ ಆಯ್ತಮ್ಮ. ಇದೇ ತರ ಯಾವಾಗಲೂ ಖುಷಿಯಾಗಿರಿ. ನೀವು ಹೇಳಿಮ್ಮ. ಫಸ್ಟ್ ನನ್ನ ತಂದೆ ತಾಯಿಗೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಅವರು ತುಂಬ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ರು. 4 ಜನ ನಾವು ಹೆಣ್ಮಕ್ಳು, ಅವ್ರು ಯಾವತ್ತೂ ಭಾರ ಅಂತ ಅನಿಸ್ಲಿಲ್ಲ ನಾವು. ಸೊ ನಮ್ಮನ್ನ ತುಂಬ ಚೆನ್ನಾಗಿ ಓದಿಸಿದ್ರು, ಬೆಳೆಸಿದ್ರು. ತುಂಬ ಕನಸು ಕಂಡವಳು ನಾನು. ಆ ಸಮಯದಲ್ಲಿ ಗುರುಗಳು ಸಿಗಲಿಲ್ಲ, ಅಪ್ಪ ಅಮ್ಮ ಹುಡುಕಿದ್ರು, ತುಂಬ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಸೊ ಆ ಕನಸನ್ನ, ನಮ್ಮ ತಂದೆ ತಾಯಿ ಕನಸುಗಳನ್ನ, ನನ್ನ ಕನಸನ್ನ ನನಸು ಮಾಡ್ತಾ ಇದ್ದಾರೆ. ಇದು ಮೊದಲೇ ಹೆಜ್ಜೆ ಅಂತ ಹೇಳ್ಬೋದು. ಇದಕ್ಕೆ ತುಂಬ 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 ಧನ್ಯವಾದಗಳು ಹೇಳ್ತೀನಿ. ಖುಷಿಯಿಂದ ನಮಸ್ಕಾರಗಳು ಹೇಳ್ತೀನಿ. ಲಾಸ್ಟ್ ನಿನ್ನ ಕೇಳಕ್ಕೆ ಇಷ್ಟಪಡ್ತೀನಿ.
ನಿಮ್ಮ ಅಮ್ಮನ ಕನಸನ್ನ ನೀನು ನನಸು ಮಾಡ್ತಾ ಇದೀಯ, ಏನ್ ಅನಿಸ್ತಾ ಇದೆ? ಅಫ್ಕೋರ್ಸ್ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನನಗೆ ನನ್ನ ಲೈಫಲ್ಲಿ ಎಸ್ಪೆಷಲಿ ನಮ್ಮಮ್ಮ ಒಂದು ಶಕ್ತಿ, ಧೈರ್ಯ. ಇವಾಗಲೂ ಕೂಡ ನನಗೆ ಡಿಸಿಷನ್ಸ್ ತೊಗೋಬೇಕಾದ್ರೆ ನಾನು ಯಾವತ್ತೂ ಓನಾಗಿ ಮಾಡಲ್ಲ. ನಾನು ಯಾವಾಗಲೂ ನಮ್ಮಮ್ಮನ ಕಾಲ್ ಮಾಡಿ ನಮ್ಮಮ್ಮಗೆ ಹೇಳ್ತೀನಿ, ಏನೇ ಒಂದು ಚಿಕ್ಕ ವಿಷಯ ಆದರೂ. ಬಿಕಾಸ್ ಆ ಪಾತ್ರ ನನ್ನ ಲೈಫಲ್ಲಿ ತುಂಬ ನಮ್ಮಮ್ಮ ನಿಭಾಯಿಸಿದ್ದಾರೆ. ನನ್ನ ಲೈಫೇ ನಮ್ಮಮ್ಮ. ಸೊ ಅವ್ರ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಬಿಕಾಸ್ ಶಿ ಇಸ್ ಮೈ ಬಿಗ್ ಸಪೋರ್ಟ್. ನಿಜವಾಗ್ಲೂ ಈ ಒಂದು ಅಮ್ಮ ಮಕ್ಕಳ ಬಾಂಧವ್ಯ ಹಿಂಗೆ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನಾನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗಿಚ್ಚಿ ಗಿಲಿಗಿಲಿ ವೇದಿಕೆನೆ ಒಂದು ತರ್ಲೆಗಳ ಸಂತೆ. ಆದ್ರೆ ಈಗ ಆ ತರ್ಲೆಗಳ ಮಧ್ಯ ಇನ್ನೊಂದು ಕಾಣದೇ ಇರುವಂತ ತರ್ಲೆ ಆಡ್ ಆಗ್ತಾ ಇದೆ. ಆ ಕಾಣದೇ ಇರೋ ತರ್ಲೆ ಮಧ್ಯ ಈ ತರ್ಲೆಗಳೆಲ್ಲ ಸೇರಿ ಹುಚ್ಚಾಟ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್, ಬಸು, ರಾಘು, ಪ್ರಶಾಂತ್, ಕಾರ್ತಿಕ್, ಸುಷ್ಮಿತಾ ಹಾಗೂ ಕಾರ್ತಿಕ್. ಇಲ್ಲಿ ನೋಡಿ, ಈ ಟಿಫಿನ್ ಬಾಕ್ಸ್ ಅಲ್ಲಿ ಮೇಲೆ ಚಪಾತಿ ಇದೆ, ಆಮೇಲೆ ರೈಸ್ ಇದೆ, ಅದ್ರ ಪಕ್ಕದಲ್ಲಿ ಪಲ್ಯ, ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ. ತಿನ್ಬಿಡಿ. ನನ್ಗೆ ಆಫೀಸಿಗೆ ಟೈಮ್ ಆಯ್ತು, ಹೊರಟಿ. ಹೋಗ್ತೀಯ ರಾಗಿಣಿ? ಯಾಕ್ರಿ? ಕೊಟ್ಟು ಹೋಗು. ಆಫೀಸಿಗೆ ಹೋಗಿ ಬರ್ತೀನಿ. ಸುಮ್ಮನೆ ಕೊಟ್ಟು ಹೋಗು. ಆಫೀಸ್ ಹೋಗಿ ಬರ್ತೀನಿ. ಕೊಟ್ಟು ಹೋಗು. ಕೊಟ್ಟೋಗು ಅಂದ್ರೆ ಇದನ್ನೆಲ್ಲ ಕಣೆ. ಮಗುಗ್ ಊಟ ಕೊಟ್ಟೋಗು ಅಂತ ಹೇಳಿದ್ದು. ಏನ್ ಮಾಡ್ತಾ ಇದ್ಯಾ ನೀನು? ಮಗು ಇದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ. ಅದಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳೋದು. ಮದ್ವೆದ ಹೊಸಲ್ಲಿ ಮನೆಯಲ್ಲೇ ಇದ್ದು ಸಾಯ್ತೀನಿ ಅಂತ ಹೇಳ್ದೆ. ಇಲ್ಲ ಬೆಂಗಳೂರು ಅಂತ ದೊಡ್ಡ ಊರಲ್ಲಿ ಇಬ್ರು ಸೇರಿ ದುಡಿಮೆ ಮಾಡಿದ್ರು ಸಂಸಾರ ನಿಭಾಯಿಸಕ್ ಆಗಲ್ಲ ಅಂತ ಹೇಳಿ ಕೆಲ್ಸಕ್ಕೆ ಸೇರಿಸಿದ್ರಿ. ಇವಾಗ ಏನ್ರಿ ನಿಮ್ ಗೋಳು? ನಿನ್ ಕೆಲ್ಸಕ್ಕೆ ಹೋಗೋದ್ ಪ್ರಾಬ್ಲಮ್ ಅಲ್ಲ ಕಣೆ. ನಿಮ್ ಬಾಸು ನಿಂದು ನಿರಂಜನ್ದು ಏನೇ ಕುಚ್ಚು ಕುಚ್ಚು. ಕಣ್ಣಲ್ಲಿ ನಾಲ್ಗೆ ಹಿಡ್ಕೊಂಡು ಮಾತಾಡ್ಬೇಡಿ. ಕಣ್ಣಲ್ಲಿ ಏನು ಒಂದಿನ ಪ್ರಮೋಷನ್ಗೆ ಅಂತ ಬೆಟ್ಟ ಗುಡ್ಡ ಹೋಗಿದ್ದಪ್ಪ. ಹೇಳ್ತಾವಳೆ ನೋಡಿ ಮೇಡಮ್. ನಿನ್ನ ಅದೆಲ್ಲ ಬಿಟ್ಟಕ್ಕೆ ನಂಗೆ ಅನ್ನೆಸೆಸರಿ ಲ್ಯಾಗ್ ಆಗೋ ಡೈಲಾಗ್ ಎಲ್ಲ ಇಷ್ಟನೇ ಇಲ್ಲ. ನಾನು ಮನೆ ಕೆಲಸ ಎಲ್ಲ ಬಸ್ಸುಗೆ ಹೇಳಿದೀನಿ, ಮಗುನು ಅವನ್ನೇ ನೋಡ್ಕೊಳ್ತಾನೆ. ಅಪ್ಪ ಎಷ್ಟು ಕುಟುಂಬ ಹಾಳು ಮಾಡ್ಬೇಕಂತ ಮಾಡಿದ್ಯಾ ಕಣಪ್ಪ. ನೀನ್ ಹೇಳಿದ್ಮೇಲೆ ಯೋಚನೆ ಮಾಡ್ತೀನಿ. ಅಲ್ಲಿರ್ತೀನಿ. ಅಪ್ಪ ಹಿಂಗೆ ಮಾಡ್ತಾ ಇರು, ಆಡೋ ಹುಡ್ರು ಹೊಡೆದು ಹೋಗ್ತಾರೆ ನೀನ. ಬಸ್ಸು ಬಸ್ಸು. ನಮ್ಮ ಬಸುವ ಗಿಚ್ಚಿ ಗಿಲಿಗಿಲಿ ಸ್ಟೇಜಿಗೆ. ಲೇ ಏನೋ ಇದು ಬೋರ್ಡು? ಸಾಧು ಸರ್ ಹೇಳಿದ್ರು ನೆಕ್ಸ್ಟ್ ವೀಕ್ ದೊಡ್ಡ ಕ್ಯಾರೆಕ್ಟರ್ ಮಾಡು, ಅದಕ್ಕೆ ಬರ್ಕೊಂಡ್ ಬಂದಿದ್ದೀನಿ. ಲೇ ಕಂದ, ಅವ್ರ ದೊಡ್ಡ ಕ್ಯಾರೆಕ್ಟರ್ ಅಂತ ಬೋರ್ಡ್ ಬರ್ಸ್ಕೊಂಬರಕ್ ಕೇಳಿಲ್ಲ ಕಣೋ, ಸ್ಕ್ರಿಪ್ಟ್ ಬರ್ಸ್ಕೊಂಡ್ ಮಾಡಕ್ ಹೇಳಿದಾರ ಕಣೋ. ಏನು ಇದು? ಟೀ ಹಾಲೇ ಹಾಕಿಲ್ವಲ್ಲೋ? ಹಾಲು ಹೆಂಗ್ ಹಾಕ್ಬೇಕಂತ ಗೊತ್ತಾಗ್ಲಿಲ್ಲ. ಯಾಕೋ? ಇಷ್ಟು ದೊಡ್ಡ ಹಾಲ್ ಇದೆ, ಇದನ್ನ ಟೀಗೆ ಹೆಂಗ್ ಹಾಕೋದು? ಅದಕ್ಕೆ ಸರ್ ಸಾಧು ಸರ್ ದೊಡ್ಡ ಕ್ಯಾರೆಕ್ಟರ್ ಯಾಕೆ ಕೊಡಲ್ಲ ಅಂತ ಗೊತ್ತಾಯ್ತಾ ಸರ್? ಈಗ್ಲೇ ಹೇಳ್ತಿದ್ದೀನಿ, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಇದು ನಿಮ್ಮ ಹತ್ರ ಅಲ್ಲ, ನನ್ನ ಹತ್ರ ನಡೆಯಲ್ಲ. ಅಯ್ಯೋ ಕೆಲವೊಂದ್ ಸಾರಿ ವಾಚು ನಡೆಯಲ್ಲ. ಯಾಕೆ? ಅದ್ರಲ್ಲಿ ಶೆಲ್ ಇರಲ್ಲ. ಕೆಲವೊಂದ್ ಸಾರಿ ನಾನು ನಡೆಯಲ್ಲ. ಯಾಕೆ? ಬೈಕಲ್ಲಿ ಬರ್ತೀನಲ್ಲ. ಇವನು ಯಾವನ್ ಸರ್ ಇವನು? ಈಗ್ಲೇ ಹೇಳ್ತಾ ಇದ್ದೆ ನನ್ನ ಮಗನೇ, ಇನ್ಮೇಲೆ ನಾ ಹೇಳ್ದಕ್ ಕೇಳ್ಕೊಂಡಿರ್ಬೇಕು. ಮಗು ನೀನೇ ನೋಡ್ಕೋಬೇಕು, ನಾ ಹೇಳಿದ್ಕೆ ಆಗಲ್ಲ ಅನ್ಬಾರ್ದು. ಆಗಲ್ಲ. 5 ನಿಮಿಷ ಬಿಟ್ಟಾದ್ರು ಹೇಳು. ಓನರ್ ಕಣ. ಆಗಲ್ಲ ಯಜಮಾನ್ರೆ, ನಿಮ್ಮನ್ನು ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಮಗು ನೋಡ್ಕೋಬೇಕು, ಸ್ಕಿಟ್ಟು ನಾನೇ ನೋಡ್ಕೋಬೇಕು. ಇದೆಲ್ಲ ನನ್ ಕಡೆಯಿಂದ ಆಗಲ್ಲ. ನಿಮಗೆ ಮಗು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೇರ್ ಟೇಕರ್ ಬೇಕಾಗಿದ್ದಾರಂತೆ ಬೋರ್ಡ್ ಹಾಕಿ. ಹೌದಾ? ಹಂಗಾರೆ ಸ್ಕಿಟ್ ಇಲ್ಲಿಂದಾನೇ ಶುರು ಮಾಡ್ಬೋದಿತ್ತಲ್ಲ. ಇನ್ಮೇಲೆ ಕಾಮಿಡಿ ಶುರು ಹಂಗಾದ್ರೆ. ಹೌದಾ? ಕೇರ್ ಟೇಕರ್ ಬೇಕಾಗಿದ್ದಾರೆ. ಏನು ಈ ಕಡೆ ಬಂದ್ಬಿಟ್ರೆ? ಕೇರ್ ಟೇಕರ್ ಬೇಕಾಗಿದ್ದಾರೆ ಅಂದ್ರಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಬೋರ್ಡ್ ಹಾಕಿ 1 ನಿಮಿಷನೇ ಆಗಿಲ್ವಲ್ಲೋ? ಸ್ಕ್ರಿಪ್ಟ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಏನ್ ಟೈಮಿಂಗ್ ಕಣ ನೀನು? ಥ್ಯಾಂಕ್ ಯು. ಬಟ್ ಪಂಚ್ ಆಗಲ್ಲ ಅಷ್ಟೇ. ನೀವು ಕೇರ್ ಟೇಕರ್? ಎಸ್. ನಾನು ಅಂಡರ್ ಟೇಕರ್.
ನಿಮ್ ಮಗು ನನ್ನ ಅಪ್ಪ ಅನ್ನೋ ತರ ನೋಡ್ಕೋತೀನಿ. ಅಪ್ಪ ಅಷ್ಟ್ ಮಾತ್ರ ಅಲ್ಲ, ನಿಮ್ ಹೆಂಡತಿ ನನ್ನ ಗಂಡ ಅನ್ನೋ ತರ ನೋಡ್ಕೋತೀನಿ. ಅಪ್ಪ ಬಸ್ರಿ ಅಂದಿ ಸರ್, ನೀವು ಮಗು ನೋಡ್ಕೊಳ್ಳಿ ಸರ್, ನನ್ನ ಹೆಂಡತಿ ನಾವು ನೋಡ್ಕೋತೀವಿ. ಬಸವರಾಜು ಹೇಳಪ್ಪ ಅದನ್ನ. ಏಯ್ ಮೊದ್ಲ ಮಗುನ್ ನೋಡ್ಕೊ, ಆಮೇಲೆ ಅವ್ರ ಹೆಂಡತಿನ ನೋಡ್ಕೋಬಹುದು. ನಾನ್ ಮೊದ್ಲು ಅವನು ನೋಡ್ಕೊಳಕಂತ ಬಂದೆ, ಈಗ ಅವ್ರ ಹೆಂಡತಿನೂ ನೋಡ್ಕೊಳ್ತಿಲ್ವಾ? ಯಾಕೆ ಕಳ್ತಾ ಇದೀಯಾ? ಏನೋ ಅಪ್ಪ, ಒಂದ್ ಅರ್ಧ ಗಂಟೆ ಆಫೀಸಿಗೆ ಲೇಟ್ ಆಗಿ ಹೋದೆ. ಪೇಮೆಂಟ್ ಸರಿಯಾಗಿ ಕೊಡ್ತೀವಿ ತಾನೇ? ನೀವು ಆಫೀಸಿಗೆ ಬರೋದೇ ಬೇಡ, ಮನೇಲಿ ಇದ್ಬಿಡಿ ಅಂತ ಹೇಳೋದು. ಪ್ರಾಕ್ಟೀಸ್ ಹೇಳ್ಬೇಡಮ್ಮ, ಆಫೀಸ್ ಹೋಗಿದ್ದು ಹೇಳು. ಆಫೀಸ್ದೇ ಹೇಳ್ತಾ ಇದೀನಿ ಕಣ್ರಿ. ಸುಳ್ಳು ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ಯಾಕೂ ಬರಲಿಲ್ಲ ನೀನು? ಎಷ್ಟು ಕಾದು ಗೊತ್ತಾ ನಾನು ನಿನ್ನೆ ನಾಳೆ ಬಾ. ಇವ್ರು ಹಿಂಗೆಲ್ಲ ಕರೆದ್ರೆ ನಂಗೆ ಕನ್ಫ್ಯೂಸ್ ಆಗ್ಬಿಡುತ್ತಲ್ವಾ? ಅವಳು ಯಾವ ಟೈಮಲ್ಲಿ ಯಾರು ಕರಿತಾಳೆ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ ಕಣ. ಏಯ್ ಕೇಳ್ಟೇಕರ್, ಮಗು ಕರ್ಕೊಂಡ್ ಬರ್ತೀರಿ ಕರೆಕ್ಟ್. ಎಸ್ ನೋಡು, ಮಗು ನಾನು ಎಷ್ಟು ಜನ ನೋಡ್ಕೊತೀನಿ ಅಂದ್ರೆ ಮಗು ನನ್ನೇನೆ ಅಪ್ಪ ಅಪ್ಪ ಅನ್ಬೇಕು. ನೋಡ್ಕೊ ಮಗಳೇ, ಬಾರಮ್ಮ ಬಾ. ಇನ್ಮೇಲೆ ನಾವು ಇರಲ್ಲಮ್ಮ, ಅಲ್ಲಿದಾರಲ್ಲ ಆ ಬಸ್ರಿ ಅಂದಿ ಸರ್ ನೀನ್ ನೋಡ್ಕೋತಾರ, ಆಯ್ತಾ? ಸರ್, ಮಗುನ ಜಂಬೂ ಸವಾರಿ ಮಾಡೋ ನೆಪದಲ್ಲಿ ಬೀಳಿಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನಾನ್ ಕರಿತೀನಿ. ಅದು ಯಜಮಾನ್ರೆ, ನೀವು ಪ್ರೀತಿ ಮಾಡೋದ್ ನೋಡಿ ಇವನಿಗೆ ಬಾಯಿಂದ ಮಾತಾ ಬರ್ತಿಲ್ಲ. ಇರಿ, ಇವಳು ಏನು ಹಠ ಮಾತಾಡ್ರಿ, ಸುಮ್ನಿರಮ್ಮ ನೀನು. ಅಯ್ಯೋ, ಹಠ ಮಾಡ್ಬೇಡ್ವೆ. ಸರ್, ನಿಮ್ ಹೆಸರೇನು? ಪ್ರಶಾಂತ್. ಹಾ ನೋಡು, ನೀ ಇದೇ ತರ ಹಠ ಮಾಡ್ತಾ ಇದ್ರೆ ಪ್ರಶಾಂತ್ ಅಂಕಲ್ ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಬಾ ಮಗಳೇ, ನಡಿಯಮ್ಮ ಒಳಗ್ ನೀವು ಹೋಗು. ಯಾಕೆ ಸರ್ ಹೊಡೆದ್ರಿ? ಮಗುಗ್ ದಾರಿ ಬಿಡು. ನೀನು ಬಾರೆ. ಆಯ್ತು ರೀ, ಬಾರಮ್ಮ ಬಾರಮ್ಮ. ಯಾರು ಇದರಲ್ಲಿ? ಅಲ್ಲಿ ಯಾರು ಇಲ್ಲ ಕಣೋ, ಅದು ನನಗೂ ಗೊತ್ತು. ಆದ್ರೆ ಇದಾರೆ ಅಂತ ಅನ್ಕೊಂಡು ಕೆಲಸ ಮಾಡ್ಬೇಕು. ಆಗಲ್ಲ. ಆಗಲ್ಲ ಅಂದ್ರೆ ಸಂಬಳ ಬೇಕಾ ಬೇಡವಾ? ಬೇಕು ಕಣೋ, ನನಗೆ ಕೆಲಸ ಮಾಡಕ್ಕಾಗಲ್ಲ, ಹೋಗ್ತೀನಿ. ಮೊನ್ನೆ ನಾಗರಬಾವಿ ಅಂಡರ್ ಪಾಸ್ ಅಲ್ಲಿ 4 ಹಣ ಸಿಕ್ತು ಗೊತ್ತಲ್ವಾ? ಹೋಗೋಣ, ದೊಡ್ಡ ಕೇಸ್ ಆಯ್ತು. ಅವರೆಲ್ಲ ಈ ಕೆಲಸ ಮಾಡಲ್ಲ ಅಂತ ಹೇಳ್ದವ್ರೆ. ಚಾಕು ಚಾಕು ಏನಕ್ಕೂ ಎತ್ಕೊಂಡೋಯ್ತವ್ರೆ. ನಂಗೂ ಗೊತ್ತಿಲ್ಲ, ಏನಾಗುತ್ತೆ ನೋಡೋಣ. ಮಗನೇ, ಕಳ್ಳ ಬಂದು ಕಿಚನ್ ಅಲ್ಲಿ ಚಾಕು ಕತ್ಕೊಂಡು ಹೋಗ್ತಾ ನೋಡ್ಕೊಂಡು ಹೋಗಲ್ವಾ? ನೀ ಬಾ ಒಳಗೆ. ಏನನ್ನ ಮೇಡಮ್? ಪಾಪುದ ಆಟ ಸಾಮಾನ್. ಯಶವಂತ, ಮಗು ಗಂಡ ಹೆಣ್ಣ ಗೊತ್ತಾಗ್ತಿಲ್ಲ ಸರ್. ಇಲ್ದೇ ಇರೋ ಮಗುನ್ ಹೆಂಗೋ ನೋಡ್ಕೊಳ್ಳೋದು. ಇಲ್ದೇ ಇರೋ ಕಂಟೆಂಟ್ ಕೊಟ್ಟಾಗ ನಾವ್ ನೋಡಲ್ವಾ? ಹಠ ಮಾಡ್ಬಾರ್ದು ಮಗಳೇ. ಯಾಕಮ್ಮ? ಅಯ್ಯೋ, ಕಿಟ್ಟಲ್ಲಿ ಡೈಲಾಗ್ ಮರೆಯೋದು, ಆಮೇಲೆ ಹೋಗ್ಬಿಟ್ಟು ಗೊಳೋ ಅಂತ ಹೇಳೋದು. ಹಂಗ್ ಮಾಡಿದ್ರೆ ಏನಮ್ಮ ಅರ್ಥ? ಸರ್, ನಿಮ್ ಮಗು ಹೆಸರೇನು ಸರ್? ನಿವೇದಿತಾ. ಅಲ್ಲ ಕಣಮ್ಮ, ಸ್ಕಿಟ್ಟಲ್ ಡೈಲಾಗ್ ಫಂಬಲ್ ಮಾಡೋದು ಮನೆಯೋ ಗಂಡ ಚಂದ್ರನ್ ಶೆಟ್ಟಿ ಹತ್ರ ಹೇಳೋದು. ನನ್ನ ಮಗನೇ, ಯಾಕೆ ಸರ್ ಹೊಡೆದ್ರಿ? 4 ವರ್ಷದ ಮಗು ಕಣೋ, ಗಂಡ ಎಲ್ಲಿಂದ ಬರ್ತಾನೋ? ಬಾಲ್ಯ ವಿವಾಹ ಮಾಡ್ತಾ ಇದೆ ಅದಕ್ಕೆ. ಬಸ್ಸು, ಅದ್ನೆತ್ತ ಆ ಕಡೆ ಇಡು. ಯಾರು ಇದರಲ್ಲಿ? ಬಸ್ಸು, ಅಲ್ಲಿ ಅಲ್ಲಿ. ಸೂಪರ್ ಕಣೋ ನೀನು, ವೆರಿ ಗುಡ್. ನೋಡ್ದ, ಸೂಪರ್ ಅಂದ್ರು. ಸೂಪರ್. ನಾನ್ ಮಾಡ್ತೀನಿ. ಈಗ ನಿನ್ಗೆ ಸೂಪರ್ ಅಂದ್ರು, ನಾನು ಗೋಲ್ಡನ್ ಬಜರ್ ಕೊಡೋ ತರ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಓನು ಚಿನ್ನು ನಿವೇದಿತ ಓನಮ್ಮ. ನನ್ ಪಾಪು ಯಾವ್ದು, ಬೆಕ್ಕಿನ ಮರಿ ಯಾವ್ದು ಅಂತ ಗೊತ್ತಾಗಲ್ವಾ? ಟಾಮಿ ನೀನ್ ಯಾಕೋ ಹೇಳ್ತಿದ್ಯಾ? ದೊಡ್ಡ ಕ್ಯಾರೆಕ್ಟರ್ ಅಂತೇಳಿ ಎಲ್ಲ ಅವರೇ ಮಾಡ್ತಿದ್ದಾರೆ. ಮಗಳೇ ಬಾಮ್ಮ. ನೋಡು, ಇನ್ಮೇಲೆ ನಾವು ಡೈಲಿ ಕೆಲ್ಸಕ್ಕೆ ಹೋಗ್ತೀವಮ್ಮ. ಇನ್ಮೇಲೆ ನಾವು ನೋಡ್ಕೊಳಕ್ಕಾಗಲ್ಲ. ಮಗು ಅಲ್ಲೋಯ್ತು ಅಂದ್ಮೇಲೆ ಈ ಅಮ್ಮ ಏನ್ ಹಿಡ್ಕೊಂಡವಳು? ತಗೋ ಪಾಪು ಕೈಯಲ್ಲಿ ಬಲೂನ್ ಕೊಡು. ಪಾಪು ಬೆಲೂನ್ ತಗೋ. ಪ್ರಶಾಂತ್,
ಸರ್ ಏನ್ ಮಾಡ್ತಾ ಇದ್ದೀರಾ? ಪಾಪಕ್ ಬಲೂನ್ ಕೊಡ್ತಿದೆ ಸರ್. ಯಾಕೆ ಸರ್ ಹೊಡೆದ್ರಿ? ಪಾಪ ಅಲ್ಲೆಲ್ಲ ಇದೆ, ಸಾಧು ಸರ್ ಹತ್ರ ಹೋಗಿಲ್ವಾ? ನೀನೇನೋ ಮಾಡ್ತಿದ್ದೆ? ನಾ ಸುಮ್ಮನೆ ಅಲ್ಲಾಡ್ತಿದ್ದೀನಿ. ಮಗಳು ಕಳಿಸ್ಕೊಡಿ ಸರ್. ಬಾಮ ಹಂಗ್ ಮಾಡ್ಬಾರ್ದು. ಬಾಮ ಮೇಡಮ್ ಕಳಿಸ್ಕೊಡಿ ಮೇಡಮ್. ನೀವಾದ್ರು ಪ್ರಶಾಂತ್ ಏನಕ್ಕೆ ಕರ್ಸಿದ್ ನೀನ? ಟೇಕ್ ಮಾಡ್ಸಿ ಸಾಧು ಸರ್ ಹತ್ರ ನೀನೇ ಮಗಳು ಕರ್ಕೊಂಡ್ ಬರ್ಬೇಕು. ಸಾಧು ಸರ್ ಮಗುನ ಕಳಿಸ್ಕೊಡಿ ಸರ್. ಸರ್ ಇಲ್ಲೆಲ್ಲ ಮಗು ಕಾಣ್ತಾ ಇದೆಯಾ? ಸರ್ ಕಾಣಿಸ್ತಿದೆ ಸರ್. ಮಗು ಕಾಣ್ತಾ ಇದೆಯಾ? ಕಾಣಿಸ್ತಿದೆ ಸರ್. ಎಲ್ಲಿ ಕಾಣ್ತಾ ಇದೆ? ಕೆಳಗೆ ಕಾಣಿಸ್ತಿದೆ ಸರ್. ಇಲ್ಲಿ ಕಾಣಿಸ್ತಿದೆ ಸರ್ ಮಗು. ಅಯ್ಯೋ ಒಳಗೋಗಿ ನೋಡು. ಸರ್ ಕಳ್ಳ ಅನ್ಕೊಂಡ ನನ್ನ. ಎಲ್ಲಿದೆ? ಅಲ್ಲಿ ಹೋಗಕ್ ಜೊತೆಲಿ ಹೋಗ್ತಾ ಇಲ್ವ ನಮ್ಮ ಮಗು? ಎಲ್ದೇ ಇರೋ ಮಗುನ ಇವ್ರು ಯಾಕೆ ಕಾಡ್ತಾವ್ರೋ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಸರ್. ಮಾಡಲು ಹೋಗಿ ಏನು ಮಾಡಿದೆ ನೀನು? ಲೇ ನೀನ್ ಯಾಕೋ ಅಳ್ತಿದ್ಯಾ? ದೊಡ್ಡ ಕ್ಯಾರೆಕ್ಟರ್ ಅಂತೇಳಿ ಎಲ್ಲ ಅವರೇ ಮಾಡ್ತಾವ್ರೆ. ನೀನ್ ಬಾರಮ್ಮ. ಅಯ್ಯೋ ಇದೇನು? ಇದು ಹಂದಿ ಮರಿ. ನನಗೊಂದು ಸಾಕಾಗಿ ಹೋಗಿದೆ. ಈ ಮಗುನ ಸಾಕಕ್ಕೆ ನನ್ನ ಕೈಲಾಗಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ, ಕೋಪ ಆಯ್ತಾರೆ ನೀನ್ ನನ್ ಮೇಲೆ ತೋರ್ಸು. ಈಗ್ಲೇ ಹೇಳ್ತಾ ಇದ್ದೀನಿ. ಮಾತಾಡಕ್ ಬರ್ಬೇಡ್ರಿ. ಮೇಡಮ್ ಮಗು ಯಾಕೆ ಮೇಡಮ್ ಬಟ್ಟೆ ಹೋಗ್ದಂಗ್ ಹೋಗಿತಾ ಇದ್ದೀರಾ? ಬಟ್ಟೆ ಒಗ್ದಂಗಲ್ಲ ಕಣ, ಬಟ್ಟೆನೆ ಒಗಿತಾ ಇದ್ದೀನಿ. ಆ ಬಕೆಟ್ ಅಲ್ಲಿ ನೀರಿದೆ, ಹಾಕು. ಏನ್ ಮಾಡ್ತಾ ಇದೀವ? ಬಕೆಟ್ ಅಲ್ಲಿ ನೀರ್ ಹಾಕೋದ್ರು ಬೇಡ ನೀರ್ ಅಲ್ಲಿದೆ, ಪಾಠ ಕಾಲ್ ಮಾಡ್ತಾ ಇದೀಯಾ? ಬಂಗಾರಿ ನಿಧಾನ ಬಾಮ ನೀನು. ಮಂಗೂರಿ ಅದೇ ನಿಧಾನಕ್ಕೆ ಬರ್ಬೇಕು ಮಂಗಾರಿ. ಅದೇ ಮಂಗೂರಿ. ಏನ್ ಮಾಡ್ತಿದ್ಯಾ? ಬಂಗಾರಿ ಮುದ್ದು ಮಾಡ್ತಿದೆ ಸರ್. ನಾನು ನನ್ನ ಹೆಂಡತಿಗೆ ಮುದ್ದು ಮಾಡ್ತಿದ್ದೀನಿ ಕಣ. ಏಯ್ ಕೊಡ, ನಾನು ಸ್ವಲ್ಪ ಮಗು ಆಡ್ತೀನಿ ಕೊಡ. ಇದು ಮಗು ಅಲ್ಲ ಕಣೋ, ಗಾಳಿಪಟ ಆಡಿಸ್ತೀನಿ. ಓನಮ್ಮ. ಏಯ್ ಇಲ್ಲಿದೆ ಅದು ಓನಮ್ಮ. ಅಂಬಾರಿ ಆಡ್ಬೇಕಾ? ಇಲ್ಲಿ ಬಸ್ರಿ ಅಂದಿ ಸರ್ ಇದಾರೆ. ಕೂತ್ಕೊಳ್ಳಿ ಅಂಬಾರಿ. ನಿಧಾನ ಉತ್ತಮ. ಯಾಕಮ್ಮ ನೀವು ನಾಗಿಣಿ ನೀನು ಹತ್ಬೇಕಂತ ಹತ್ತಮ್ಮ. ಅಯ್ಯೋ ಎಲ್ಲಿಗೆ? ಉತ್ತರಾಳಿಗೆ. ನಾವು ನಾಗರಬಾವಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಬಿಡಿ. ಹೊಡಿಬೇಡಿ ಸರ್, ಕಾಲಿಗೆ ಬೀಳ್ತೀನಿ ಸರ್. ಆಗಲ್ಲ ಸರ್, ಬಿಡ್ತೀನಿ ಸರ್. ಹೊಡಿಬೇಡಿ ಸರ್, ಹೊಡಿಬೇಡಿ. ಅದಲ್ಲ ಪ್ರಸಾದ್ ಸರ್, ಅದು ಮಗಳು ಕಕ್ಕ ಮಾಡ್ಕೊಂಡ್ಬಿಟ್ಲು, ಅದಕ್ಕೆ. ಎಲ್ಲಿ 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 ಎಲ್ಲಿ? ಅಲ್ಲಿ ಮಾಡ್ಕೊಂಡಿದ್ದ ತೊಳಿರಿ ಪ್ರಸಾದ್. ಸರಿ ಸರ್. ಇದು ಬಸವ ಅದು ಮಾತ್ರ ತುಳಿತಾ ಇದ್ದೇನು? ಅಕ್ಕ ಸರ್. ಅಪ್ಪ ಬಸವರಾಜು, ಆ ಸಣ್ಣ ಡೈಪರ್ ಇದೆಯಲ್ಲ ತಗೊಂಬಪ್ಪ. ಒಂದು ದೊಡ್ಡ ಕ್ಯಾರೆಕ್ಟ್ರು. ಹೋಗಿ ದೊಡ್ಡ ಡೈಪರ್ ತಗೊಂಬ. ಗಿಡಕ್ ನೆನ್ನೆ ನೀರು ಹಾಕಿದಿರಿ ಕಣೋ, ಕಕ್ಕ ತೊಳಿಯೋ. ಅಯ್ಯೋ ಇದು ಮಗುನ ಉಸೇನ್ ಬೋಲ್ಟ್ ಸೆಕೆಂಡ್ಗೆ ಹೋಗ್ತೆ. ಓಕೆ ಮೇಡಮ್, ಓಕೆ. ಏಯ್ ತಲೆ ಉತ್ಬೇಡ ಕಣೋ. ಕೊಡ. ಥ್ಯಾಂಕ್ ಯು. ಚೆನ್ನಾಗಿದೆ, ನನ್ನ ಸೈಜ್ ಇರ್ಬೇಕಾಯ್ತು. ಇದು ಯಾಕೆ ಸರ್? ಏನು ಸರ್? ಏಯ್ ಡೈಪರ್ ತಗೊಳಕ್ ಮಗುನೇ ಕೆಳಗ್ ಬಿಟ್ಟಲ್ಲೋ. ತಗೊಳಕೊಂಡ್ಬಿಡ್ತೀನಲ್ಲಪ್ಪ. ಅಯ್ಯೋ ನಿವೇದಿತ, ನಾನು ಎಷ್ಟು ಸಾಕ್ತೇನ. ಅಯ್ಯೋ ಸಾಕ್ತೆ ಕಣಪ್ಪ ನಿವೇದಿತ. ನಿವೇದಿತ ಎಲ್ಲ ನೋಡಪ್ಪ. ನಿವೇದಿತ
ನನ್ ಗಂಡ ಎತ್ಕೊಂಡಿಲ್ವೇನೋ? ಅಯ್ಯೋ ನಿವೇದಿತಾ ಎಲ್ಲ ಸರ್ ಅದೇನ್ ಪಪ್ಪು ಸಿಕ್ಕೊಡ್ತಾ ಇದ್ದೇನೆ ಕರೆಕ್ಟ್ ಆಗಿ ಹಿಡ್ಕೊ ಹಿಂಗೆ. ಅದು ಓಕೆ ಸರ್. ಹಂಗೆ ಹಿಡ್ಕೊ, ಆಟ ಆಡಿಸ್ತಾರೋ? ನೀನ್ ಯಾಕೋ ಅಳ್ತಿದ್ಯಲೇ? ದೊಡ್ಡ ಕ್ಯಾರೆಕ್ಟರ್ ಅಂತೇಳಿ ಎಲ್ಲ ಅವ್ರೇ ಮಾಡ್ತಾವ್ರೆ. ಇವ್ರ ಹತ್ರ ಹೆಂಗೋ ಇದ್ಯಾ? ಲೇ, ನೀನ್ ಇದನ್ನ ಪ್ರಾಬ್ಲಮ್ ಅನ್ಕೊಂಡಿದ್ಯಾ? ನಾನು ಅಡ್ವಾಂಟೇಜ್ ತಗೊಳ್ತಾ ಇದ್ದೀನಿ. ಹೆಂಗೆ ನೋಡಿ ಯಜಮಾನ್ರ ಏನ್ ಬಸ್ಸು? ಮಾರ್ಕೆಟ್ ಹೋಗಿದ್ದೆ, ಒಳ್ಳೊಳ್ಳೆ ಬಟ್ಟೆ ಶೂಸ್ ಇತ್ತು. ನಾಡಿದ್ದು ನಮ್ ಚಿನ್ನು ಬರ್ತ್ಡೇ ಅಲ್ವಾ, ಹೌದು ಬಸ್ಸು. ಅದಕ್ಕೆ ರೇಟ್ ಏನು ನೋಡ್ದೆ ಎಲ್ಲ ತಗೊಂಡ್ ಬಂದ್ಬಿಟ್ಟಿದೀನಿ. ಎಷ್ಟಾಯ್ತು ಬಸ್ಸು? 20,000. ಅಯ್ಯೋ, ನಾ ಕೊಡದೆ 10,000 ಪೇಮೆಂಟ್ ಎಷ್ಟು ಕೊಡ್ತಂದಿದ್ದೆ, ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬಾರ್ದು ಬಸ್ಸು. ತಗೋ ನೀನೇ ಇಟ್ಕೊಂಡ್ಬಿಡ ಆಯ್ತಾ? ನೋಡ್ದೇನ, ಬಟ್ಟೆನೂ ತಗೊಂಡ್ ಬಂದಿಲ್ಲ, ಶಾಲು ತಗೊಂಡಿಲ್ಲ, ಆದ್ರೂ 20,000 ರೂಪಾಯಿ ಕಮಾಯಿ ಮಾಡ್ದೆ. ಏನ್ ಶಾಲು ತಗೊಳ್ತೀವಿ ಹಿಂಗೆ? ನಾನ್ ಮಾಡ್ತೀನಿ ನೋಡ್ಕೊಳ್ಳುವ. ಯಜಮಾನ್ರೆ ಯಜಮಾನ್ರಿ, ನಾಳೆ ನನ್ನ ಮಗಳು ಬರ್ಡೇ ಇದೆ ಯಜಮಾನ್ರಿ. ಚಿನ್ನು ಕತ್ತಲ್ಲಿ ಚೈನ್ ಇತ್ತಲ್ಲ, ಅದನ್ನ ತಗೊಳ್ಳೋಣ ಅನ್ಕೊಂಡಿದೀನಿ. ಆದ್ರೆ ಏನ್ ಮಾಡೋದು? ಬಡೂರು ಯಜಮಾನ್ರೆ, ನಾವು ಬಡೂರು. ಪ್ರಶಾಂತ್ ತಲೆ ಕೆಡ್ಸ್ಕೊಬೇಡಿ ಪ್ರಶಾಂತ್. ಇನ್ನು 3 ಜನ ಬಿಟ್ರೆ ನಮ್ ಚಿನ್ನು ಬರ್ತ್ಡೇ ಇದೆ. ಆ ಬರ್ತ್ಡೇ ಮುಗಿದ ಕೂಡಲೇ ಅವಳ ಕತ್ತಲ್ಲಿರೋ ಚೈನ್ ನಿಮ್ ಕೈ ಕೊಟ್ಟು ಬಿಡ್ತೀನಿ ಆಯ್ತಾ? ಇಲ್ದೇ ಇರೋ ಮಗು ಹತ್ರ ಹೆಂಗ್ ಸರ್ ಚೈನ್ ಕಿತ್ಕೊಳ್ಳೋದು? ಕೇಳ್ ನೋಡಿ. ಏನಾಯ್ತು ರಾಗಿಣಿ, ಏನಾಯ್ತು? ನಮ್ ಚಿನ್ನು ಕತ್ತಲಿರೋ ಚಿನ್ನ ಚೇನ್ ಕಾಣಿಸ್ತಿಲ್ಲ ಕಣ್ರಿ. 3 ದಿನ ಬಿಟ್ರೆ ನಾನೇ ಚೈನ್ ಕೊಡ್ತಿದ್ದಲ್ಲ, ಮಗು ಕೈ ಏನಾಯ್ತು ರಾಗಿಣಿ? ಚಿನ್ನು ಕಾಣಿಸ್ತಿಲ್ಲ ಕಣ್ರಿ. ಚೈನ್ಗೋಸ್ಕರ ಮಗುನ ಕಿಡ್ನಾಪ್ ಮಾಡ್ತೀಯ ನಾಯಿ? ಹಲೋ, ಒಂದ್ ಸೆಕೆಂಡ್, ಏನ್ ಮಾಡ್ತಿದ್ದೀರಾ ಇಲ್ಲಿ? ಫಸ್ಟ್ ಆಫ್ ಆಲ್ ಬೋರ್ಡ್ ಯಾರು ಚೇಂಜ್ ಮಾಡಿದ್ದು? ನಿಮ್ಗಾದ್ರೂ ಅಷ್ಟು ಗೊತ್ತಾಗದ್ ಬೇಡ್ವಾ? ಅವ್ರ ಹತ್ರ ಮಾತಾಡ್ತಿದ್ದೀರಲ್ಲ. ಮೇಡಮ್, ಮಗುನ ಟೇಕ್ ಕೇರ್ ಮಾಡ್ಕೊಳಕ್ಕೆ ಹೇಳಿದ್ರು ಮೇಡಮ್ ಇವರು. ಐ ಟೇಕ್ ಕೇರ್ ಆಫ್ ಇಟ್. ಎಕ್ಸ್ಕ್ಯೂಸ್ ಮೀ, ಅದೇನು ಕೊಡ್ತಾ ಇದ್ಯಾ? ನೀವ್ ಯಾರೇ? ನಾನು ಬಟ್ಟೆ ತೊಂಡು ಸೈಡ್ ವಿಂಗಲ್ ಒಣಗಾಕಿದ್ರೆ ನೀನ್ ಹಾಕ ಬಂದಿದ್ಯಾ? ಹಂಗಂದ್ರೆ ನೀನು ನೀವಾದ್ರೂ ಡಿಶ್ವಾ ಡಾಕ್ಟರ್ ಅಲ್ವಾ ಸರ್? ಐ ಆಮ್ ಎ ಡಾಕ್ಟರ್. ಉದಯವಾಣಿ, ಪ್ರಜಾವಾಣಿ ಎಲ್ಲ ವಾಣಿನ ಓದ್ಕೊಂಡು ನಾನು ಡಾಕ್ಟರ್ ಆಗಿರೋದು. ಒಂದು ನಿಮಿಷ ನೆಮ್ಮದಿಲಿ ಇರಕ್ ಬಿಡಲ್ವಲ್ರು. ನಿಮ್ಮಂತ ಹುಚ್ಚಿ ಹಾಕ್ರೋ ಭೂಮಿ ಮೇಲೆ ಹುಟ್ಬೇಕು. ಒಂದು ನಿಮಿಷ ಕಾಫಿ ಕುಟ್ಕೊಂಡ್ ಬರೋಕಷ್ಟು ನೆಮ್ಮದಿ ಇಲ್ವಲ್ರು. ಯಾವನ್ರಿ ಬೋರ್ಡ್ ಚೇಂಜ್ ಮಾಡ್ದವನು? ಈಗ ಯಾಕೋ ನಗ್ತಿದ್ಯಾ? ದೊಡ್ಡ ಕ್ಯಾರೆಕ್ಟರ್ ಅಂತೇಳಿ ಎಲ್ಲ ಅವ್ರ ಮಾಡ್ತಾವ್ರೆ. ಮೊದ್ಲು ಈ ನನ್ನ ಮಗನ ಎತ್ತಿ ಸರ್, ಮೊದ್ಲು ಈ ನನ್ನ ಮಗನ ಎತ್ತಿ. ಯಾವನ್ರಿ ಹೊಡೆಯಲಿ ಹುಚ್ಚರು ಕೈಯಲ್ಲಿ ಯಾವನ ಚಾಕು ಕೊಡ್ತಾನನ್ರಿ? ಕೊಡ್ತಾರ ಸರ್? ರಕ್ತ ಬಂದ್ಬಿಟ್ರೆ ಮತ್ತೆ ಎಲ್ಲ ಸೇಫ್ ಆಗಿ ಇಡ್ಬೇಕಲ್ಲ ಸರ್. ಒಳ್ಳೆ ಸೇಫ್ ಜಾಗ, ಯಾರಿಗೂ ಕಾಣಿಸ್ಲೇಬಾರ್ದು ಸರ್. ಹಂಗ ಹುಚ್ಚು ಮಾಡಿ ಸರ್. ಪ್ರಶಾಂತ್, ಇಲ್ಲಿ ಮಗು ಎಲ್ಲಿ? ಇಲ್ಲಿ ಸರ್. ಏನ್ ಅಲ್ಲಿ ಹುಟ್ಟಕ್ ಅದೇನು? ಅದು ಮಗು ಅಲ್ಲ ಪ್ರಶಾಂತ್, ಮಗು ಸರ್. ಅದು ಹಂದಿ ಮರಿ ಪ್ರಶಾಂತ್. ಅದೇ ಸರ್. ಅದಕ್ಕೆ ಕ್ಲೀನ್ ಆಗಿ ಏನೋ ಮಾಡ್ತೀಯಾ? ಯಾವ ಹಂದಿನ ಹಿಂಗೆ ಆಟ ಆಡಿಸ್ತಾರ ಪ್ರಶಾಂತ್? ಹಂದಿ ಮುಖ ಮುಟ್ಟು ಪ್ರಶಾಂತ್. ಪ್ರಶಾಂತ್, ಈಗಿರೋದು ಮಗು ಪ್ರಶಾಂತ್. ಹಂದಿ ಹಿಡ್ಕೊಂಡಿರೋದು ಹಂದಿ. ಅದೇ ಸರ್. ಕೈ ಅಗ್ಲ ಮಾಡಿದ್ದಕ್ಕೆ ಹಂದಿ ಬಿದ್ದೋಯ್ತು ಪ್ರಶಾಂತ್. ನೋಡು ಪ್ರಶಾಂತ್, ನೋಡು ಪ್ರಶಾಂತ್. ಪ್ರಶಾಂತ್, ಏನ್ರಿ, ಎಲ್ಲಿದೆ ಮಗು? ಪ್ರಶಾಂತ್, ಗೊತ್ತಾಗ್ತಾ ಇಲ್ವಾ? ಬರೀ ಆಟ ಸಾಮಾನು ಎತ್ಕೊಂಡ್ ಬಂದಿದ್ಯಾ? ಮಗು ಇನ್ನೂ ಅಲ್ಲೇ ಇದೆಯಲ್ಲ ಪ್ರಶಾಂತ್. ಅಲ್ಲಿದ್ದರೆ ಎತ್ಕೊಂಡ್ಬಂದಿದ್ದು ಅಲ್ಲ, ಮಗು ಅಲ್ಲಿದೆ ನೋಡಿ, ಜಾನ್ವಿ ಪಕ್ಕ. ಬೇಡ ಸರ್. ಜಾನ್ವಿ ಪಕ್ಕ ಅಲ್ಲ ಪ್ರಶಾಂತ್, ಅಲ್ಲಿ ಅಮೃತ ಅವ್ರ ಅಮ್ಮ ಕೂತಿರಲ್ಲ ಅವ್ರ ಪಕ್ಕ ಇದೆ ಪ್ರಶಾಂತ್. ನೀನ್ ಮಾಡಿದ ಸ್ಕಿಟ್ಟಿಗೆ ನನ್ ತೊಡೆ ಮೇಲೆ ಹೊಡ್ಕೊಂಡು ನಗ್ತಾ ಇದ್ರು ಪ್ರಶಾಂತ್ ಇಷ್ಟೋ ತನಕ. ಹೋಗಿ ಇಸ್ಕೊ, ಬೈಸ್ಕೊ. ಹಾ ಇಸ್ಕೊ. ಥ್ಯಾಂಕ್ ಯು ಸರ್. ತಗೊಳ್ಳಿ ಪ್ರಶಾಂತ್. ಸರ್ ಇಲ್ಲ ಸರ್, ಅಲ್ಲೇ ಲಾಸ್ಟ್ ಇಲ್ಲಿ ಇಟ್ಕೊಂಬಂದು ನೋಡಿ ಕಾಣಿಸ್ತಿದೆ. ಮಗು ನೋಡಿ, ಮಗು 2 ಕಣ್ಣು, 1 ಬಾಯಿ, 2 ಮೂಗು, 1 ಮೂಗು.
ಮಗು ತಕ್ಷಣ ಅಲ್ಲಿ ನಿವೇದಿತ ಅವ್ರ ಅಮ್ಮನ ಪಕ್ಕ ಕೂತಿದೆ ಪ್ರಶಾಂತ್. ಆಂಟಿ ಮಗುನ್ ಕೊಟ್ಬಿಡಿ ಆಂಟಿ ಅಂದ್ರೆ ಅಲ್ಲಿರೋ ಮಗುನ್ ಕೊಡಿ. ಹೋಗಿ ಇಸ್ಕೊಂಬ ಪ್ರಶಾಂತ್. ಅಂಕಲ್ ನೀವೇ ಕೊಡಿ. ಅಯ್ಯೋ ಕೊಡಲ್ಲ ಅಂತ ಇದ್ದಾರೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಪಡ್ರಿ ಕೊಡಿ. ಕೊಡಿ ಸರ್, ನಾನೀಗ ಸಾಕಿರೋ ಮಗು. ಮಗನ್ ಇಲ್ಲಿ ನಿಲ್ಸು, ಆಂಕರಿಂಗ್ ಪರ್ಫಾರ್ಮೆನ್ಸ್ ಕೇಳು ಮಗುನ್ ಕೇಳು ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳು ಪರ್ಫಾರ್ಮೆನ್ಸ್ ಕೇಳು. ಕೇಳು ಮಗು ತರ ಕೇಳು. ಹಲೋ ಹಲೋ ಹಾ ಹಲೋ ಬೇಗ ಬೇಗ ಅರ್ಜೆಂಟ್, ಸ್ವಲ್ಪ ಅರ್ಜೆಂಟ್. ಸ್ವಲ್ಪ ಅರ್ಜೆಂಟ್, ಸ್ವಲ್ಪ ಬೇಗ ಬೇಗ ಕೇಳಿ ಯಾರಿಗೆ ಫೋನ್ ಮಾಡಿದ್ದಾರೆ ಅಂತ. ಕೇಳು ಸರ್ ಯಾರಿಗೆ ಫೋನ್ ಮಾಡಿದ್ರೆ ಸರ್? ಒಂದು ಕಾಮಿಡಿಗೋಸ್ಕರ ನೀವು ಏನೋ ಆಸ್ಪತ್ರೆ ನಾಟಕ ಮಾಡಿದ್ರ, ಅವನಿಗೆ 100% ಹಿಡಿದ್ಬಿಟ್ಟಿದೆ. ನಮ್ಮ ಕೈಲಿ ಆಗಲ್ಲ, ಹೋದ ಅವನು ಅಷ್ಟೇ. ಈಗ ಮಗು ಹೆಸರೇನು? ನಿವೇದಿತಾ. ಎಲ್ಲಿದೆ? ಏಯ್ ಅಲ್ಲಿಲ್ವಾ? ನಿವೇದಿತಾ. ಎತ್ಕೊಂಬ ಮಗುನ. ಸರ್ ಅವ್ರ ಅಪ್ಪ ಅಮ್ಮ ನನ್ನ ಎತ್ಬಿಡ್ತಾರೆ. ಯಾಕೆ ಅವ್ರ ಯಜಮಾನ್ರು ಇಲ್ವಾ? ಅವು ಕರೆಕ್ಟ್. ಅವ್ರ ಯಜಮಾನ್ರು ನಿವೇದಿತ ಪಕ್ಕ ಕೂತಿರೋ ನೋಡಲ್ಲಿ. ನಿಂಗ್ ಕಾಣಿಸ್ತಾ ಇಲ್ವಾ? ಇಲ್ಲ ಸರ್. ಹಾಯ್ ಚಂದನ್. ಹಾಯ್. ಹಂಗಾರೆ ಹಾಡು ಹೇಳಿಸಿ. ನಿನ್ ಮಗು ಕೈ ಡ್ಯಾನ್ಸ್ ಮಾಡಿಸು. ಬಿಗಿನಿಂಗ್ ಅಲ್ಲಿ ನನಗೂ ಇದೇನು ಬೇರೆ ತರ ಒಂದು ಸ್ಕಿಟ್ ಅಂತಾನೆ ಅನ್ಕೊಂಡೆ. ಯಾವಾಗ ನಮ್ಮ ಚಿಲ್ಲರು ಮಗು ತರ ಬಂದು, ಓಹೋ, ಒಂದೊಂದು ಕ್ಯಾರೆಕ್ಟರ್ ಸೂಪರ್ ಮಾಡೋದು. ಕ್ಯಾರೆಕ್ಟರ್ ಕೂಡ ನನಗೆ ಮೇನ್ ಆಗಿ ದೊಡ್ಡ ಬೋರ್ಡ್ ಹಾಕೊಂಬಂದಲ್ಲ. ದೊಡ್ಡ ಕ್ಯಾರೆಕ್ಟರ್. ನಿನ್ ದೊಡ್ಡ ಕ್ಯಾರೆಕ್ಟರ್ ಏನಪ್ಪ, ಅಟ್ಲೀಸ್ಟ್ ಇದಾರು ಕರೆಕ್ಟ್ ಆಗಿ ರಿಜಿಸ್ಟರ್ ಆಯ್ತು. ಇಲ್ಲ ಹೈಲೈಟ್ ಪಾಯಿಂಟ್ ಈಸ್ ನಿಜಲ್ಲಮ್ಮ. ನೀನು ವಾರಕ್ಕೂ ಅಂತಲ್ಲ, ಒಂದು ಸ್ಕಿಟ್ಗೆ ನೀನು ಬಹಳ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಾ. ನಿನಗೆ ಮುಂದಕ್ಕೆ ಒಳ್ಳೆ ಸಿನಿಮಾ ಚಾನ್ಸ್ಗಳು ಬರಬಹುದು ಅಂತ ನನಗನ್ನಿಸ್ತಾ ಇದೆ. ಯು ಆರ್ ಅ ವೆರಿ ಗುಡ್ ಏನದು ಮೆಂಟರ್ ಕೂಡ. ಈ ಸ್ಕಿಟ್ ನ ಮೆಂಟರಿಂಗ್ ಮಾಡಿದ್ದು ಕೂಡ ಪ್ರಶಾಂತ್ ಅಲ್ವಾ ಪ್ರಶಾಂತ್? ಅಲ್ವಾ ಪ್ರಶಾಂತ್? ಸರ್ ಇಲ್ಲ ಸರ್. ಅಲ್ವಾ ಪ್ರಶಾಂತ್? ಇಲ್ಲ, ಈ ಪ್ರಶಾಂತ್ ನ ಪಾಪ ಇವರು ಹೊಡೆದೆ ಅವನ ಅಮ್ಮಕ್ಬಿಟ್ಟ. ಸರ್ ಹೊಡೆದಲ್ಲ ಸರ್, ರಿಯಲ್ ಆಗಿ ಹೊಡಿತಾವ್ರ ಸರ್. ನೋಡದ ಮೂಲೆಯಲ್ಲಿ ಹೊಡಿತಾರ ಸರ್. 10 ಜನ ಸೇರ್ಕೊಂಡು ಹೊಡೆದ್ರೆ ಸರ್, ಯಾವ ಮೂಲೆಯಲ್ಲಿ ಯಾರ ಕೈ ಹೊಡೆದು ಬಂತು ಅಂತ ಗೊತ್ತಾಗಲ್ಲ ಸರ್. ಯಾರು ಹೊಡೆದು ಅಂತ ಗೊತ್ತಾಗ್ಬೇಕಲ್ಲ. ಇನ್ನೊಂದ್ಸತಿ ಸರ್ ಅದು ಬೇಡ ಸರ್. ಅಲ್ಲ ಬಾ, ನೀ ಕಣ್ಮುಚ್ಕೊ. ಆಲ್ರೆಡಿ ಗೊತ್ತಾಗಿದೆ ಸರ್. ಬೇಕಿತ್ತ ಆಲ್ರೆಡಿ ಗೊತ್ತಾಗಿದೆ. ಕಣ್ಮುಚ್ಕೊ ಸರ್. ನಿನಗೆ ನ್ಯಾಯ ಕೊಡಿಸ್ಬೇಕು. ಯಾರು ಹೊಡೆದಿದ್ದು ಅಂತ ನೀವು ಹೇಳ್ಬೇಕು. ಓಕೆನಾ ಸರ್? ಫಸ್ಟ್ ಆ ಕಡೆಯಿಂದ ಯಾರು ಬರ್ತೀರಾ? ಲೆಫ್ಟ್ ಸೈಡ್ ಇಂದ ಬನ್ನಿ ಸರ್. 1 ನಿಮಿಷ ಸರ್. ಅಮ್ಮ ಸರ್, ಇದು 1 ನಿಮಿಷ ಸರ್. 1 ನಿಮಿಷ ಸ್ಲೋ, 1 by 1. 1 ನಿಮಿಷ ಸರ್. ಇದು ಯಾರು ಹೊಡ್ರು ಅಂತ ಹೇಳ್ತೀನಿ ಸರ್. ಯಾರು ಹೇಳು? ಇದು ನಿತಿನ ಸರ್. ನಿತಿನ್ ಅವನು ಸರಿನೇ ಇಲ್ಲ ಸರ್. ಅವನು ಅಲ್ಲಿ ಬಿಟ್ಟು ಎಲ್ಲಾ ಕಡೆ ಹೊಡಿತಾನೆ ಸರ್. ಸರಿಯಾದ ಉತ್ತರ. ನೆಕ್ಸ್ಟ್. ಎಸ್. ನೆಕ್ಸ್ಟ್ ಲೆಫ್ಟ್ ಸೈಡ್ ಇಂದಾನೆ ಬರೀತೀರಾ? ಸರ್ ಇದು ಚಿಲ್ಲರ್ ಬ್ರೋ ಸರ್. ಎಸ್. ಯಾಕೆ ಗೊತ್ತಾ ಸರ್? ವಾವ್, ರೈಟ್ ಆನ್ಸರ್ ಸರ್. ಎಸ್. ಥ್ಯಾಂಕ್ ಯು ಸರ್. ಎಸ್. ಹುಲಿ ಕಾರ್ತಿಕ್ ನೀನ್ ಬಾ ಇವಾಗ. ಹುಲಿ ಕಾರ್ತಿಕ್ ಬಂದ್ರೆ ಹುಲಿ ಕಾರ್ತಿಕ್ ಹೊಡಿತಾ ಗೊತ್ತಾಗುತ್ತೆ ಸರ್. ಬೇಡ ಪರವಾಗಿಲ್ಲ, ಹಾಗಾದ್ರೆ ಬೇಡ ಬಿಡು. ಸರ್ ಇದು ರಾಘುನೇಶ್ ಸರ್. ಎಸ್ ಎಕ್ಸಾಕ್ಟ್ಲಿ ಸರ್. ಸರ್ ಹೆಂಗೆ ಹಿಂಗ್ ಹೊಡಿಲ್ಲ ಸರ್, ಹಿಂಗ್ ಹೊಡಿತಾನೆ ಸರ್. ಆಹಾ ಹಾ ಸರ್, ರಾಘುನೇಶ್ ಸರ್ ಇದು. ಆಮೇಲೆ ಇನ್ನೊಂದೇ ಗೊತ್ತಾ ಸರ್? ಏನ್ ಸರ್? ಎಲ್ಲಾ ಕಡೆ ಹೊಡಿತಾನೆ ಸರ್. ಹೌದು ಸರ್. ಹೌದು ಸರ್. ಸುಷ್ಮಿತಾ ನೀನ್ ಬಾ. ಸುಷ್ಮಿತಾ ಹೊಡೆದ್ರೆ ಬೇಡ ಸರ್, ಅವಳು ಕೋಪ ಜಾಸ್ತಿ. ನಾಯಿ ಹೊಡೆದಂಗೆ ಹೊಡಿತಾಳೆ. ಸುಷ್ಮಿತಾ ಕಟ್ ಸರ್. ಸರಿ. ಹಾ ಸರ್, ಇದು ಮೋಸ್ಟ್ಲಿ ಇವನು ಸರ್. ಅವನು ನನ್ ಕಲರ್ ಅವನಲ್ಲ, ಬಸ್ಸು. ಹಾ ಸರ್. ಏನಕ್ಕೆ ಆ ತರ? ಸರ್ ಅವನು ಬಸ್ ತರನೇ ಹೊಡಿತಾನೆ ಸರ್ ಹಿಂಗೆ ಅಂತ. ಇದು ಆಗಿಲ್ಲ. ರೆಡಿ? ಸರ್ ಇದು ಪಕ್ಕ ಸರ್. 1 ನಿಮಿಷ ಸರ್. ಇದು ಪಕ್ಕ ಗೊತ್ತು ಸರ್ ಯಾರಂತ ಸರ್? ಏನು? ಹುಲಿ ಕಾರ್ತಿಕ್ ಸರ್. ಅವನು ಅಂತ ಹೊಡಿತಾನೆ ಸರ್. ಹುಲಿ ಕಾರ್ತಿಕ್ ಬ್ರೋ. ಸಾಕು ಬ್ರೋ, ಎಷ್ಟು ಹೊಡಿತೀರಾ? ಹೊಡೆದು ಸಾಯಿಸ್ತಾರೆ ಸರ್. ಸರ್ ಹೊಡಿಯಪ್ಪ ಎಲ್ಲ ಹೊಡೆದು ಸಾಯಿಸ್ಬಿಡಿ ಸಾಕು ಸರ್. ಪ್ಲೀಸ್ ಸರ್. ಸರ್ ಇವಳೇ ಹೊಡಿತಿದ್ರು ಅವಾಗಿಂದ. ಹಂಗ್ ಮಾಡ್ಬಾರ್ದು ಯಾವತ್ತೂ ಅಷ್ಟೇ. ನಾನು ಕೂಡ ಒಬ್ಬ ಮನುಷ್ಯ ಅಲ್ವಾ ಸರ್? ಇದು ಇವಳೇ ಸರ್. ಮೆಂಟ್ರಿಂಗ್ ಮಾಡಿದ್ ಯಾರಂತ ಹೇಳು. ನಾನೇ ಸರ್. ನಾನಲ್ಲ ಸರ್. ಯಾರು ಸರ್? ಇವರಿಬ್ರು. ಸುಷ್ಮಿತಾ ಏನು ಮಾಡಿಲ್ಲ. ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಸುಮ್ಮನೆ ಬಂದಿ. 2 ಡೈಲಾಗ್ ಕೊಡ್ಸಿದ್ದು ನಾನೇ ಸರ್ಗೆ ಹೇಳ್ಬಿಟ್ಟು 2 ಡೈಲಾಗ್ ಕೊಡ್ಸಿದ್ದು. ಆಕ್ಚುಲಿ ಅವಳಿಗೂ
ಆಕ್ಟಿಂಗ್ ಪ್ರಭಾವ ಕೊರತೆ ಇದೆ ಸರ್. ಅವಳ ಆಕ್ಟಿಂಗ್ ಮೈನ್ ಕೊಡ್ತಿಲ್ಲ, ಮೈನ್ ಕೊಡ್ತಿಲ್ಲ. ಸೈಡ್ ಅಲ್ಲಿ ಬಂದು ಹೋಗೋದು ಕೊಡ್ತಾವ್ರೆ. ನಾನು ಸೈಡ್ ಅಲ್ಲಿ ಬಂದು ಹೋಯ್ತಾಳೆ, ಸೈಡಲ್ಲಿ ಡೈಲಾಗ್ ಹೊಡಿಲ್ಲ ಅಂತ ಕೊಟ್ಟೆ. ನೀ ಕೇಳಿದ್ರು ಶ್ರುತಿ ಮೇಡಮ್. ಶ್ರುತಿ ಮ್ಯಾಮ್ ಕಮೆಂಟ್ ಹೆಂಗಿತ್ತು ನಂಗೆ ಹುಚ್ಚಿಡ್ತಿದ್ದು ನೀ ಅದೇ ತಾನೇ ಶ್ರುತಿ ಮ್ಯಾಮ್ ಹೆಂಗಿದ್ದು? ಶ್ರುತಿ ಮ್ಯಾಮ್ ಹೆಂಗಿತ್ತು ನನ್ಗೆ ಹುಚ್ಚಿಡ್ದಿದ್ದು? ನಿಂಗೆ ಹುಚ್ಚಿಡಿತಾ? ಇಲ್ಲ ಮ್ಯಾಮ್, ಸರಿ ಹೋಯ್ತು ಇವಾಗ ನಾರ್ಮಲ್. ಹೌದಾ? ನಾರ್ಮಲ್ ಆಗಿರೋದಂದ್ರೆ ಹೆಂಗೆ? ಶ್ರುತಿ ಮ್ಯಾಮ್ ಕಮೆಂಟ್ಸ್ ಕೊಡಿ ಮ್ಯಾಮ್. 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 ಚಿಂಪಾಂಜಿ ಇದ್ದಂಗಿದೆ ಅದು. ಅವನಿಗೆ ಗೊತ್ತಿಲ್ಲದೆ ಸ್ಟೇಜ್ 1 ಕ್ರಾಸ್ ಆಗಿದೆ. ಸರ್ ಏನು ಕ್ರಾಸ್ ಅಲ್ಲ ಸರ್, ರಿಯಲ್ ಆಗಿ ಹುಚ್ಚು. ದಯವಿಟ್ಟು ಕರ್ನಾಟಕದ ಜನತೆ ಮುಂದೆ ಬೇಡ್ಕೋತಾ ಇದ್ದೀನಿ. ಕೇಳಿದೀವಿ ಆಲ್ರೆಡಿ, ಡಾಕ್ಟರ್ ನಾನು ತುಂಬಾ ಖರ್ಚಾಗತ್ತೆ ಅಂತ ಹೇಳಿದ್ದಾರೆ. ನನ್ನ ಗೂಗಲ್ ಪೇ ನಂಬರ್ ಕೊಡ್ತೀನಿ, ದಯವಿಟ್ಟು ಅದಕ್ಕೆ ಸಹಾಯ ಮಾಡಿ. ಸರ್ ನನಗೆ ಸಹಾಯ ಮಾಡಿ. ನಿಮ್ ಗೂಗಲ್ ಪೇ ನಂಬರ್ ನೀನ್ ಎಲ್ಲಿ ಖರ್ಚು ಮಾಡ್ತೀಯಾ? ನಾನ್ ತಾನೇ ಖರ್ಚು ಮಾಡ್ಬೇಕು ನಿಂಗೆ, ಡಾಕ್ಟರ್ಗೆ. ದಯವಿಟ್ಟು ಟಿವಿ ನೋಡ್ತಾ ಇರಾ, ಕೆಳಗಡೆ ಬರ್ತಾರೋ ನಂಬರ್ಗೆ ದಯವಿಟ್ಟು ಹೇಳ್ರಿ, ನಂಬರ್ ಯಾವ್ದು ಹೇಳ್ರಿ. ನೋಡ್ರಿ ಬರ್ತಾ ಇದೆಯಲ್ಲ ಅಲ್ಲಿ, ತೋರಿಸಿ. ಕೆಳಗೆ ಬರ್ತಿರೋ ನಂಬರ್ನ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ. 10 ನಂಬರ್ಸ್ ಬರ್ತಾ ಇದೆ. ಚೆಕ್, ಡಿ ಏನ್ ಬೇಕಾದ್ರೆ ಮಾಡ್ಬೋದು. ಏನು ಇಲ್ಲ ಅಂದ್ರೆ ಗಿಚ್ಚಿ ಈ ಒಂದು ಸ್ಟೇಜಿಗೆ ಬಂದು ಇಲ್ಲೂ ಕೂಡ ಸಹಾಯ ಮಾಡ್ಬೋದು. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಆಡಿಯನ್ಸು ಕೊಡ್ಬೋದು, ನಿಂತಿರೋರು ಕೊಡ್ಬೋದು, ಕೂತಿರೋರು ಎಲ್ಲ ಕ್ಯಾಮ್ರಾಮನ್ ನಿಜವಾಗ್ಲೂ ಇಲ್ಲೇ ಕೊಟ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ದುಡ್ಡು. ನಿಜವಾಗ್ಲೂ ಇದು ಭಾರತದಲ್ಲೇ ಒಂದು ಇತಿಹಾಸ. ಒಬ್ಬ ಹುಚ್ಚನೇ ಅವ್ನಿಗೆ ದುಡ್ಡು ಕೊಡು ಅಂತ ಕೇಳ್ತಾ. ಸರ್ ಏನು ಕೊಡ್ಬೇಡಿ ಸರ್, ಬೇಡ ಸರ್, ಹುಚ್ಚನ ಆಗೋದೆ ಸರ್. ಏನು ಕೊಡ್ಬೇಡಿ, ಏನು ಕೊಡ್ಬೇಡಿ. ಐ ಆಮ್ ಆಲ್ ರೈಟ್. ಈ ಸ್ಕಿಟ್ಟು ಎಂಟ್ರಿ ಆಗ್ತಿದ್ದಂಗೆನೆ ತುಂಬಾ ಒಂಥರ ಕಣ್ಣು ಮನಸ್ಸು ಎಲ್ಲ ಕದ್ದಿದ್ದು ನಮ್ ರಾಗು ಡ್ರೆಸ್ಸು ರೀ, ಬ್ಲೌಸು. ಯಪ್ಪ ದೇವ್ರೇ. ರಾಗು, ನೀನ್ ಇಷ್ಟೊಂದ್ ಸುಂದರವಾಗಿ ಬರ್ತಾ ಇದ್ರೆ ನಾರ್ಮಲ್ ಆಗಿರೋರು ಹುಚ್ಚರಾಗ ಹೋಗ್ತಾರ ಕಣೋ. ನೀನ್ ನೋಡಿ ಏನೋದು ಅಷ್ಟೊಂದ್ ಸುಂದರವಾಗಿ ನೋಡು, ಟರ್ನ್ ಮಾಡೋ. ಯಪ್ಪ, ನಿಜವಾಗ್ಲೂ ಹೆಣ್ಮಕ್ಳೇ ಒಂಥರ ಅನ್ಕೋಬೇಕಣೋ, ಇಷ್ಟೊಂದು ಸುಂದರವಾಗಿರೋ ಹುಡುಗಿನ ನಾವು ನೋಡ್ಲಿಲ್ಲ ಅಂತ. ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತೀಯ ಕಣೋ ರಾಗು. ಚಿಲ್ಲರ್ ಮತ್ತೆ ರಾಗು ಕಾಂಬಿನೇಷನ್ ಏನ್ರಿ ಟೈಮಿಂಗ್ ನಿಮ್ಮಿಬ್ಬರದು ಎಕ್ಸ್ಟ್ರಾರ್ಡನರಿ ಕಣಪ್ಪ, ಸಖತ್ತಾಗಿತ್ತು ನಿಮ್ಮಿಬ್ರು ಟೈಮಿಂಗ್. ಬಟ್ ಈ ಕಥೆಯಲ್ಲಿ ನಮ್ಮ ಕಾರ್ತಿಕ್ ಬಂದಿದ್ದು ಇತ್ತಲ್ಲ, ಅದೊಂಥರ ಸಖತ್ ಸರ್ಪ್ರೈಸ್ ಎಲಿಮೆಂಟ್. ನಾನು ಅವಾಗ ಮುಗಿಯುತ್ತೆ, ಅಷ್ಟೊಂದು ಸೀರಿಯಸ್ ಆಗಿ ಆಕ್ಟ್ ಮಾಡ್ತಾ ಇದ್ದಿಲ್ಲ ನೀನು. ಸ್ಕಿಟ್ ಅವಾಗ ಮುಗೀತು, ನಿಜವಾದ ಡಾಕ್ಟ್ರು ಬಂದ ಅಂತ ನೋಡಿದ್ರೆ ಅದೆಲ್ಲ ಸಖತ್ತಾಗಿತ್ತಪ್ಪ. ನಮ್ಮ ಪ್ರಶಾಂತ್ ಮಾತ್ರ ಯಾರು ಏನೇ ಹೇಳಿ, ಸ್ಕಿಟ್ಟಿನ ಒಳಗಡೆನೂ ಅಷ್ಟೇ, ಸ್ಕಿಟ್ ಮುಗಿದ್ಮೇಲೂ ಅಷ್ಟೇ, ಯು ಆರ್ ದ ಹೀರೋ ಪ್ರಶಾಂತ್. ಸೂಪರ್. ನಿಮ್ ಡೆಡಿಕೇಶನ್. ನನಗೆ ಚಂದ್ರಪ್ರಭಾ ಒಬ್ಬ ವ್ಯಕ್ತಿ, ಅವ್ರು ಏನ್ ಕೊಟ್ರು ಏನ್ ಹೇಳಿದ್ರು ಪ್ರೀತಿಯಿಂದ ಮಾಡ್ತಾರೆ. ಅಂದ್ರೆ ಆ ಶೋ ಮೇಲಿರುವಂತ ಈ ಶೋ ಮೇಲಿರುವಂತ ಗೌರವ ಪ್ರೀತಿ, ನಾನು ನಿನ್ ಕೇಳಿದಾಗ ನಾನೇನು ಇಲ್ಲ ಅಂತ ಹೇಳಬಾರ್ದು ಅನ್ನೋ ಒಂದು ಆಸಕ್ತಿ ಚಂದ್ರಪ್ರಭನ್ಗಿದೆ. ಅದನ್ನ ಬಿಟ್ರೆ ನಾನು ನೆಕ್ಸ್ಟ್ ನೋಡಿರೋದು ಪ್ರಶಾಂತ್ ಅಲ್ಲೇ. ವೆರಿ ಗುಡ್ ಪ್ರಶಾಂತ್. ವೆರಿ ನೈಸ್, ವೆರಿ ನೈಸ್. ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿ ನೋಡಿ, ನಾವೆಲ್ಲ ನಾರ್ಮಲ್ ಮನುಷ್ಯರು ಅಲ್ವಾ? ಹೌದು. ನೀನ್ ನಾರ್ಮಲ್ ಆಗಿದ್ದೀನಿ ನಾನು ಅನ್ಕೊಂಡಿದ ತಕ್ಷಣನೇ ನಿನಗೆ 1000 ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋಗ್ಬಿಡುತ್ತೆ ಈ ಪ್ರಪಂಚದಲ್ಲಿ. ನಾವು ನೀನೊಬ್ಬ ಹುಚ್ಚ ಅಂತ ಅನ್ಕೊಂಬಿಡು, ಆರಾಮಾಗಿ ನಮ್ಮ ಜೀವನನ ಕಳಿಬೋದು ಅಂದಾಗ ನಾರ್ಮಲ್ ಆಗಿರ್ಬಾರ್ದು, ಎಲ್ಲರೂ ಹುಚ್ಚರಾಗ್ಬಿಡು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹುಚ್ಚ ಅನ್ನೋ ಕಾನ್ಸೆಪ್ಟೇನೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನಮಗೆ. ಸೊ ಈ ವೇದಿಕೆ ಮೇಲೆ ಇರೋ ಇಷ್ಟು ಹುಚ್ಚರಿಗೆ ಹುಚ್ಚು ಗೋಲ್ಡನ್ ಗಿಲಿಗಿಲಿ ಈ ಒಂದು ಪರ್ಫಾರ್ಮೆನ್ಸ್ಗೆ ಸಿಗ್ತಾ ಇದೆ ಲವ್ಲಿ. ನಾವೆಲ್ಲ ಇಲ್ಲಿ ಸೂಪರ್ ಎಂಜಾಯ್ ಮಾಡ್ತಾ ಇದ್ವಿ. ಅದು ಒಬ್ಬ ವ್ಯಕ್ತಿ ಮಾತ್ರ ಕಣ್ಣು ಗುಡ್ಡೆ ಅಲ್ಲಾಡಿಸ್ದೆ, ನೋಡಿದ ಕಡೆನೆ ನೋಟ ಇಟ್ಕೊಂಡು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿಯನ್ನ ಗುರಾಯಿಸ್ತಾ ಇದ್ರು. ಆ ವ್ಯಕ್ತಿ ಇನ್ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ನಿವೇದಿತಾ ಗೌಡ ಅವರ ತಂದೆ ರಾಘುನೇ ನೋಡ್ತಾ ಇದ್ರು. ಅಯ್ಯೋ, ಬ್ಯೂಟಿಫುಲ್ ಆಗಿದ್ದಾರೆ ಅದಕ್ಕೆ. ಥ್ಯಾಂಕ್ ಯು ಸರ್. ಸರ್ ದೂರದಿಂದ ನೋಡ್ಬೇಡಿ ಸರ್, ಹತ್ರ ಬನ್ನಿ ಸರ್. ನಾವೆಲ್ಲ ಸ್ಕಿಟ್ ಎಂಜಾಯ್ ಮಾಡ್ತಾ ಇದ್ವಿ, ನೀವು ಮಾತ್ರ ರಾಗಿಣಿನೇ ಎಂಜಾಯ್ ಮಾಡ್ತಾ ಇದ್ರಲ್ಲ ಸರ್. ನಿಜವಾಗ್ಲೂ ಅವ್ರು ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ ಆಗತ್ತೆ. ಏನಕ್ಕೆ ಸರ್? ಒಂಚೂರು ಡಿಫ್ರೆನ್ಸ್ ಗೊತ್ತಾಗಲ್ಲ.
ಏನ್ ಸರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂದ್ರೆ ಏನ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂದ್ರೆ ಹುಡುಗ ಅಂತಾನೆ ಅನ್ಸಲ್ಲ ಅಂತ. ಹಂಗ ಸರ್ ಈಗ ರಾಗಿಣಿನ ನಿಮ್ ಜೊತೆ ಕೊಟ್ರೆ ಒಂದ್ ಡ್ಯಾನ್ಸ್ ಮಾಡ್ತೀರಾ ಸರ್? ಅವ್ರು ಏನಾರ ಕೋಪರೇಟ್ ಮಾಡಿದ್ರೆ ಹೆಂಗ್ ಸರ್ ಇವೆಲ್ಲ? ನಾನು ಅವ್ರಿಗೆ ಡ್ಯಾನ್ಸ್ ಮಾಡಿಸಿದ್ದು, ನಾನು ಮಾಡಿದ್ದಲ್ಲ. ಹೇಗೆ ಮನೇಲೂ ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರ? ಫಸ್ಟ್ ಟೈಮ್ ಈ ತರ ನೋಡ್ತಾ ಇದೀನಿ. ಮನೇಲಿ ಯಾವತ್ತೂ ಈ ತರ ಡ್ಯಾನ್ಸ್ ಮಾಡಿಲ್ವಾ? ಗೊತ್ತಿಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ, ತುಂಬಾ ಆಶ್ಚರ್ಯ ಆಗ್ತದೆ. ಖುಷಿ ಆಯ್ತು ನಿಮ್ಮ ಯಜಮಾನ್ರನ್ನ ಈ ತರ ನೋಡಿ? ಸಖತ್ ಖುಷಿ ಆಯ್ತು, ಯಾಕೆಂದ್ರೆ ಆ ತರ ನಾನು ನೋಡೇ ಇಲ್ಲ ಅಲ್ಲ, ತುಂಬಾ ಖುಷಿ ಆಯ್ತು. ನೀವೇತಿತ್ತ ಗೌಡ ಏನಮ್ಮ ಮನೇಲೂ ಹಿಂಗೇನ ನಿಮ್ ತಂದೆ? ಇಲ್ಲ, ನಮ್ಮ ಪಪ್ಪ ಹೆಂಗ್ ಗೊತ್ತಾ, ಫುಲ್ ಸೈಲೆಂಟ್, ಮಾತಾಡೋದು ಜಾಸ್ತಿ. ಅದೇ 50 ಆದ್ಮೇಲೆ ಈಗ ವೈಲೆಂಟ್ ಆಗಿದ್ದಾರೆ. ಸಾಧು ಸರ್ ನೋಡಿದ್ಮೇಲೆ ಇನ್ಸ್ಪಿರೇಷನ್ ಬಂತು. ಸರ್ ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮನ್ನ ನೋಡಿದ್ರೆ ಎಂತರ್ಗು ಇನ್ಸ್ಪಿರೇಷನ್ ಬಂದ್ಬಿಟ್ಟಿದೆ. ನಾವು ಯಾವಾಗ ಹಿಂಗೆ ಇರ್ಬೇಕು. ಥ್ಯಾಂಕ್ ಯು ಸರ್. ಎಸ್, ಮೇಲ್ ಶುಡ್ ಬಿ ಲೈಕ್ ದೀಸ್ ಓನ್ಲಿ ಆಲ್ವೇಸ್. ನಾವು ವಯಸ್ಸಾಯ್ತು ಅಂತ ಅನ್ಕೊಳ್ಳೇಬಾರ್ದು. ಸೂಪರ್ ಮಾಡ್ತೀನಿ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದೇ ತರ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಸರ್. ನೆಕ್ಸ್ಟ್ ಟೈಮು ನೀವು ನಿಮ್ಮ ವೈಫ್ ಏನೇ ಈ ತರ ಡ್ಯಾನ್ಸ್ ಮಾಡಿದ್ರು ಪಟ್ ಅಂತ ಒಂದು ರೀಲ್ ಮಾಡಿ ಸರ್. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಎಸ್ ಸರ್. ಮತ್ತೊಮ್ಮೆ ನೀವೆಲ್ಲರಿಗೂ ಜೋರಾಗಿ ಚಪ್ಪಾಳೆಯನ್ನ ಹೊಡಿತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಪ್ರಶಾಂತ್, ಮಗುನ್ ಕರ್ಕೊಂಡು ಹೋಗಪ್ಪ. ಎಲ್ಲರೂ ಮಗುನ್ ಕರ್ಕೊಂಡು ಹೋಗಿ. ಎಸ್, ಹುಷಾರಾಗಿ ಹೋಗಿ. ಎಲ್ಲ ಹುಷಾರಾಗಿ ಹೋಗಿ, ಹುಷಾರಾಗಿ. ಏ ದೇವದಾಸ್, ಪಾರು ಸ್ವಲ್ಪ ಮೇಲಿತ್ತು. ಪಾರು, ನಿಂಗ್ ನಾನು ನೆನ್ಪಾದ್ನಾ? ಹೌದು ದೇವು, 10 ವರ್ಷ 6 ತಿಂಗಳು 3 ವಾರ 2 ಗಂಟೆ ನಿನ್ನ ನೆನಪಲ್ಲೇ ಇದ್ದೆ. ಮತ್ತೆ ನೀನು? ಪಾರು, ಹಾ. ಮಲೇಷ್ಯಾ ಜಂಕ್ಷನ್ ಮೂಲೆಲ್ಲೂ ನೆನ್ಪಾಗ್ತಿದೆ ಪಾರು. ದೇವ್, ಮಲೇಷ್ಯಾದಲ್ಲಿ ಪಶ್ಚಿಮಕ್ಕೆ ಮುಳುಗ್ತಾನಲ್ಲ? ಹೌದು ಪಾರು. ಹಾಗಾದ್ರೆ ಪಶ್ಚಿಮಕ್ಕೆ ಮುಳುಗುವ ಸೂರ್ಯ ಅಲ್ಲಿ 2 ಗಂಟೆ ಲೇಟ್ ಆಗಿ ಮುಳುಗ್ತಾನಲ್ಲ? ಹೌದು ಪಾರು. ಅದಕ್ಕೆ ನೀನ್ ಟ್ಯೂಬ್ ಲೈಟ್. ಪಾರು, ನಂಗೆ ಮಲೇಷ್ಯಾದಿಂದ ಏನ್ ತಂದೆ? ಏನ್ ತಂದೆ? ನಿನಗೋಸ್ಕರ ನಾನೇ ಬಂದಿದ್ದೀನಲ್ಲ ಪಾರು. ಶೀ, ಬೇಡ, ಹೋಗು. ಪಾರು, ಹೇ ಪಾರು. ಅಯ್ಯೋ, ನೋಡ್ಕೊಂಡ ಸ್ಟೇಜು. ಪಾರು, ಈ ನೆಲದ ಧೂಳು ನಿನ್ ಕಾಲಕ್ಕೆ ತಾಕ್ಬಾರ್ದು. ಪಾರು, ಯಾರು? ಪಾರು, ಅಮ್ಮ, ಓ ಇವ್ರ ಮಮ್ಮಿ. ಏನೇ ಮಾಡ್ತಾ ಇದ್ದೆ? ದ್ರಾಕ್ಷಿ ತಿಂತಿದ್ದೆ. ನಾನ್ ನಿನಗೋಸ್ಕರ ಪ್ರಪಂಚ ಎಲ್ಲ ಹುಡುಕಿ ಕೊನೆಗೆ ಮಲ್ಲೇಶ್ವರಂ ಫಸ್ಟ್ ಕ್ಲಾಸ್ ಇಂದ ತೆಳ್ಳಗೆ ಬೆಳ್ಳಗೆ ಹೃತಿಕ್ ರೋಷನ್ ತರ ಇರೋ ಹುಡುಗನ್ ಕರ್ಕೊಂಡ್ಬಂದ್ರೆ ದೇವಾ, ನೀನು ಮಲೇಷ್ಯಾದಿಂದ ಬಂದ ಅಂತ ಈ ಬಸ್ರಿ ಹಂದಿನ ಇಷ್ಟಪಡ್ತಾ ಇದ್ಯಾ? ಪಾರು, ಈ ಬಣ್ಣದ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ನಿನ್ನ ಬೆಳ್ಳಗಿರೋನ್ಗೆ ಕೊಡೋದು. ಅತ್ತೆ, ಇವತ್ತೇನು ಹೋಳಿನ? ಹ್ಯಾಪಿ ಹೋಳಿ. ಮುಚ್ಚು ಬಾಯ್. ಪಾರು, ದೇವ್ ಇಲ್ಲಿ. ದೇವ್, ನೀನ್ ನನ್ನನ್ನ ಅವರಿಗೆ ಬಿಟ್ಟು ಕೊಡ್ತೀಯಾ? ಛೇ 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 ಛೇ. ಗೊರಿಲ್ಲ ಬಿಟ್ಕೊಡಲ್ಲ ಪಾರು. ಅವ್ರ ಹತ್ರ ಬಿಟ್ಟು ಬರ್ತೀನಿ. ಮ್ಯೂಸಿಕ್ಗೆ ಬರ್ತಿಲ್ಲ? ಚಂದ್ರಮುಖಿ, ವೈ ನೋ ಮ್ಯೂಸಿಕ್? ಕ್ಯಾ ಹೇಳಿ ದೇವ್, ಇಲ್ಲಿ ರೈಟ್ಸ್ ಇಲ್ಲ, ಅದಕ್ಕೆ ನಾನು ಬೋಲಂಗಿಲ್ಲ. ಮ್ಯೂಸಿಕ್ ಪ್ಲೇ ಕರೋ. ಯಾರು ನೀನು? ನಾನು ಈ ದೇವದು ಮುಖಿ, ಚಂದ್ರಮುಖಿ. ಚಂದ್ರಿ, ದೇವು ನನ್ನವನು. ಹಾ, ಏನು? ದೇವು ನಿನ್ನವನ? ಇವನು ದಡಿಯಾ ನನ್ನ ಮಗ, ತಲೆ ಮೇಲೆ ಬಾಲಿಲ್ಲ, ಹಂದಿ ಜೈಸಾ ಹೇ ಅಂತ ಹೇಳ್ತಾ ಇದ್ದೆ, ಈಗ ಹಾ ಅಂತಿದ್ಯಾ? ಅದನ್ನೆಲ್ಲ ಕೇಳೋಕೆ ಯಾರೇ ನೀನು? ನಾನು ಯಾರ 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 ಯಾರೇ ನೀ? ವಾವ್, तेरा ज्वेलरी बहुत अच्छा है. ವಾವ್, ನೆಕ್ಲೇಸ್ ಎಲ್ಲಿ ವಿಜಯನಗರದಲ್ಲಿ ತಕೊಂಡ? ಇಲ್ಲ, ಮೀನಾಕ್ಷಿ ಭವನ್ ಅಲ್ಲಿ ತಗೊಂಡಿದ್ದು. ಏನ್ ನಡೀತಿದೆ ಇಲ್ಲಿ? ನೀನ್ ನಮಗೋಸ್ಕರ ಬಂದಿರೋದು? ದೇವ್, ಮುಚ್ಕೊಂಡ್ ದ್ರಾಕ್ಷಿ ತಿನ್ನು. ಕೇಳಿಸ್ಕೋ, ಆ ದೇವ್ನ ತೂ ಲೇಲೋ. ಬೇಡ, ನೀನ್ ತಗೋ. ತೂ ಲೇಲೋ. ಬೇಡ, ನೀನ್ ತಗೋ. ಲೇಲೋ. ನೀನ್ ನೆಕ್ಲೆಸ್ ಕೊಡು, ಅವನ್ ತಗೋ. ರುಕಮ್ಮ, ರುಕಮ್ಮ.
ನನ್ನ ಹತ್ರ ಏಕ್ ಐಡಿಯಾ ಹೇ. ಈ ಆದ್ಮಿ ಸೇಲ್ಗೆ ಹೇ. 50% ಆಫರ್. ಸನರಿ ಸೀರೆ ತಗೊಳ್ಳೋಣ ಬಾರಿ. ಶಾರುಖ್ ಖಾನ್ ಹೇ. ನಿಮಿಷ ಬಾಯ್ ತೆಗಿಯಪ್ಪ. ಹಿಂಗ್ ಬೀಳ್ತೀನಪ್ಪ. ಅಂಗುಲಿ ಸರ್. ನಿನಗೆ ಎಷ್ಟು ಧೈರ್ಯ ಇದ್ರೆ ನಿಮ್ಮ ತಂದೆ ಎದುರುಗಡೆ ಎಣ್ಣೆ ಹೊಡಿತಾ ಇದೆಯಲ್ಲ. ಅಂಕಲ್ 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 ನಿಮ್ಗೆ ಏನ್ ಅನ್ನಿಸ್ತಾ ಇಲ್ವಾ ಅಂಕಲ್? ನಮ್ಮ ಮಗ ಬೇಕಾಗ್ತದೆ ನಮ್ಗೆಲ್ಲ, ಯಾಕೆಂದ್ರೆ ಎರಡೆರಡು ಕಡೆ ನಾಟಕ ಮಾಡ್ತಾನಲ್ಲ ಅದಕ್ಕೋಸ್ಕರ. ಯಾವ್ದು ಹಂಗ ಎರಡೆರಡು ಕಡೆ ನಾಟಕ? ಮನೇಲೂ ಮಾಡ್ತಾನೆ, ಇಲ್ಲೂ ಮಾಡ್ತಾನೆ ಮೇಡಮ್. ಹಂಗೆ ಇವತ್ತು ನಿಜವಾಗ್ಲೂ ಪೇರೆಂಟ್ಸ್ ಗಳಲ್ಲ ಎಂತ ಆರ್ಟಿಸ್ಟ್ ಗಳಾಗಿದ್ದಾರೆ ಅಂದ್ರೆ. ಅಲ್ಲ, ಈ ಫಿಗರ್ಗೆ ಈ 2 ಫಿಗರ್ಗಳು ಇಷ್ಟೊಂದು ಒದ್ದಾಡಬೇಕಿತ್ತ ಅಂತ ನನಗೂ ಅದೇ ಸಮಸ್ಯೆ ಕಾಣ್ತಾ ಇದೆ ಸರ್. ಆ ಕಡೆ ತಿರ್ಕೊಂಡು ಕರೆದಿದ್ರೆ ಇವನೇ ಹೋಗ್ಬಿಡೋನು. ನನಗೆ ತುಂಬಾ ಇಷ್ಟವಾದಂತ ಒಂದು ಆರ್ಟಿಸ್ಟ್ ಇದರಲ್ಲಿ ಮಾನಸ. ಎಷ್ಟು ಸಕದ ಮಾಡಿದ್ಲು ಅವಳು. ಚೆನ್ನಾಗೂ ಮಾಡೋದು ಏನ್ ಅದ್ಭುತವಾಗಿ ಕಾಣ್ತಾ ಹೇಳಿ ನೋಡಿ ಸರ್. ಅದೊಂದು ಆ ಬಿಗಿನಿಂಗ್ ಮಾತ್ರ ಮಾಡಿ ತೋರಿಸಿ ಸಕ್ಕದಾಯ್ತು. ಹಾಕಪ್ಪ ಸೌಂಡ್ ಹಾಕಿ. ಸಕ್ಕದ ಮಾಡಿದ್ರಿ ಮನಸ್ಸ. ನನ್ಗೆ ಅದೇ ಅನಿಸ್ಬಿಟ್ಟು ಅಷ್ಟು ಪರ್ಫೆಕ್ಟ್ ಆಗಿದೆಯಲ್ಲ, ಆ ಫಿನಿಶಿಂಗ್ ಎಲ್ಲ ಕೊಡೋದು ಅದು ಕಷ್ಟ. ಅಷ್ಟೇ ಸೂಪರ್ ಮಾಡಿದ್ರು ನಮ್ಮ ಹುಡುಗಿ. ಹೆಂಗಿದಲ್ ನೋಡು, ಏನ್ ಸಕ್ಕದ ಮಾಡಿದೆ. ಇದು ರಾಗಿಣಿ ಸಕ್ಕದ ಮಾಡಿದ್ರಿ. ಬ್ಯೂಟಿಫುಲ್, ವೆರಿ ನೈಸ್. ಉಪಯೋಗಿಸ್ಕೊಂಡಿರುವಂತ ಹಾಡುಗಳೆಲ್ಲ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಅಂದ್ರೆ, ನಮ್ಮ ಹೀರೋಯಿನ್ ಆಗಿರುವಂತ ಸಿನಿಮಾದು ಹಾಡು ಬಂತು. ಯಾವ್ದಮ್ಮ ಅದು? ಸಾರಾ ಈಸಿ ಸೇರಿ. ಆ ಮ್ಯೂಸಿಕ್ ಡೈರೆಕ್ಟರ್ ನಾನೇನಪ್ಪ. ಅದ್ರಲ್ಲಿ ಇವ್ರಿಗೋಸ್ಕರ ಒಂದು ಸಾಂಗ್ ಮಾಡಿದ್ದೀನಿ. ಸಂಜೆ ಗಾಳಿ ಬೀಸುವಾಗ. ನಾನೇ ಮಾಡಿದ್ದು. ಅವ್ರ ತಂದೆಗೆ ಹೇಳ್ಬೇಕು ಸರ್, ನನಗೆ ತುಂಬಾ ಇಷ್ಟ. ಈಗ ಸೀಸನ್ 2 ಅಲ್ಲಂತೂ ಪ್ರಶಾಂತ್ ಯಾವಾಗ ಬಂದ್ರು ಬಹಳ ಪ್ರೊಫೆಷನಲ್ ಆಗಿದ್ದಾನೆ. ಡೆಫಿನೆಟ್ ಆಗಿ ದೊಡ್ಡ ಒಂದು ದಿವಸ ದೊಡ್ಡ ಕಲಾವಿದ ಆಗಿ ನಿಮ್ ಮುಂದೆ ಬರ್ತಾನೆ. ಇದು ಕನ್ಫರ್ಮ್, ನಾನು ಹೇಳ್ತೀನಿ ಕನ್ಫರ್ಮ್. ನೀವು ಏನೇನೆಲ್ಲ ಡ್ಯಾನ್ಸ್ ಮಾಡಿದ್ರು, ಈ ಡ್ಯಾನ್ಸ್ಗೆ ಫಸ್ಟ್ ಆ ಒಂದು ರೂಪ ಕೊಟ್ಟಿದ್ದೆ ಶ್ರುತಿ ಮೇಡಮ್. ಹೇಳಿ ಶ್ರುತಿ ಮೇಡಮ್. ಅಪ್ಪ, ನಾನು ಈ ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಏನ್ರಿ ನಮ್ಮ ರಾಘೋಗೆ ಪೈಪೋಟಿ ಕೊಡಕ್ಕೆ ಈ ರಾಜ್ಯದಲ್ಲಿ ಅಥವಾ ಯಾರು ಸಾಧ್ಯ ಇಲ್ಲ ಅನ್ಕೊಂಡಿದ್ದೆ. ಧನರಾಜ್, ನಿಮ್ಮಿಬ್ಬರ ಜುಗಲ್ಬಂದಿ, ವಾವ್! ಆ ದೇವದಾಸ್ ಪಿಕ್ಚರ್ ಅಲ್ಲಿ ಆ ಸೌಂದರ್ಯ ಮತ್ತೆ ಐಶ್ವರ್ಯ ಮತ್ತೆ ಮಾಧುರಿ ದೀಕ್ಷಿತ್ನ ನೋಡಿದಾಗ ನಮ್ಗೆ ಅಪ್ಪ ಇಬ್ರು ಸುಂದರಿಯರು ಪೈಪೋಟಿ ಮಾಡ್ತಾ ಇದ್ರೆ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಕಣ್ಣು ಹಿಂಗ್ ಮಿಟಕ್ಸ್ದೆ ನೋಡ್ತಾ ಇದ್ವಿ ನಾವು. ಅದು ಬಿಟ್ರೆ ಇವತ್ತೇ ರೀ ನಿಜಕ್ಕೂ ಒಬ್ಬ ಹುಡುಗಿಯಾಗಿ ಒಬ್ಬ ಹುಡುಗ ಡ್ರೆಸ್ ಮಾಡ್ಕೊಳ್ಳೋದೇ ತುಂಬಾನೇ ಕಷ್ಟ. ಜೊತೆಗೆ ನೀವಿಬ್ರು ಸ್ಟೇಜ್ ಮೇಲೆ ಹಾಕಿರುವಂತ ಒಂದೊಂದು ಸ್ಟೆಪ್ಗೂ ಇವರೆಲ್ಲರೂ ಚಪ್ಪಾಳೆ ಹೊಡಿತಾ ಇದ್ರಲ್ಲ, ಅಲ್ಲೇ ಗೆದ್ರಿ ರೀ ನೀವು. ಈ ಕಡೆ ಮಾನಸ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದೆ ಕಣೋ ಮಾನಸ. ಇಟ್ ವಾಸ್ ವೆರಿ ನೈಸ್. ನೀನೇನ್ ಡ್ಯಾನ್ಸರ್ ಅಲ್ಲ, ಹೌದ್ ತಾನೆ? ಪ್ರೊಫೆಷನಲ್ ಡ್ಯಾನ್ಸರ್ ತಾನೇ ಡ್ಯಾನ್ಸ್ ಮಾಡಿದೆ ಮಾನಸ. ತುಂಬಾನೇ ಚೆನ್ನಾಗಿತ್ತು ಕಣೋ. ಆಮೇಲೆ ಏನ್ರಿ ನಿಮ್ಗೋಸ್ಕರ ಎಲ್ಲರೂ ಫೈಟ್ ಮಾಡಂಗ್ ಆಗ್ತಾ ಇದಾರಲ್ರಿ ಪ್ರಶಾಂತ್? ಇತ್ತೀಚೆಗೆ ಎಲ್ಲರೂ ಫೈಟ್ ಮಾಡ್ತಿದ್ದಾರೆ. ಏನು ಅಂದ್ರೆ ಇಬ್ರು ಹೆಣ್ಮಕ್ಳು ಫೈಟ್ ಮಾಡ್ತಾರೆ ನಂಗೋಸ್ಕರ. ತುಂಬಾ ಖುಷಿ ಆಗ್ತದೆ. ಇಬ್ರು ಹೆಣ್ಮಕ್ಳು ಅಂತ ಒಪ್ಕೊಂಡ್ರಲ್ಲ ನೀವು, ಅದೇ ತುಂಬಾ ಖುಷಿ ಆಗ್ತದೆ. ನನಗೆ ಇವರೇ ಗತಿ ಮ್ಯಾಮ್ ಇವಾಗ. ಧನರಾಜ್, ಯಾರ್ರಿ ನಿಮ್ಗೆ ಇಷ್ಟ ಚೆನ್ನಾಗಿ ಕಾಸ್ಟ್ಯೂಮ್ ಮಾಡಿರೋದು? ಇಲ್ಲ, ಆಕ್ಚುಲಿ ಖಂಡಿತವಾಗ್ಲೂ ಇದನ್ನ ಮೆನ್ಷನ್ ಮಾಡ್ಲೇಬೇಕು. ಮೌನೀಶ್ ಅಂಡ್ ಟೀಮ್ ಬಲಿ ಜೋರಾಗಿ ಚಪ್ಪಾಳೆ. ಮೇಕಪ್ ಕೂಡ ಅದ್ಭುತವಾಗಿರೋದ್ರಿಂದ ಸಾಗರ್ ಅಂಡ್ ಟೀಮ್ ನಿಮ್ಗೂ ಕೂಡ ದೊಡ್ಡ ಚಪ್ಪಾಳೆ ಬರ್ಲೇಬೇಕಪ್ಪ ಇಬ್ರಿಗೂ. ನಿಮ್ಮಿಬ್ಬರ ಈ ಡೆಡಿಕೇಶನ್ಗೆ, ನೀವು ಇಷ್ಟು ಸುಂದರವಾಗಿ ಪ್ರಾಕ್ಟೀಸ್ ಮಾಡಿದಕ್ಕೆ ನಿಮಗೊಂದು ಮುದ್ದಾದ ದೃಷ್ಟಿನ ತೆಗೆದ್ಬಿಟ್ಟು ನೋಡಿ, ಹಿಂಗೆ ನಿಮ್ಮಿಬ್ಬರಿಗೆ ಈ ಸರಿ ನಾನು ಗೋಲ್ಡನ್ ಗಿಲಿ ಕೊಡೋದು. ಬಟ್ ಶ್ರುತಿ ಮೇಡಮ್, ನೀವ್ ಹೇಳಿದ್ರಿ ಈ 2 ಸುಂದರಿಯರ ಜುಗಲ್ಬಂದಿಯಿಂದನೇ ಆಕ್ಟ್ ಹಿಟ್ಟಾಯ್ತು ಅಂತ. ಒಂದ್ ಸಣ್ಣ ಇನ್ನೊಂದು ಜುಗಲ್ಬಂದಿ ಆಗೇ ಬಿಡ್ಲಿ ಅಲ್ವಾ? ಒನ್ಸ್ ಮೋರ್ ಇದೆ ಅದಕ್ಕೆ, ಒನ್ಸ್ ಮೋರ್. ಆಫ್ ಕೋರ್ಸ್. ಇಬ್ರು ಅಕ್ಕಪಕ್ಕ ಬನ್ನಿ. ಈಗ ಯಾರೋ ಒಬ್ಬ ಹ್ಯಾಂಡ್ಸಮ್ ಹೀರೋ ಬಂದ ಎದುರುಗಡೆ, ಅವನನ್ನು ನೋಡಿ ನಾಚಿ ನೀರಾಗಿ ಬೆಂಡಾಗಬೇಕು. ಫಸ್ಟ್ ನಾಚಿಕೆ, ಆಕ್ಷನ್. ನಿರಂಜನೆ ನಾಚ್ಕೊಬಿಡ್ತಾ ಇದ್ದ. ನನಗೆ ಗಾಬರಿನೇ ಆಗೋಯ್ತು.
ಗಂಡ ಎಣ್ಣ ನೋಡ್ತಾ ಇರೋದು. ಬಾ, ಧನರಾಜ್ ಕಮಾನ್. ನೀನೇ ಆಕ್ಷನ್ ಹೇಳ ಐಶು. ಆಕ್ಷನ್. ಟೈ ಆಗಿದೆ. ಬಟ್ ಈಗ ಮುಂದಿನ ಎಕ್ಸ್ಪ್ರೆಷನ್. ಅದು ರೆಡಿ ಮಾಧುರಿ? ಎಸ್. ಐಶು? ಎಸ್. ಓಕೆ. ಆಕ್ಷನ್. ನಾನೇನ್ ಮಾಡಿಲ್ಲ. ಪ್ರಪಂಚ ಒಪ್ಪುದು, ಪ್ರಕೃತಿ ಒಪ್ಪಲ್ಲ. ಅಷ್ಟೇ. ತೋಡ್ಕೊಂಡ ಬಾಯ್ ಬಿಡ್ಕೊಳ್ಳ. ಐಸು? ನಾ ಅಳೋಕೆ ರೆಡಿ. ಆಕ್ಷನ್. ನೀರ್ ಬೇಕಾ? ಬೇಡ. ಬೀರ್ ಬೇಕಾ? ಮುಟ್ಬೇಡ, ಆಚೆ ಹೋಗು. ಜ್ಯೂಸ್ ಬೇಕಾ? ಬೇಡ, ಹತ್ರ ಬರ್ಬೇಡ. ಹೂವ ಕೊಡ್ಲಾ? ಬೇಡ ಬೇಡ. ಒಂದ್ಸಲ ಆಗಿದ್ದಕ್ಕೆ ಮುಟ್ಟಿದಕ್ಕೆ, ಒಂದ್ಸಲ ಆಗಿದ್ದಕ್ಕೆ ಮುಟ್ಟಿದಕ್ಕೆ. ಏ, ಯಾವ್ದಯ್ಯ ಇಂಪ್ರೂವೈಸೇಷನ್ ಇದು? ಯಾವ್ದಯ್ಯ ಇದು? ಹೋಗು ನೀಚ, ಹೋಗು ನೀಚ. ನೀಚ? ಬೈ ಆಹಾ. ಬೈ ಹೇಳ್ತೀನಿ. ಆಮೇಲೆ ಹೋಗೋ ಪಾಪಿ ಏನು. ಮತ್ತೆ ಬರ್ತೇನೋ. ನೀನ್ ಬೇಡ ಅಂದ್ರೂ ಬರ್ತೀನಿ. ಏನ್ ಮಾಡೋದು ಇವಾಗ? ಹೌದು, ಬರ್ತೀನಿ. ಯಾರು ಇಲ್ದೆ ನನ್ನನ್ನು ಕಾಪಾಡಕ್ಕೆ. ಬಾ. ಈಗ ಅಳು ಮುಗ್ದಿದೆ, ನೆಕ್ಸ್ಟ್ ನಗು. ಹೊಡೆದ್ಬಿಟ್ಟು ನಗೋದು ಅಂದ್ರೆ ಇದೇನೆ. ಇಲ್ಲ ಬೇಡ, ಇಲ್ಲ ನನ್ಗೂ ಆಗ್ತಾ ಇಲ್ಲ. ಅಯ್ಯೋ, ನನಗೂ ಆಗ್ತಾ ಇಲ್ಲ. ಕಟ್. ಐಸು? ನಗಕ್ ರೆಡಿ. ನಕ್ಕೊಂಡೇ ಹೇಳು. ಆಕ್ಷನ್ ಹೇಳು. ನಗಕ್ ರೆಡಿ. ಆಕ್ಷನ್. ನೀ ಕಳ್ಕೊಂಡ್ಯಂತೆ, ಇಲ್ಲೇ ಕಳ್ಕೊಂಡ್ಯಂತೆ, ಹೋದ್ಯಂತೆ, ಮಲಿಕೊಂಡ್ಯಂತೆ, ಗೋಲ್ಡನ್ ಗಿರಿಗಿರಿ ಎಲ್ಲ ತಲೆ ಮೇಲೆ ಸುಟ್ಕೊಂಡ್ಯಂತೆ, ಪ್ರಶಾಂತ ನೋಡ್ ನಕ್ಕದ್ಯಂತೆ. ಇದೇ ರೌಂಡ್ ಅಲ್ಲಿ ಎಲಿಮಿನೇಷನ್ ಆದ್ಯಂತೆ. ವೆರಿ ನೈಸ್. ಈಗ ಬನ್ನಿ ಇಬ್ರು ಜಡ್ಜಸ್. ಈ ಇಬ್ಬರು ಸುಂದರಿಯರ ಮಧ್ಯೆ ನಡೆದಂತ ಎಕ್ಸ್ಪ್ರೆಷನ್ ಜುಗಲ್ ಬಂದಿಯಲ್ಲಿ ವಿನ್ ಆದವ್ರು ಯಾರು? ಟೆನ್ಷನ್. ನನಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಿಲ್ಸಿ. ರಾಘು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅತ್ಯಂತ ಸುಂದರಿ. ಅವರಿಗೆ ಪೈಪೋಟಿ ಕೊಟ್ಟಂತಹ ಹೊಸ ಸುಂದರಿ ಇದ್ದಾಳಲ್ಲ, ಧನರಾಜ್, ಯು ಆರ್ ದ ವಿನ್ನರ್. ನಿಜವಾಗ್ಲು ನೀ ಬಂದಾಗ್ಲೂ ಈಗ್ಲೂ ಅಜಗಜಾಂತರ ವ್ಯತ್ಯಾಸ ಮಾರಿಯ. ಸೀರಿಯಸ್ ಆಗಿ ಹೇಗೆ ಅನ್ಸುತ್ತೆ ನಿನಗೆ? ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಶ್ರುತಿ ಮೇಡಮ್, ಸಾಧು ಸರ್ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಹೊರಗಡೆ ಕೆಲವು ಒಂದಷ್ಟು ಕಮೆಂಟ್ಸ್ ಬರುತ್ತೆ. 100 70% ಕಮೆಂಟ್ ಚೆನ್ನಾಗಿದೆ ಅಂತ ಬಂದ್ರೆ ಇನ್ನೊಂದು 30% ಯಾಕೆ ಮಾಡ್ತಿದ್ದೀರಾ, ಇದೇ ಕ್ಯಾರೆಕ್ಟರ್ ಯಾಕೆ ಮಾಡ್ತೀರಾ ಅನ್ನೋ ತರ ಕೇಳ್ತಾರೆ. ಆ ಟೈಮಲ್ಲಿ ಸಾಧು ಸರ್ ಹೇಳಿದ್ದು ಮಾತು ನೆನಪು ಬರುತ್ತೆ. ಆಮೇಲೆ ಶ್ರುತಿ ಮೇಡಮ್ ಹೇಳಿರೋ ಮಾತುಗಳು ತುಂಬಾ ಇನ್ಸ್ಪೈರ್ ಆಗುತ್ತೆ ಮ್ಯಾಮ್. ತಲೆ ಕೆಡ್ಸ್ಕೊಬೇಡ. ಕಾಲ್ ಎಳಿಯೋರು ಯಾವತ್ತಿರೋ ಕಾಲ್ ಕೆಳಗೆ ಇರ್ತಾರೆ. ನೀನ್ ಮೇಲ್ ಬರ್ತಾ ಇರ್ತೀಯ, ತಲೆ ಕೆಡ್ಸ್ಕೊಬೇಡ. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ನೀ ಹೇಳಿದಿಲ್ಲ ಅವಾಗ್ಲೇ, ಈಚೆ ಕಡೆ ಸಾಕಷ್ಟು ನೆಗೆಟಿವ್ ಕಮೆಂಟ್ ಬರುತ್ತೆ ಅಂತ. ಆದ್ರೆ ಧನರಾಜ್ ಈ ಸೀಸನ್ಗೆ ಬಂದಾಗಿಂದ ಇವತ್ತಿನ ತನಕ ಒಂದು ಬದಲಾವಣೆ ಆಗಿದೆ. ಗಿಚ್ಚಿಗಿಲಿಗಿಲಿ ವೇದಿಕೆ ಧನರಾಜ್ ಬದುಕಲ್ಲಿ ಹೇಗೆಲ್ಲ ಬದಲಾವಣೆನ ತಂದಿದೆ. ಇದರ ಒಂದು ವಿಟಿ ಇದೆ, ವಿಟಿ ಪ್ಲೀಸ್.
ನಾನೊಂದು ರಿಕ್ಕಿ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಫಿಲ್ಮ್ ರಿಲೀಸ್ ಆಗೋ ಟೈಮಲ್ಲಿ ಫ್ಲೆಕ್ಸ್ ಅಲ್ಲಿ ಹಾಕಕ್ ಶುರು ಮಾಡಿದ್ರು. ಪುತ್ತೂರಿನ ಮುತ್ತು ರಿಕ್ಕಿ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾನೆ. ಫಿಲ್ಮ್ ನೋಡಿ ಬಂದು ಅವರು ಒಂದೇ ಒಂದು ಕೇಳಿದ್ದು, ನೀನ್ ಫಿಲ್ಮ್ ಅಲ್ಲಿ ಎಲ್ಲಿದ್ದಿ ಅಂತ. ಫಿಲಮಲ್ಲಿ ಇರ್ಲಿಲ್ವಾ? ಇದ್ರೆ ಅದು ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಪಾಸ್ ಅವ್ರು. ಕರ್ಯವನನ್ನು ಕಾಲಕೇಯ ಹೀರೋಯಿನ್ ಕರೆದ್ರೆ ಆಯನ್ ಕರ್ಸಿದ್ರಲ್ರಿ. ಎಷ್ಟು ಖುಷಿಯಾಗಿದ್ದೀನಿ ಅಂತಂದ್ರೆ ಗಿಲಿ ಗಿಲಿಯಲ್ಲಿ ಸಿಕ್ಕಿರುವಂತ ಅತ್ಯಂತ ಸುಂದರಿ ಧನ್ರಾಜ್. ಫಸ್ಟ್ ಟೈಮ್ ಫ್ಲೆಕ್ಸ್ ಹಾಕಕ್ಕೆ ಅಂತ ಹೋದಾಗ ಸಿನಿಮಾದಲ್ಲಿ ಸೀನೆ ಕಟ್ ಮಾಡಿದ್ರು. ಇವತ್ತು ನೀನು ಸ್ಟೈಲ್ ಆಗಿ ಹೇಳಿದೆ ಹೋಗ್ರೋ ಅಂಚ್ರೋ ಅಂತಂದೆ. ಇವತ್ತು ಪುತ್ತೂರು ಪೂರ್ತಿ ನಿನ್ನ ಫ್ಲೆಕ್ಸ್ ಇದೆ, ನಿನ್ನ ಕಟ್ಔಟ್ ಇದೆ. ಹೇಗಿದೆ ಈ ಮೂಮೆಂಟ್? ನನಗೆ ಶಾಕ್ ಆಯ್ತು ಆಕ್ಚುಲಿ ಅದು ಬಂದಾಗ. ಅಲ್ಲಿ ಅವರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವರಿಂದನೇ ನಾನು ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಆಯ್ತು. ನಾನೇ ಒಬ್ಬ ಹೀರೋ ತರ ಅನ್ನೋ ತರ ಫೀಲ್ ಆಯ್ತು ಅದ್ರಲ್ಲಿ ನೋಡಿದಾಗ. ವಿಟಿಯನ್ನು ನಾನು ಮೊಬೈಲ್ಗೆ ಕಳ್ಸೋಕೆ ಇಷ್ಟಪಡ್ತೀನಿ. ಟಿವಿಲೇ ಬರ್ತದೆ, ಮೊಬೈಲ್ ಬೇಕು ಅಂತಿಲ್ಲಪ್ಪ. ಏನ್ ಹೇಳ ನನಗೆ ಇಲ್ಲ. ನಿಜವಾಗ್ಲೂ ಈ ಮುಗ್ಧತೆ ನಿಜವಾಗ್ಲೂ ನೀನು ಎಷ್ಟು ದೊಡ್ಡವನಾಗಿ ಬೆಳೆದಾಗ್ಲೂ ಹೀಗೆ ಇಟ್ಕೊ. ಥ್ಯಾಂಕ್ಸ್ ಸರ್. ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ. ಬಟ್ ಈಗ ಮೇಡಮ್ ನೀವೇನ್ ಹೇಳ್ತೀರಿ? ಇದನ್ನೇ ನಿರಂಜನ್ ಅದೃಷ್ಟ ಅಂತ ಕರೆಯೋದು. ಒಬ್ಬ ಒಳ್ಳೆಯ ಕಲಾವಿದನಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಸಿಗೋದು ಅಂತ. ಆ ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಂಡ್ರೆ ಮಾತ್ರ ಒಬ್ಬ ವ್ಯಕ್ತಿಗಳು ಹೀಗೆ ಬೆಳೆಯೋಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಗಿಚ್ಚಿ ಗಿಲಿ ವೇದಿಕೆ ಇದೆಯಲ್ಲ, ಇದೊಂಥರ ಮ್ಯಾಜಿಕ್ ವೇದಿಕೆ ಇದ್ದ ಹಾಗೆ. ಯಾರೇ ಇದನ್ನ ಪ್ರೀತಿಸಿದ್ರೆ, ಗೌರವಿಸಿದ್ರೆ, ಖಂಡಿತವಾಗ್ಲೂ ಕರ್ನಾಟಕದ ಪ್ರತಿಯೊಬ್ಬರ ಹೃದಯದಲ್ಲಿ ನೀವಿದ್ದೇ ಇರ್ತೀರಾ. ಆ ಒಂದು ಶಕ್ತಿ ಈ ವೇದಿಕೆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹಂಸಲೇಖ ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ಎಲ್ಲರೂ ಹಂಸಲೇಖ ಆಗ್ಬಿಡಲ್ಲ ಕಣ, ಎಲ್ಲರೂ ಸಾಧಕೋಕ್ಕೆಲಾಗಲ್ಲ. 10,000 ಜನದಲ್ಲಿ ಒಬ್ಬನಿಗೆ ದೇವರ ಅವಕಾಶ ಕೊಡ್ತಂತೆ, ಈ ಥರ ಅವಕಾಶ. ಅದರಿಂದ ಅದು ಅವಕಾಶ ಯಾರಿಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ. ಆ ಅವಕಾಶನ ಕಲ್ಪಿಸುವಂಥ ವೇದಿಕೆ ಇದು. ಅದು ಯಾರಾದ್ರಾಗ್ಬೋದು. ಮುಂದಕ್ಕೆ ಬರೋದಕ್ಕೆ ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ. ಅವ್ರಿಗೆ ಟ್ಯಾಲೆಂಟು ಇರುತ್ತೆ, ಬುದ್ಧಿನೂ ಇರುತ್ತೆ, ಎಲ್ಲ ಕಲ್ತಿರೋರು ಇರ್ತಾರೆ, ಎಲ್ಲ ಗೊತ್ತಿರೋರು ಇರ್ತಾರೆ. ಆಗಲ್ಲ, ನಸೀಬೋನ ಚಾಹಿಯೆ. ಈ ವೇದಿಕೆಯಲ್ಲಿ ಬರೆದಿರುತ್ತಲ್ಲ ನಸೀಬ್ ಯಾರಿಗಿದೆ ಅನ್ನೋದು. ಗಿಚ್ಚಿಗಿಲ್ಲಿ ವೇದಿಕೆ ಆಗಲಿ, ಈ ಥರ ವೇದಿಕೆ ಆಗಲಿ ಬರೆದಿರುತ್ತೆ. ಅದು ಸ್ವಲ್ಪ 1% ನಿಂಗೆ ಸಿಕ್ಕಿದೆ, ಇನ್ನು 99% ಸಿಗೋದಿದೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ನಿಮ್ ಪುತ್ತೂರಿನ ಅಭಿಮಾನಿಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಅವರಿಗೆ ಹೇಳೋದೊಂದೇ, ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ. ಗೆದ್ರು ಸೋತ್ರು ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು. ನಮ್ಮ ಗಿಚ್ಚಿಗಿಲಿಗಿಲಿ ಅಂದ್ಮೇಲೆ ಇಲ್ಲಿ ಎಂಟರ್ಟೈನ್ಮೆಂಟ್, ಪರ್ಫಾರ್ಮೆನ್ಸ್ ಇದೆಲ್ಲದರ ಮಧ್ಯ ಒಂದು ಹೋರಾಟ ಅಂತ ಈ ಸೀಸನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ. ಆ ಹೋರಾಟನೇ ಅಮೃತಕ್ಕಾಗಿ ಹೋರಾಟ. ಇಲ್ಲಿ ಆಲ್ರೆಡಿ ಪ್ರಾಪರ್ಟಿ ರೆಡಿ ಇದೆ. ಅದೇ ಗೇಮ್ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಅದನ್ನ ಹೇಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೋರಾಟನ ಇಷ್ಟು ದಿನ ಟಿವಿಲಿ ನೋಡ್ತಾ ಇದ್ರು ನಮ್ಮ ಮಲ್ಲಿಕಾ ಆಂಟಿ ಅವರು. ಆ ಮಲ್ಲಿಕಾ ಆಂಟಿ, ಏನ್ ಅನ್ಸುತ್ತೆ ಈ ಹೋರಾಟದ ಬಗ್ಗೆ ನಿಮ್ಗೆ? ಒಂಥರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಇವತ್ತಿನ ಆಟದಲ್ಲಿ ನಿಮ್ಗೆ? ಅದು ಹೋರಾಟ ಆದ್ಮೇಲೆ ಹೇಳ್ತೀನಿ ನಾನು. ಅಲ್ಲ ಹೋಗ್ಲಿ, ಯಾರು ಗೆಲ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಅದೇ ಅದು ಅವ್ರು ಹೇಳ್ತಾರೆ, ಅವ್ರ ಮನ್ಸಿನ ಬರ್ಬೇಕು. ನೀನೇ ನನ್ನ ಆಕ್ಚುಲಿ ಹುಚ್ಚು ನಾಯಿ ಗೆಲ್ತಾರೆ, ಜಗಳ ಆಡ್ತಾ ಇದ್ದ ನಮ್ಮ ಹುಡುಗರು. ಹಾಗಾಗಿ ಅವ್ರ ಪಕ್ಕ ಬೇಡ ಆಂಟಿ, ನೀವಿಲ್ಲೇ ಬಂದ್ಬಿಡಿ. ನಮಸ್ತೆ. ಈ ವೇದಿಕೆಯಲ್ಲಿ ನಿಮ್ಮ ಮಗಳಿಗೋಸ್ಕರ 2 ನೊಂದ ಜೀವಿಗಳು ಸಿಕ್ಕಾಪಟ್ಟೆ ಹೋರಾಡ್ತಾ ಇದ್ದಾರೆ. ಈ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೋರಾಟ ತುಂಬಾ ಕಷ್ಟ ಅನ್ಸುತ್ತೆ, ಆದ್ರೆ ಕೆಲವು ಸಲ ಖುಷಿ ಕೂಡ ಆಗುತ್ತೆ. ಹೌದಾ? ಖಂಡಿತ ಆಗುತ್ತೆ. ವೆರಿ ನೈಸ್. ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಅವರಲ್ಲಿ ಬರುತ್ತಲ್ಲ, ಅದು
ಅವರಿಬ್ಬರಲ್ಲಿ ಯಾರು ಜಾಸ್ತಿ ಗೆಲ್ಬೇಕು ಅಂತ ನೀವು ಆಸೆ ಪಡ್ತೀರಾ? ಇಬ್ರು ಪರವಾಗಿಯೂ ಇದೆ. ನೋಡೋಣ, ಒಂದೊಂದು ಹೋರಾಟ. ಯಾವ ಪಕ್ಷಕ್ಕೆ ನಿಂತ್ಕೋತಾ ಇದೀರಾ ಈ ಸಲ ನೀವು? ಪಕ್ಷ ಅಂದ್ರೆ ನನ್ನ ಮಗಳ ಪಕ್ಷದ ಮಗಳ ಪಕ್ಷ ಕಡೆ ನಿಂತ್ಕೊಂತೀನಿ. ಗೆದ್ದ ಮೇಲೆ ಯಾರ ಕಡೆ ಅಂತ ಅವಾಗ ನಿಂತ್ಕೋಬಹುದು. ನೀವು ಮಗಳ ಪಕ್ಷಕ್ಕೆ ನಿಂತ್ಕೊಂಡು ಇವ್ನು ಪಿತೃ ಪಕ್ಷಕ್ಕೆ ನಿಂತ ಕೊಡಿ, ನೀನು ಪಿತೃ ಪಕ್ಷ ಅಷ್ಟೇ. ಇಷ್ಟು ದಿನ ಅಮೃತಕ್ಕಾಗಿ ಹೋರಾಟ ಇತ್ತು, ಆದ್ರೆ ಇವತ್ತು ಮೊದಲ ಬಾರಿಗೆ ಈ ಒಂದು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಡೀತಾ ಇದೆ ಅತ್ತೆಗಾಗಿ ಹೋರಾಟ. ಚಂದ್ರಪ್ರಭಾ ಅವರೇ ಬನ್ನಿ, ಗೊಬ್ಬರಗಾಲ ಅವ್ರು ಬನ್ನಿ, ಅಮೃತ ಬಾ. ದೇವ್ರೆ, ಇನ್ನು ಮೊದಲು ಅತ್ತೆಗೆ ನಮಸ್ಕಾರ ಮಾಡ್ಕೋಬೇಕು. ಅತ್ತೆ ಆಶೀರ್ವಾದ ಇರ್ಲಿ. ಮೊದಲು ಮಗಳನ್ನ ಪಟಾಯಿಸ್ಕೋಬೇಕು, ಆಮೇಲೆ ಅತ್ತೆ ಬಂದೇ ಬರ್ತಾರೆ. ಇವತ್ತಿನ ಹೋರಾಟ ಅತ್ತೆಗಾಗಿ ಹೋರಾಟ ಏನಿರ್ಬೋದು ನಿಮ್ ಪ್ರಕಾರ? ಚಂದ್ರಪ್ರಭಾ, ಏನಿಲ್ಲ. ಧನ್ಯವಾದಗಳು ನಿಮ್ಮ ಮಾತಿಗೆ ಧನ್ಯವಾದಗಳು. ಏನಿರ್ಬೋದು? ಧನ್ಯವಾದಗಳು, ನಿಮ್ಗೂ ಕೂಡ ಧನ್ಯವಾದಗಳು. ನೀವ್ ಹೇಳಿ, ಏನಿರ್ಬೋದು? ಒಂದು ಸಣ್ಣ ಪರೀಕ್ಷೆ ಇರ್ಬೋದು ಅಂತ ನನಗೆ ಏನ್ ಪರೀಕ್ಷೆ ಇರ್ಬೋದು? ಆಹಾರವೇ ಔಷಧಿ ಅಂತ ನನಗೆ ಅನಿಸ್ತಾ ಇದೆ. ಇದೆಲ್ಲ ನೀವು ಸೇರಿಸಿ ತಿನ್ಸ್ತೀರಿ ಅಂತ ಹೇಳಿದ ಮೇಲೆ ನಾವ್ ಯಾಕಪ್ಪ ತಡೆ, ಬಿಡಪ್ಪ ಇರಪ್ಪ. ಈಗ ಅತ್ತೆ ಮನೆ ಅಂದ್ಮೇಲೆ ಅಳಿಯನಿಗೆ ಊಟನಿಗೆ ಕೊರತೆನೇ ಇರಲ್ಲ. ಹೌದೌದು, ಭಕ್ಷ್ಯ ಭೋಜ್ಯಗಳೆಲ್ಲ ಇರುತ್ತೆ, ಏನ್ ಯಾವಾಗ್ಲೂ ಸಖತ್ತಾಗಿರೋ ತಿಂಡಿಗಳಿರುತ್ತೆ. ಇವತ್ತು ಕೂಡ ಹೌದು, ಟೇಬಲ್ ಮೇಲೆ ಹಲವಾರು ತಿಂಡಿ ತಿನಿಸುಗಳು, ಸ್ವೀಟ್ಗಳು, ಬೆಣ್ಣೆಗಳು, ಬೊಂಡೆಗಳು ಎಲ್ಲ ಇದೆ. ಅದಕ್ಕೋಸ್ಕರ ಅತ್ತೆ ಪ್ರೀತಿಯಿಂದ ನೀವು ಅವ್ರಿಗೆ ಯಾವ ರೀತಿ ಅಡಿಗೆ ಮಾಡ್ಕೊಡ್ತೀರಾ, ಅದನ್ನ ಅವ್ರು ಹೇಗ್ ತಿಂತಾರೆ, ಆ ತಿಂದು ಹೇಗೆ ನಿಮ್ಮನ್ನ ಇಂಪ್ರೆಸ್ ಮಾಡ್ತಾರೆ, ಅದ್ರ ಮೇಲೆ ನಿಮ್ ಕೊಡುತ್ತೆ ಈ ವಾರದ ಅತ್ತೆಗಾಗಿ ಹೋರಾಟ. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಪರ್ಟಿ ಇದೆ, ಬರ್ಲಿ. ವೆರಿ 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 ಸಿಂಪಲ್. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ ಚಾಯ್ಸ್. ಇಬ್ರು ಅಳಿಯಂದ್ರಿಗೆ ನಿಮ್ಗೆ ಏನೇನ್ ಇಷ್ಟನೋ ಅದೆಲ್ಲದನ್ನು ತೆಗೆದು ಮಿಕ್ಸಿ ಜಾರ್ ಒಳಗೆ ಹಾಕ್ತೀರಾ? ನಾನೇ ಹಾಕ್ಬೇಕಾ? ನೀವೇ ಹಾಕ್ಬೇಕು. ಹೌದಾ? ಅದನ್ನ ಚೆನ್ನಾಗಿ ರುಬ್ತೀರಾ. ಅದು ನುಣ್ಣಗೆ ಆದ್ಮೇಲೆ ಅವ್ರಿಬ್ರು ಅದನ್ನ ಗಟ್ಟ 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 ಅಂತ ಕುಡಿತಾರೆ. ಯಾರು ಜಾಸ್ತಿ ಗಟ್ಟ ಗಟ್ಟ ಅಂತ ಕುಡಿತಾರೋ, ಯಾರು ಅದನ್ನ ಕುಡಿದು ನಿಮಗೆ ಇಂಪ್ರೆಸ್ ಮಾಡ್ತಾರೋ ಅವ್ರು ಆಗ್ತಾರೆ ಈ ವಾರದ ವಿನ್ನರ್. ಹಾಗೆ ಶುರು ಮಾಡೋಣ. ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನ ವಿಶೇಷ ಅತ್ತೆಗಾಗಿ ಹೋರಾಟ. ಅಮ್ಮ, ಫಸ್ಟ್ ಯಾರು? ಚಂದ್ರಪ್ರಭಾನ ಗೊಬ್ಬರನ? ಸೀನಿಯರ್ ಫಸ್ಟ್ ಅಂತ ಕೊಡ್ಬೇಡ. ಪಿತೃಪಕ್ಷಕ್ಕೆ ಹತ್ರ ಇರೋನು ಕೊಡಿ ಫಸ್ಟ್. ಮೊದಲು ಸಿಹಿ ನೋಡು, ಎಷ್ಟು ಮನ್ಸಿಗೆ ನೋಡು, ಯಾವಾಗ್ಲೂ ಸಿಹಿಯಿಂದಲೇ ಶುರು ಮಾಡ್ತಾ ಇದ್ದಾರೆ. ಮತ್ತೆ ನಾನು ಅಂದ್ರೆ ಇಷ್ಟ, ಈಗ ಗೊತ್ತಾಗುತ್ತೆ. ಅಕ್ಕ ಅಂತ ಹೇಳಪ್ಪ, ತಮ್ಮ. ನೆಕ್ಸ್ಟ್ ಏ ಬೆಣ್ಣೆ. ನಿಮ್ಗೆ ಕೇಳದ ಹೆಚ್ಚು ಹಾಕದ ಹೆಚ್ಚ. ಬೆಣ್ಣೆ ಅಲ್ಲ, ಇದು ಐಸ್ ಕ್ರೀಮ್. ಐಸ್ ಕ್ರೀಮ್ ಹಿಂಗೆ ವಾವ್ ಅಂದ್ಬಿಟ್ಟು ಅಲ್ಲಿ ಆಸ್ಪತ್ರೆಗೆ ಸೇರೆ ಮಾಡಿದ್ಯಾ? ಸರಿ, ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ವಾವ್, ಸಾಣ ನೀನು ಕ್ವಾಂಟಿಟಿ ಜಾಸ್ತಿ ಮಾಡಬೇಡ. ಓಕೆ ಓಕೆ ಸರ್. ಅಮ್ಮ ನೆಕ್ಸ್ಟ್. ಅಮ್ಮ ನೆಕ್ಸ್ಟ್ ವಡೆನಾ? ಫೈನ್. ಅವ್ರು ಏನು ಜೈ ರಕ್ಕಮ್ಮ. ಅಣ್ಣ ನೀನ್ ತಿನ್ಬಿಟ್ಟು ನೆಕ್ಸ್ಟ್ ಏನಮ್ಮ? ಇಡ್ಲಿ. ಅವರೇ ಹೇಳಿದ್ದು. ಓಕೆ, ಇನ್ನೇನು ಹೋಗ್ತಾ ಇದೆ. ಅಮ್ಮ ನೀವೊಂದು ಹಾಕಿ ಬಾ, ಪ್ರೀತಿಯಿಂದ ಹಾಕಿ. ನಿಮ್ಮ ಅಳಿಯಂಗೋಸ್ಕರ ಹಾಕಿ. ಒಡೆ ಹಾಕಿ. ಒಡೆ ಹಾಕು. ಅಯ್ಯಯ್ಯೋ. ಅಮ್ಮ ನೆಕ್ಸ್ಟ್ ಏನಮ್ಮ? ಈರುಳ್ಳಿನ? ನೀವು ಇದೇ ತರ ತೋರಿಸಿ. ಏ ಪಾಂಡೆ, ಮತ್ತೆ ನೀನೇ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಬೇಕಾಗತ್ತೆ ಹೇಳಿ. ಇಲ್ಲ, ನಾನು ಈ ಸಲ ಬಾಂಡ್ ಪೇಪರ್ ಅಲ್ಲಿ ಸೇಲ್ ಹಾಕ್ಬಿಟ್ಟಿದ್ದೀನಿ. ಅವ್ನಿಗೆ ಎಲ್ ಸೀಲ್ ಓಪನ್ ಆದ್ರೂ ನಾನು ಮಾತ್ರ ಕ್ಲೋಸ್ ಮಾಡಲ್ಲ. ರೆಡಿ ಮಾ. ನೆಕ್ಸ್ಟ್ ಏನಮ್ಮ? ಏನಮ್ಮ ಇದು? ಪ್ಲಮ್ ಕೇಕ್. ಇವತ್ತು ಒಪ್ಪು ಆಯ್ತಲ್ಲ ಅಣ್ಣ, ಅದು ಇವತ್ತು ಒಪ್ಪು ಅಣ್ಣ, ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಾಂಬಾರಮ್ಮ. ಸರಿ ಮಾ. ಸಕ್ಕರೆ ಹಾಕೋಣ. ಲೋ, ಕಲ್ಗಚ್ಚು ಅಂದ್ರೆ ದನಾನು ಕುಡಿಯಲ್ಲ ಕಣೋ ಅದನ್ನ. ಆಯ್ತಮ್ಮ, ಎಲ್ಲ ಆಯ್ತಮ್ಮ. ಸಾಕು, ಎಲ್ಲ ಇದೇನಿದು? ಚೆರ್ರಿ. ಹಾಕಿ ಚೆರ್ರಿ. ಹಣ್ಣು ಹೇಳು. ಚೆರ್ರಿ ಲಾಸ್ಟ್ ಅಲ್ಲಿ ಕೊಡ್ತೀನಿ. ಒಂಚೂರು ಖಾರ ಬೇಕು ನನಗೆ, ಒಂಚೂರು. ಏನ್ ಬೇಕಪ್ಪ? ಒಂಚೂರು ಲೈಟ್ ಖಾರ ಇರಬೇಕು. ಒಂದ್ ನಿಮಿಷ ಇರಪ್ಪ. ಇದರಲ್ಲಿ ಏನ್ ಬೇಕು? ನೀನೇ ಆಯ್ಕೆ. ಒಂದು 2 ಹಸಿಮೆಣಸಿನಕಾಯಿ ಹಾಕ್ಬಿಡಿ ಸಾಕು. 2 ಹಸಿ ಹಸಿಮೆಣಸಿನಕಾಯಿ. ಟೇಸ್ಟ್ಗೆ. 2 ಸಾಕು.
ಜೀರಿಗೆ ಸ್ವಲ್ಪ. ಜೀರಿಗೆ ಹಾಕಿ. ನಿಮ್ಮಮ್ಮ ಏನು ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರ? ಸಾಕ್ ಏನಪ್ಪ ಇದು? ನೀನ್ ಅದೊಂದೇ ಉಳಿದಿರೋದ ಹಾಕು. ಅದು ಸಿಹಿ ಸ್ವಲ್ಪ ಅದು ಹಾಕು. ಶೋರ್ ಚೇರೆ ಪ್ರಿಯ ವೀಕ್ಷಕರು, ಈ ಸರಿ ನಾನೇನು ಆಗ್ತಲ್ಲ ಇವ್ರೇ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಓಕೆ, 2 ಮೈಸೂರು ಪಾಕ್. ಚೂರು ನಂಗೆ ಖಾರದ ಪುಡಿ ಬೇಕು. ಒಂಚೂರು ಅಕ್ಕಿ ತಗೊಂಡ್ಬಿಡ್ತೀನಿ. ಒಂಚೂರು ನೋಡಪ್ಪ ಸಾಕಾ? ಸಾಕು. ಅತ್ತೆ ಮನೆಯ ರುಬ್ಬಾಟ ಶುರು. ನೀರಾಕಿ ಚೂರಲ್ಲ, ಏನು ಇಷ್ಟೊಂದು ವಾಸನೆ ಬರ್ತದೆ? ಸಾಕು ಪಬ್ಲಿಕ್ ಟಾಯ್ಲೆಟ್ ವಾಸನೆ ಬರ್ತದೆ. ವಂಡರ್ಫುಲ್ ಜ್ಯೂಸ್ ರೆಡಿ ಆಗ್ತದೆ. ಜ್ಯೂಸ್ ಸೋಸ್ ಕೊಡ್ಬೇಕು. ಓಕೆ, ಅತ್ತೆಗಾಗಿ ಹೋರಾಟ ನಮ್ದು ಮಿಲ್. ಅಯ್ಯ, ಒಂದು ನಿಮಿಷ ಇರಪ್ಪ. ಓ ಮೈ ಗಾಡ್, ನಾವು ಪಾನಿ ಇದ್ದಂಗ ಕಾಣೋದು. ಎಮ್ಮೆಗಂಡ ಇದ್ದಂಗೆ. ನಿನಗೋಸ್ಕರ ಚೆರ್ರಿ. ಅತ್ತೆ ನಾ ಹೇಳ್ತೀನಿ ಅಮ್ಮ, ಕುಡಿ. ಓಕೆ, ರೆಡಿ? ನೀರಾಗಿ ನುಣ್ಣಗ್ ಮಾಡೋಣ. ಹೌದು ಸ್ವಲ್ಪ. ಅಣ್ಣೋ ಅದು ಏನಣ್ಣ ಹಂಗ್ ಬೀಳ್ತದೆ? ಅಯ್ಯೋ, ಅವ್ನ್ ಕಪೆ ಮೂತಿ ಅವನು ಕೊಡಿ. ತಗೊಳಪ್ಪ, ದೇವ್ರ ನೆನ್ಸ್ಕೊಂಡು ಶುರು ಮಾಡು. ಸಾಯ್ಬೇಕಲ್ವಾ? ಇರಿ, ನಾ ಹೇಳ್ತೀನಿ. ರೆಡಿ? ಹಾ. ಹೋರಾಟ ಈಗ ಶುರು ಆಗ್ತಿದೆ. ಒಂದೊಂದೇ ಸಿಪ್ಪನ್ನ ಕುಡಿತೀರಾ. ನಿಮ್ಮ ಅತ್ತೆಗೆ, ಅತ್ತೆ ನಿಮ್ಮ ಮಗಳನ್ನ ನಾನು ಈ ವಿಚಾರಕ್ಕೋಸ್ಕರ ಮದುವೆ ಆಗ್ಬೇಕು, ನಿಮ್ಮ ಮಗಳನ್ನ ಈ ತರ ನೋಡ್ಕೋತೀನಿ, ಆ ತರ ನೋಡ್ಕೋತೀನಿ, ಒಂದೊಂದೇ ಡೈಲಾಗ್ ಹೊಡಿಬೇಕು. ಓಕೆ, ರೆಡಿ? ಫಸ್ಟ್ ಒನ್, ರೆಡಿ, ಸ್ಟಾರ್ಟ್, ಗೋ. ಅವ್ನು ನೋಡ್ತಾ ಹೋರಾಟ ಅಂದ್ರೆ ಇದು ಇರ್ಲೇಬೇಕಲ್ಲ. ಅದ ನನಗೆ ನಿನ್ ಮಗಳು ಯಾಕೆ ತುಂಬಾ ಇಷ್ಟ ಆಗ್ತಂದ್ರೆ, ಏನ್ ಹೇಳಿದೆ? ನಿನ್ ಮಗಳು ಯಾಕೆ ತುಂಬಾ ಇಷ್ಟ ಅಂದ್ರೆ, ಯಾಕೆ ತುಂಬಾ ಇಷ್ಟ ಅಂತಂದ್ರೆ, ಯಾರಲ್ಲಿ ಕುಂತ್ರು ಯಾರು ಎಷ್ಟೇ ಬಡ್ಕತ್ತಿದ್ರು ಬಹಳ ಸೈಲೆಂಟ್ ಆಗಿರ್ತಾರಲ್ಲ, ಅದು ಬಹಳ ನಂಗೆ ಇಷ್ಟ. ಹೌದಾ? ತಿರ್ಗಿ ಕುಡಿಬಿಡಿ. ತುಂಬಾ ಖುಷಿ ಆಯ್ತಪ್ಪ ನೀನ್ ಹೇಳ್ತಾ ಇದ್ರೆ. ಅತ್ತೆ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಹೇಳ್ಬೇಕು. ಕುಡಿಬೇಕಲ್ಲ ಫಸ್ಟ್. ಕುಡಿದ್ಮೇಲೆ ಸತ್ತೆ. ಸತ್ತೆ ಅಲ್ಲ, ಸತ್ತೆ. ಸರಿಯಾ? ಕುಡಿ ಗಟಗಟ ಅಂತ ಕುಡಿ, ನಿನ್ ಕರ್ಮ ಕುಡಿ. ಯಾಕೆ ಏನಾಯ್ತು? ಮುಖದಲ್ಲಿ ಬದಲಾವಣೆ ಕಾಣ್ತಾ ಇದೆ. ಬೇಗಲೇ ಎತ್ತಲೆ. ಚಂದು ನಿಂದು ಪಿತೃಪಕ್ಷ ಹಿಂದೂ. ಚಂದು ಪಿತೃಪಕ್ಷ ಹಿಂದೂ. ಹೇಳಿ, ಬೇಗ. ಎಡೆ ಇಡಿ ಚಂದ್ರಂಜ ಪಿತೃಪಕ್ಷ ಕೊಂಟೋ ಕುಡಿ ಕುಡಿ. ಇದೆಲ್ಲ ಕಕ್ಕಿಲ್ಲ. ನೀನು ಕಕ್ಕಿಲ್ಲ ಕುಡಿ. ಅಮ್ಮು ಅಂದ್ರೆ ನನಗೆ ಬಹಳ ಇಷ್ಟ ಆತೆ. ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರೋ, ಸಾಕಿದೀವೋ ಅದ್ರ ಅಷ್ಟು ನಾನು ನೋಡ್ಕತೀನಿ ಅತ್ತೆ. ಹೌದಾ? ಸತ್ಯವಾಗ್ಲೂ. ಆಮೇಲೆ ನಿಮ್ನು ನೋಡ್ಕತೀನಿ. ಯಾಕೆ ನೋಡ್ಕೊಂತೀಯ? ಸಾಕಿರ ನೀನ್ ಕುಡಿಯ. ಹೇಳಿ ಬೇಗ. ಅತ್ತೆ, ನಿನ್ ಮಗಳು 4 ವಾರದಿಂದ ನಾನು ಹೋರಾಡ್ತಾ ಇದ್ದೀನಿ. ಸಾವನ್ ಮನೆ ಟಚ್ ಮಾಡ್ಬಿಟ್ಟು ಬಂದಿದ್ದೀನಿ ಅತ್ತೆ. ಹೌದಾ? ನಿಮ್ ಮಗಳಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ಸಾವನ್ನೇ ಗೆಲ್ಲಕ್ ನಿಂತಿದ್ದವ್ ನಾನು. ನಿಮ್ ಮಗಳಿಗೆ ಕೊಟ್ರೆ ನಾನು ಹೆಂಗ್ ನೋಡ್ಕೋಬಹುದು ಯೋಚನೆ ಮಾಡಿ. ಬೇಡ ಅತ್ತೆ. ಕುಡಿ. ನಿಮ್ಗೆ ಕುಡಿ ಮಾತಾಡೋ. ನೀವು ಕುಡೀರಿ, ಅವರು ಕುಡೀರಿ. ಕುಡ್ರಿ ಏನ್ ಜ್ಯೂಸ್ ಕುಡ್ರಿ ಅಂತ ಇದ್ದೀರಾ?
ಅದೇ ಅವನ ಮೋಡಿ ಮಾತಿಗೆ ಮರಳಾಗ್ಬೇಡಿ. ಫಸ್ಟ್ ಫುಲ್ ನುಂಗು ನಾನು ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ, ತುಂಬಾ ಪ್ರೀತಿ ಮಾಡ್ತೀನಿ ಅತ್ತೆ. ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರಿ ಅತ್ತೆ. ನಿಜವಾಗ್ಲೂ ನಿಮ್ನ ನನ್ನ ತಾಯಿ ತರ, ಅವಳನ್ನ ನನ್ನ ಹೆಂಡತಿ ತರ, ಓಕೆ ನಿಮ್ಮ ಯಜಮಾನ್ರನ್ನ ಅಂದ್ರೆ ನಮ್ಮ ಮಾವನ್ನ ತಾತನ್ ತರ ಎಲ್ಲ ಚೆನ್ನಾಗಿ ನೋಡ್ಕೊತೀನಿ. ಅದರಿಂದ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡಿ. ನೋಡೋಣ ಮೊದಲು ನೀವು ಕುಡಿದು ಮುಗಿಸ್ರಿ ನೋಡೋಣ. ಸಾಕು ಇಬ್ರು ಇಡಿ ವಾಪಸ್ ಸಾಕು. ಎರಡು ನೊಂದ ಜೀವಗಳು ಹೋರಾಡಿರೋದನ್ನ ನೀವೇ ಕಣ್ಣಾರ ನೋಡಿದಿರಿ. ಈಗ ನೀವು ಕೊಡುವಂತ ಜಜ್ಮೆಂಟ್ ಮೇಲೆ ಡಿಸೈಡ್ ಆಗುತ್ತೆ ಮುಂದಿನ ವಾರ ಅಮೃತಾಗೆ ಮೆಂಟರ್ ಯಾರಾಗ್ತಾರೆ ಅಂತ. ಇಬ್ರು ಕುಡ್ದಿಯಾರೆ, ಇಬ್ರು ನಿಮ್ಮನ್ನ ಇಂಪ್ರೆಸ್ ಮಾಡಿದ್ದಾರೆ. ಹೌದು, ನಿಮ್ಮ ಜಜ್ಮೆಂಟ್ ಪ್ರಕಾರ ಆ ವಿನ್ನರ್ ಯಾರು? ಅತ್ತೆಗಾಗಿ ಹೋರಾಟ, ಈ ಒಂದು ಹೋರಾಟದಲ್ಲಿ ವಿನ್ ಆಗ್ತಾರೋ ಆ ವ್ಯಕ್ತಿ 1 2 3 ಚಂದ್ರಪ್ರಭಾ. ಅವ್ರ ಅಮ್ಮ ಬಂದಿರಿ, ಅಲ್ಲೂ ಹಂಗ ಆಡ್ತಿರಲ್ಲ, ಯಾಕ್ರಲ್ಲ? ಅವ್ರ ತಾಯಿ ಎದುರುಗಡೆ ಹಂಗ ಆಡ್ತಾರೇನ್ರೋ? ಯಾಕ್ರೋ ಹಿಂಗ್ ಮಾಡ್ತೀರಾ? ಮಾನ ಮರ್ಯಾದೆ ಕಳಿತೀರಲ್ರೋ? ಮಲ್ಲಿಕಾ ಅವ್ರೆ, ಯಾವ ಆಧಾರದ ಮೇಲೆ ಚಂದ್ರಪ್ರಭಾ ಅವ್ರನ್ನ ವಿನ್ ಮಾಡಿದಿರಿ? ಯಾಕೆಂದ್ರೆ ಅವರು ತುಂಬಾ ತಾಳ್ಮೆಯಿಂದ ಆ ಸ್ಪರ್ಧೆನ ಪೂರ್ತಿ ಮಾಡಿದ್ರು. ಅದಕ್ಕೆ ಅವರ ಅದು ಕಾರ್ಯವೈಖರಿ ನೋಡ್ಬಿಟ್ಟು ಅವ್ರಿಗೆ ನಾನು ವಿನ್. ಕಾರ್ಯವೈಖರಿ ಅತ್ತೆ ಮಾಡ್ಕೊಟ್ರಂತ ಮಿಲ್ಕ್ ಶೇಕ್ ಕುಡ್ದಿದ್ಯಾ? ಹೆಂಗ ಅನಿಸ್ತು? ನಿಜವಾಗ್ಲೂ ನಮ್ಮತ್ತೆ ಬಹಳ ಟೇಸ್ಟಿಯಾಗಿ ಮಾಡಿದ್ರು. ಪ್ರತಿದಿನ ಇದೇ ತರ ಜ್ಯೂಸ್ ಮಾಡ್ಕೊಟ್ರು ಕುಡಿಬೇಕು ಅಂತ ಅನಿಸ್ತದೆ. ನಮ್ಮ ಅತ್ತೆ ಮಾಡ್ಕೊಟ್ಟಿರೋದು ಅತ್ತೆ, ಜ್ಯೂಸ್ ಮಾತ್ರ ಸಾಕತ್ತಾಗಿತ್ತತ್ತೆ. ಈ ಹೋರಾಟದ ನಂತರ ಡಿಸೈಡ್ ಆಗ್ತಾರೆ. ಇನ್ನ ನೆಕ್ಸ್ಟ್ 1 ವಾರ ಅಮೃತ ನಿನಗೆ ಮೆಂಟರ್ ಆಗ್ತಾ ಇರೋದು ಇದೇ ಚಂದ್ರಪ್ರಭಾ. ಏನೇ ಮೆಂಟ್ರ್ ಆದ್ರೂ ಅವಳ ಜೊತೆ ಸ್ಕಿಟ್ ಮಾಡೋದು ವಿನೋದ್ ಗೊಬ್ಬರಗಾಲ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮೃತ, ಥ್ಯಾಂಕ್ ಯು. ಒಂದು ಮನೆ ಸಕ್ಕದಾಗಿ ನಡೀತಾ ಇದೆ ಅಂತಂದ್ರೆ ಆ ಮನೆಯಲ್ಲಿರುವಂತ ಗೃಹಿಣಿ ಅಷ್ಟು ಚೆನ್ನಾಗಿ ಆ ಮನೆಯನ್ನ ನೋಡ್ಕೋತಾ ಇದ್ದಾಳೆ ಅಂತ ಅರ್ಥ. ಆದ್ರೆ ಅದೇ ಗೃಹಿಣಿ ಒಂದು ದಿನ ರಜಾ ಕೇಳಿದ್ರೆ ಹೇಗಿರುತ್ತೆ? ಹೌಸ್ ವೈಫ್ಗೆಲ್ಲ ಯಾವ ರಜಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಯೋಚನೆಗೆಲ್ಲ ಬ್ರೇಕ್ ಹಾಕಕ್ಕೆ ಅಂತಾನೆ ಈ ಮುಂದಿನ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮನೆ ಮುರುಘಾ, ಜಾಹ್ನವಿ, ಮಹಿತಾ ಹಾಗೂ ದೀಪಿಕಾ ಆನ್ ಸ್ಟೇಜ್. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ. ದೀಪು ಪೇಪರ್ ತಗೊಂಬ. ಬಂದೆ ಮಾವ. ದೀಪು ಸ್ವಲ್ಪ ಇಸ್ತ್ರಿ ಮಾಡ್ಕೊಡಮ್ಮ ನನ್ ಸೀರೆನ. ಬಂದೆ ಅತ್ತೆ. ಅಮ್ಮ ಅಮ್ಮ ಬೇಗ ಬಾರಮ್ಮ. ಬಂದೆ ಮಗಳೇ. ದೀಪು ಕಾಫಿ ರೆಡಿ ಆಯ್ತೇನಮ್ಮ? ಬಂದೆ ಮಾವ. ದೀಪು ಆಲ್ರೆಡಿ ಕೆಲ್ಸಕ್ಕೆ ಲೇಟ್ ಆಯ್ತು, ಬೇಗ ಬಾರೆ. ಬಂದೆ ರೀ. ತಗೊಳ್ಳಿ. ಸರಿ ಬರ್ಲಾ? ಒಂದೇ ಬಾಯ್ ಕಣೆ. ನಿಮಿಷ. ಲೇಟ್ ಆಯ್ತು ಒಂದೇ ಸರ್. ನಿಮಿಷ ರೀ. ಬರ್ತಾ ಇದ್ದೀನಿ ಸರ್. ರೀ. ಇಲ್ಲ ಓಕೆ ಬಾಯ್ ಬಾಯ್ ಕಣೆ ಬಾಯ್. ಸರ್ ಬಂದೆ ಸರ್, ಬರ್ತಾ ಇದ್ದೀನಿ ಸರ್. ದೀಪು ಬಂದ್ರಾ? ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೆಲ್ಸಕ್ಕೆ ಹೋಗಿ ಬರೋಷ್ಟರಲ್ಲಿ ಗುರು ತಲೆ ಕೆಟ್ಟೋಯ್ತದೆ ರೀ. ತಗೊಳ್ಳಿ ನೀರು. ನನಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ಕಣೆ, ನಾನು ಹೋಗಿ ನಿದ್ದೆ ಮಾಡ್ತೀನಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ರೀ ತಗೊಳ್ಳಿ ಬ್ಯಾಗ್. ಏ ದೀಪು ಏನ್ ಗೊತ್ತಾ, ನಾಳೆ ಆಫೀಸಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಆಯ್ತಾ. ಅವ್ರಿಗೇನಾದ್ರೂ ಸ್ಪೆಷಲ್ ಆಗಿ ತಿಂಡಿ ರೆಡಿ ಮಾಡೆ. ರೀ ಇತ್ತೀಚೆಗೆ ಮನೆ ಕೆಲಸ ಮಾಡಿ ತುಂಬಾ ಸುಸ್ತು ರೀ. ಅದಕ್ಕೆ ನಾಳೆ ಒಂದಿನ ನನಗೆ ರೆಸ್ಟ್ ಬೇಕು ರೀ. ರೆಸ್ಟಾ? ಯಾಕೆ? ನನಗೂ ಕೆಲಸ ಮಾಡಿ ಸುಸ್ತಾಗಲ್ವಾ, ಅದಕ್ಕೆ ನಾಳೆ ಒಂದಿನ ನನ್ಗೆ ರಜಾ ಬೇಕು ರೀ. ರಜಾನ? ಇದೇನೆ ಹೊಸ್ದಾಗ ರಜಾ ಗಿಜಾ ಎಲ್ಲ ಕೇಳ್ತಾ ಇದ್ಯಾ? ನೀನೇನ್ ನಂತರ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ಲ ಆಚೆ ಹೋಗಿ ದುಡಿತೀಯಾ? 3 ಹೊತ್ತು ಮನೇಲಿ ಬಿದ್ದಿರೋ ನಿನಗೇನಕ್ಕೆ ರಜಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ನನ್ಗೆ ನಾಳೆ ಒಂದಿನ ರಜಾ ಬೇಕು ಅಷ್ಟೇ. ಏ ಇದೇನೆ ನಿಂದು ಹೊಸ ಹರಿಕತೆ ಹೇಳ್ತಾ ಇದ್ಯಾ? ಮನೇಲಿ ಕೆಲಸ ಮಾಡೋ ನಿನ್ಗೆ ಏನಕ್ಕೆ ರಜಾ? ನಂತರ ತಿಂಗಳು ಪೂರ್ತಿ ಕೆಲಸ ಮಾಡೋನ್ಗೆನೆ ವಾರದಲ್ಲಿ 2 ದಿವಸ ರಜಾ ಕೊಡ್ತಾರೆ. ಇನ್ನ ನೀನು ಇಡೀ ವಾರ ಪೂರ್ತಿ ಮನೇಲೇ ಇರ್ತೀಯ, ನಿನ್ಗೇನಕ್ಕೆ ರಜಾ? ನೋಡು ನನ್ಗೆ ಸುಮ್ನೆ ತಲೆ ಕೆಡಿಸ್ಬೇಡ ಆಯ್ತಾ. ನಾಳೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ನೀನು ಅಡಿಗೆ ಏನಾದ್ರೂ ರೆಡಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೋ, ಸರಿನಾ? ರೀ ಹಂಗಲ್ಲ ರೀ, 1 ನಿಮಿಷ ಕೇಳಿ ರೀ. ಹೋಗ ಅವಳಿಗೆ, ಸುಮ್ನೆ ಬೆಳಗ್ಗೆ ತಲೆ ಕೆಡ್ಸಕ್ ಬಂದ್ಬಿಡ್ತಾಳೆ. ಏನಪ್ಪ ಹೀರೋ, ನಾಳೆ ಸಂಜೆಗೆಲ್ಲ ಅರೇಂಜ್ಮೆಂಟ್ಸ್ ಜೋರಾ? ಲೇ ನೀನ್ ಬೇರೆ ಸುಮ್ನಿರೆ. ಏನ್ರು ಆಯ್ತು ಇವನಿಗೆ?
ಯಾಕೋ ಏನಾಯ್ತು? ಮನೇಲಿ ಎಂತಿ ಇದ್ದಾಳಲ್ವಪ್ಪ, ಅವಳಿಗೇನೋ ಹೊಸ್ದಾಗೆ ಈ ರಜಾ ಗಿಜಾ ಅಂತ ಶುರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನೀನೇನಂದೆ? ನಾನೇನನ್ಲಿ, ನಂತರ ಅವಳೇನು ಆಫೀಸಿಗೆ ಬರ್ತಾಳ? 3 ಹೊತ್ತು ಮನೇಲಿ ಬಿದ್ದಿರ್ತೀಯ, ನಿನ್ಗೇನಕ್ಕೆ ರಜಾ ಅಂತ ಬೈದ್ ಬಂದೆ. ಇಲ್ಲೇ ಕಣೋ ನೀವ್ ಗಂಡಸರು ತಪ್ಪು ಮಾಡೋದು. ನಿನ್ ಹೆಂಡತಿ ಮನೇಲಿ ಇರ್ತಾಳೆ ಅಂದ್ರೆ ಆರಾಮಾಗಿ ಇದ್ಬಿಡ್ತಾಳೆ ಅಂತ ಅನ್ಕೋತೀಯ ಅಲ್ವಾ? ಅದೇ ತಾನೇ ನಿಜ. ಅವಳೇ ನಂತರ ಆಫೀಸ್ ಬಂದು ದುಡಿತಾ ಇದ್ದಾಳ. ಎಲ್ಲಾನು ದುಡ್ಡಿಂದಾನೇ ಅಳತೆ ಮಾಡ್ತೀಯ. ನಿನಗೆ ನಿನ್ ಭಾಷೆಲೆ ಅರ್ಥ ಮಾಡಿಸ್ತೀನಿ. ಕೊಡ ಇಲ್ಲಿ, ತಗೋ ಇದನ್ನ. ಏನಕ್ಕೆ? ಹೇಳ್ತೀನಿ ತಗೋ. ಈಗ ನಿನ್ ಹೆಂಡತಿ ಮನೆ ಮಂದಿಗೆಲ್ಲ ಅಡ್ಗೆ ಮಾಡ್ತಾ ಇದ್ದಾಳಲ್ವಾ? ಅಡ್ಗೆ ಕೆಲ್ಸಕ್ಕೆ ಅಂತಾನೆ ಯಾರಾದ್ರೂ ಒಬ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರೆ ತಿಂಗಳಿಗೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೆ? ಒಂದು 10,000 ಕೊಡ್ತೀನಿ. ಸರಿ ಬರ್ಕೋ. ಇನ್ನು ಕಸ ಗುಡ್ಸಕ್ಕೆ, ಪಾತ್ರೆ ತೊಳಿಯಕ್ಕೆ, ನೆಲ ಒರ್ಸಕ್ಕೆ, ಬಟ್ಟೆ ಒಗಿಯಕ್ಕೆ, ದಿನಸಿ ತರಕ್ಕೆ ಅಂತ ಅಂಗಡಿಗೆ ಹೋಗಕ್ಕೆ ಯಾರನ್ನಾದ್ರೂ ಮನೆ ಕೆಲ್ಸದವ್ರನ್ನ ಇಟ್ಕೊಂಡ್ರೆ ಅವ್ರಿಗೆ ಎಷ್ಟಾಗ್ತಾ ಇತ್ತು? ಒಂದು 6,000 ಕೊಡ್ತೀನಿ. ಸರಿ ಬರ್ಕೋ ಅದನ್ನ. ನಿಮ್ಮ ಅಪ್ಪಂಗೆ ಟೈಮಿಗೆ ಮೆಡಿಸಿನ್ ಕೊಡಕ್ಕೆ, ನಿಮ್ಮ ಅಮ್ಮಂಗೆ ಸಹಾಯ ಮಾಡಕ್ಕೆ, ನಿನ್ನ ಮಗಳನ್ನ ಮನೆಯಿಂದ ಸ್ಕೂಲಿಂದ ಮನೆಗೆ ಡ್ರಾಪ್ ಮಾಡಿ ಹೋಮ್ವರ್ಕ್ ಮಾಡಕ್ಕೆ ಅಂತಾನೆ ಯಾರಾದ್ರೂ ಒಬ್ರು ಇದ್ದಿದ್ರೆ ಅವ್ರಿಗೆ 8,000 ಕೊಡ್ತೀನಿ. ಸರಿ ಬರಿ. ಇಷ್ಟೆಲ್ಲದ್ರ ಮಧ್ಯೆ ನೀನ್ ಬೇರೆ ಇದೆಯಲ್ಲಪ್ಪ ದೊಡ್ಡ ಮನುಷ್ಯ, ನಿನ್ನ ಸ್ಪೆಷಲ್ ಕೇರ್ ಮಾಡಿ ಎಕ್ಸ್ಟ್ರಾ ಪ್ರೀತಿ ತೋರ್ಸಕ್ಕೆ ಅಂತಾನೆ ಯಾರಾದ್ರೂ ಒಬ್ರು ಇದ್ದಿದ್ರೆ? ಲೇ, ಅದಕ್ಕೆಲ್ಲ ಬೆಲೆ ಕಟ್ಟಕ್ ಆಗುತ್ತಾನೆ? ನಿಜ, ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ, ಆದ್ರೂ ಒಂದ್ ಬೆಲೆ ಕಟ್ಬಿಡೋಣ. ಒಂದ್ 5,000 ಬರ್ಕೊ. ಈಗ ನೀನ್ ನನ್ಗೇನ್ ಹೇಳಕ್ ಬರ್ತಾ ಇದ್ಯಾ? ಮನೇಲಿ ಇರೋ ನಿನ್ ಹೆಂಡತಿ ತಿಂಗಳಿಗೆ ಏನಿಲ್ಲ ಅಂದ್ರು ನಿನಗೆ 40,000 ಉಳಿಸ್ತಾ ಇದ್ದಾಳ್ ಕಣೋ. ಕೆಲ್ಸಕ್ಕೆ ಹೋಗಿ ದುಡಿದ್ರೆ ಮಾತ್ರ ದುಡಿಮೆ ಅಲ್ಲ, ಮನೆಯಲ್ಲಿದ್ರು ಉಳಿತಾಯ ಮಾಡೋದು ದುಡಿಮೆಗಿಂತ ದುಡ್ದು. ಅದನ್ನೇ ನಿನ್ ಹೆಂಡತಿ ಮಾಡ್ತಾ ಇದ್ದಾಳ್ ಕಣೋ. ನಿನ್ ಹೆಂಡತಿ ಅಂತ ಅಲ್ಲ, ಎಲ್ರ ಹೆಂಡತಿ ಮಾಡೋದು ಇದನ್ನೇ. ದಿನಕ್ಕೆ 8 ಗಂಟೆ ಲೆಕ್ಕದಲ್ಲಿ ವಾರಕ್ಕೆ 5 ದಿನ ಕೆಲಸ ಮಾಡೋ ನಿನಗೆ 2 ದಿನ ರಜೆ ಬೇಕು ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ನಿನ್ ಹೆಂಡತಿ ನಿದ್ದೆ ಮಾಡೋ ಟೈಮ್ ಒಂದನ್ ಬಿಟ್ಟು ವಾರ ಪೂರ್ತಿ ನಿನ್ಗೋಸ್ಕರ, ನಿನ್ ಫ್ಯಾಮಿಲಿಗೋಸ್ಕರ ದುಡಿತಾಳಲ್ಲ, ಅವಳಿಗೆ 1 ದಿನ ರಜೆ ಬೇಕು ಅನ್ಸೋದ್ರಲ್ಲಿ ಏನೋ ತಪ್ಪಿದೆ. ಇವತ್ ನೀನ್ ಮಾಡಿದ ಎಷ್ಟು ಸರಿ ಅಂತ ನೀನೇ ಯೋಚನೆ ಮಾಡು. ನೀನು ಏನು ಕೆಲಸ ಮಾಡ್ದಿರಾ 3 ಹೊತ್ತು ಮನೇಲೇ ಬಿದ್ದಿರ್ತೀಯ ಅಂತ ನಿನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಕಣೆ. ಆದ್ರೆ ಈ ಮನೆ ನಡೀತಾ ಇರೋದೇ ನಿನ್ನಿಂದ ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ. ಆಫೀಸಲ್ಲಿ ನನ್ಗೊಂದ್ ದಿವಸ ರಜಾ ಕೊಟ್ರೆ ಅವ್ರಿಗೇನು ಲಾಸ್ ಆಗಲ್ಲ, ಆದ್ರೆ ನಾನ್ ನಿನಗ್ ರಜಾ ಕೊಟ್ರೆ ಈ ಮನೆನೇ ನಡೆಯಲ್ಲ ಕಣೆ. ನೋಡು, ಇಷ್ಟ ದಿವಸ ಮನೇಲಿದ್ದು ನೀನ್ ಎಷ್ಟು ಸಹಾಯ ಮಾಡಿದ್ರು ನನ್ಗದ ಅರ್ಥ ಆಗಿಲ್ಲ. ನಾನ್ ನಿನಗ್ ರಜಾ ಅಂತೂ ಕೊಡಕ್ಕಾಗಲ್ಲ. ಇನ್ ಮುಂದೆ ನೀನ್ ಮಾಡೋ ಕೆಲ್ಸಕ್ಕೆ ನನ್ನ ಕೈಲಾದಷ್ಟು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಕಣೆ, ಸರಿನಾ? ನಿಜವಾಗ್ಲೂ ಹೆಂಡತಿ ಅಂದ್ರೆ ಏನು, ಅದ್ರಲ್ಲೂ ಹೌಸ್ ವೈಫ್ ಅನ್ನೋ ಒಂದು ಪಟ್ಟ ಏನಿದೆ, ಮನೇಲಿ ಬಿದ್ದಿರ್ತಾರೆ ಅಂತ ನೀನು ಹೇಳಿದೆ. ಆದ್ರೆ ಸುಮ್ಮನೆ ಅವ್ರ ಮನೇಲಿ ಬಿದ್ದಿರೋದಕ್ಕೆ ಒಂದು ಸುಮ್ಮನೆ ವರ್ತ್ ಅಂತ ನಾವು ಏನಾದ್ರು ಕೌಂಟ್ ಮಾಡೋದಾದ್ರೆ ಕನಿಷ್ಠ ಪಕ್ಷ ಆದ್ರೂ 40,000 ಆಗತ್ತೆ ಅಂತ ಹೇಳಿದೆ. ಬಟ್ ನನ್ನ ಲೆಕ್ಕದಲ್ಲಿ ಅದು ಇನ್ನೂ ಜಾಸ್ತಿ ಆಗತ್ತೆ, 1,00,000 ಆದ್ರೂ ಆಯ್ತು. ಆದ್ರೆ ಅಷ್ಟೆಲ್ಲ ಕೆಲಸ ಮಾಡಿ ಸಂಬಳನೂ ತಗೊಳ್ದೆ, ರಜಾನೂ ತಗೊಳ್ದೆ, ಏನು ಎಕ್ಸ್ಪೆಕ್ಟು ಮಾಡದೇ ಇರುವಂತ ಆ ಎಲ್ಲ ಹೌಸ್ ವೈಫ್ಗಳನ್ನ ರೆಪ್ರೆಸೆಂಟ್ ಮಾಡಿದಂತ ಈ ಒಂದು ಸ್ಕಿಟ್ ದೀಪಿಕಾ, ನಿಮ್ಮ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಕ್ಕೆ ಅಂತಾನೆ ಶ್ರುತಿ ಮೇಡಮ್ ರೆಡಿ ಇದ್ದಾರೆ, ಕೇಳೋಣ. ಈ ಸ್ಕಿಟ್ಟಿನ ಉದ್ದೇಶ ತುಂಬಾ ಅರ್ಥಪೂರ್ಣವಾಗಿತ್ತು. ಈಗಾಗಲೇ ನಾವು ಮಾರ್ಚ್ ತಿಂಗಳಿಗೆ ಬರ್ತಾ ಇದ್ವಿ. ಮಾರ್ಚ್ ತಿಂಗಳಲ್ಲಿ ಬಹುಶಃ ಪ್ರತಿಯೊಬ್ಬ ಮಹಿಳೆಗೂ ತುಂಬಾ ಒಂದು ಸಂಭ್ರಮ ಅಂತ ಅಲ್ಲದೆ ಹೋದ್ರು, ಪ್ರತಿಯೊಬ್ಬ ಮಹಿಳೆ ಆಕೆ ಏನ್ ಸಾಧನೆ ಮಾಡಬೇಕು, ಏನ್ ಮಾಡಕ್ಕಾಗ್ಲಿಲ್ಲ, ಮುಂದೆ ಈ ಸಮಾಜದಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅಂತ ಚರ್ಚೆ ಮಾಡೋಕೆ ಇರೋದು ಕೇವಲ ಮಾರ್ಚ್ 8 ಒಂದೇ ದಿನ ಮಾತ್ರ. ಮಹಿಳೆ ಹುಟ್ಟಿನಿಂದನೂ ಆಕೆ ಪುರುಷನಿಗೆ ಸಮ ಅಲ್ವೇ ಇಲ್ಲ. ಪುರುಷನಿಗಿಂತ ಎಲ್ಲೋ ಎತ್ತರಕ್ಕಿರುವಂತ ಮಹಿಳೆ, ಪುರುಷ ಮಹಿಳೆಗೆ ಸಮ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಜನ್ಮ ಎತ್ತಿದ್ರೂ ಬರೋಕ್ ಸಾಧ್ಯನೇ ಇಲ್ಲ. ಮಹಿಳೆಗಿರುವಂತ ಶಕ್ತಿನೇ ಅಂತದ್ದು. ಆಕೆ ನಿಭಾಯಿಸುವಂತ ಟಾಸ್ಕ್ಗಳಿದೆಯಲ್ಲ, ಬಹುಶಃ ಅದನ್ನ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಒಂದು ಹೆಣ್ಣು ಆಕೆ ಪ್ರೌಢಾವಸ್ಥೆಗೆ ಬರ್ತಿದ್ದ ಹಾಗೆ ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಅಲ್ಲಿ ಹೆಂಗ್ ಬಾಳ್ವೆ ಮಾಡ್ಬೇಕು ಇವೆರಡನ್ನ ಮೊದಲು ಪೋಷಕರೇ ಮನೇಲಿ ಕಲ್ಸ್ಬಿಡ್ತಾರೆ. ಅಲ್ಲಿ ಎಲ್ಲೋ ಮಹಿಳೆನ ನಾವು ಕಟ್ಟಾಗ್ತಾ ಇದೀವ ಅಂತ ನನ್ಗನ್ಸುತ್ತೆ. ಹಾಗೆ ಮಾಡಿದಂತ ಹೆಣ್ಣು ಮಗುಗೆ ಇತ್ತೀಚಿನ ದಿನಗಳಲ್ಲಿ ಓದಿಸ್ತಾರೆ, ತಾಯಿಗೆ ಏನೇನೋ ಕನ್ಸುಗಳಿರುತ್ತೆ, ಮಕ್ಕಳು ಓದ್ಲಿ, ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಎಷ್ಟೇ ಕನಸಿದ್ರು ಕೂಡ ಮದುವೆ ಅಂತ ಆಗ್ಬಿಟ್ರೆ ತಮ್ಮ ಕನಸುಗಳನ್ನ, ತಮ್ಮಲ್ಲಿರುವಂತ ಶಕ್ತಿಯನ್ನ, ಆಕೆಯಲ್ಲಿರುವಂತ ಟ್ಯಾಲೆಂಟ್ನ ಕೇವಲ ಒಂದು ಸಂಸಾರಕ್ಕೋ ಅಥವಾ ಅಡಿಗೆ ಮನೆಗೋ ಆಕೆನ ಸೀಮಿತ ಮಾಡ್ಬಿಡ್ತಾರಲ್ಲ,
ಅಲ್ಲಿ ನಿಜವಾಗ್ಲೂ ಆಕೆಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ನನಗೆ ಅನಿಸ್ತಾ ಇರೋದು. ನೀವು ಯಾವುದೇ ಒಂದು ಪುರುಷನ ತಗೊಳ್ಳಿ, ಒಬ್ಬ ಹುಡುಗನ ತಗೊಳ್ಳಿ, ಅವ್ನು ಓದೋದೇ ದುಡಿಯೋಕ್ಕೋಸ್ಕರ ಅಥವಾ ಅವ್ನ ಕನಸುಗಳೇನಿದೆಯೋ ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ. ಆದರೆ ಒಬ್ಬ ಹೆಣ್ಣಿಗೆ ಒಂದು ಸಂಸಾರನ ನಡೆಸಬೇಕು, ವಯಸ್ಸಿಗೆ ಬರ್ತಿದ್ದಾಗೆ ಅಪ್ಪ ಅಮ್ಮನ ಮನೇನ ಬಿಟ್ಬಿಡ್ಬೇಕು, ಆಕೆಯಿಂದ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಂತ ಒಂದು ಕುಟುಂಬ. ಆಚೆ ಹೆಣ್ಮಗುವನ್ನ ಕಾರಣಕ್ಕೋಸ್ಕರ ನಮ್ಮನ್ನ ಸಮಾಜನೇ ತೋರಿಸದೆ ಮನೆಯಲ್ಲಿ ಬೆಳೆಸ್ಬಿಡ್ತಾರೆ. ಆ ಥರದ ಒಬ್ಬ ಅಪ್ಪ ಅಮ್ಮನೇ ಬಿಟ್ಟು ನಾವು ಇನ್ನೊಬ್ಬರ ಮನೆಗೆ ಹೋಗ್ಬಿಡ್ಬೇಕು, ಆ ಮನೆ ಬೆಳಗಬೇಕು, ಅಲ್ಲಿ ನಮ್ಮ ಕನಸುಗಳನ್ನೆಲ್ಲ ಒತ್ತೆ ಇಟ್ಬಿಟ್ಟು ಅಡುಗೆ ಮನೆಗೆ ನಾವು ಸೀಮಿತ ಆಗಬೇಕು ಅನ್ನುವಂಥ ಒಂದು ಚೌಕಟ್ಟು ಏನಿದೆಯಲ್ಲ, ಮೊದಲು ಹೆಣ್ಮಗುಗೆ ಅಲ್ಲಿ ಸ್ವಾತಂತ್ರ್ಯ ಕೊಡಬೇಕು. ಅಂದರೆ ಅಲ್ಲಿಂದ ಬಿಡುಗಡೆ ಮಾಡಿದ್ರೆ ಮಾತ್ರ ಆಕೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬಹುದು ಅಂತ ಅನ್ನುವಂಥ ಒಂದು ಸಂದೇಶವನ್ನ ಇಟ್ಟಂತ ಈ ಸ್ಕಿಟ್ ಇದೆಯಲ್ಲ, ಸೂಪರ್ ರೀ. ಮಹಿಳಾ ದಿನಾಚರಣೆಗೆ ಇದಕ್ಕಿಂತ ಒಂದು ಒಳ್ಳೆ ಸ್ಕಿಟ್ ಇನ್ನೇನು ಬೇಕು. ಇಟ್ ವಾಸ್ ವೆರಿ ನೈಸ್, ಇಟ್ ವಾಸ್ ಸೂಪರ್. ಈ ಸ್ಕಿಟ್ಗೆ ನನ್ನ ಪ್ರೀತಿಯ ನಮನಗಳು. ಇಟ್ ವಾಸ್ ಸೂಪರ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಸಲ್ಸ, ಪ್ರತಿ ಒಂದು ಹೆಣ್ಣು ಅವಳ ಜವಾಬ್ದಾರಿಯನ್ನ ಅವಳೇ ಪಿಕ್ ಮಾಡ್ಕೊಳ್ತಾಳೆ. ಮಕ್ಕಳ ಜವಾಬ್ದಾರಿಯನ್ನ ಒಂದು ಹೆಣ್ಣು ತಗೊಳ್ಳದೆ ಹೋದ್ರೆ ಮಕ್ಕಳು ಒಂದು ಹೆಜ್ಜೆನೂ ಮೇಲೆ ಬರೋದಿಲ್ಲ, ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ತಂದೆ ಇರೋದು ಒಬ್ಬ ದುಡಿತಾನೆ, ತರ್ತಾನೆ, ಆಗ್ತಾನೆ, ಹೆಂಡತಿ ಮಕ್ಕಳಿಗೆ ಸಾಕ್ಬೋದು. ಆದರೆ ಮಕ್ಕಳಿಗೆ ಜವಾಬ್ದಾರಿ ಹೆಣ್ಮಗಳು ತಗೊಳ್ಳದೆ ಹೋದ್ರೆ ಮಕ್ಕಳು ಯಾವುದಕ್ಕೂ ಯೂಸ್ ಆಗಲ್ಲ. ಪ್ರತಿಯೊಂದು ಮಗು ಬೆಳೆದು ಅವನಿಗೆ ಒಂದು ಮದುವೆ ಮಾಡಿ ಇನ್ನೊಂದು ಹೆಣ್ಣು ಮಗುನ ಮನೆಗೆ ತರೋ ತನಕನೂ ಜವಾಬ್ದಾರಿ ಹೊತ್ಕೊಳ್ಳೋಳು ಯಾರು? ಹೆಣ್ಣೆ. ಮುರುಘ ಸರ್, ಇದು ಬೇಕಾಗಿತ್ತು ನನಗೆ. ಫೈನಲಿ ಇದು ಬೇಕಾಗಿತ್ತು. ನಾನು ಆವಾಗಿಂದ ನಿನ್ನೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ನೀನ್ ಮಾಡಿದ್ ಮಾತ್ರ. ಇದು ಬೇಕಾ ಒಬ್ಬ ಕಲಾವಿದನಾಗಿ, ಒಬ್ಬ ಆರ್ಟಿಸ್ಟು. ಚೆನ್ನಾಗಿದೆ, ನಾನು ಹೊಗಳ್ತೀನಿ, ಸರಿ ಇಲ್ಲ ಅಂದ್ರೆ ತೆಗಳ್ತೀನಿ. ನಾನೇನಿದು ಓಪನ್ ಸ್ಟೇಟ್ಮೆಂಟ್, ನಮ್ಮದು ಮುಚ್ಚುಮರೆ ಇಲ್ಲವೇ ಇಲ್ಲ. ಬಟ್ ಎಕ್ಸ್ಟ್ರಾನರಿ ಮಾಡಿದ್ರೆ ಇದನ್ನ ಹಂಗೆ ಉಳಿಸ್ಕೊಳ್ಳಿ. ಅಷ್ಟು ದೊಡ್ಡ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದೆ ಮೃಗ. ಲ್ಯಾಂಗ್ವೇಜ್ ಒಂಚೂರು ಹಂಗಿಂಗ್ ಆಗತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಯು ಕ್ಯಾರಿಡ್ ಫುಲ್. ಸಾಕಾತ ಮಾಡಿದ್ರಿ. ನಿಮಗೆ ಕರೆಕ್ಟಾಗಿ ನಮ್ಮ ದೀಪಿಕಾ ಅವರು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ರಿ. ವೆರಿ ವೆರಿ ನೈಸ್. ನಿಮ್ಮ ಯಜಮಾನ್ರು ಇದ್ದಾರೆ ಅಂತ ಹೊಗಳ್ತಾ ಇಲ್ಲ ನಾನು. ಇಲ್ಲ ಇವರೇ ನಿಜವಾಗ್ಲು ತುಂಬಾನೇ ಅವರು ಕ್ಯಾರೆಕ್ಟರ್ನ ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅವರಿಗೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಅದಕ್ಕೆ ನಮ್ಮ ಇವರು ಕೂಡ, ಯಾರು ಜಾನ್ವಿ ಕೂಡ ಒಳ್ಳೆ ಒಂದು ವಿಷಯವನ್ನ ಜಾನ್ವಿ ಮೂಲಕ ಹೇಳಿಸಿದ್ರು ಡೈರೆಕ್ಟ್. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಆ ಮಹಿತಾಯಿಂದ ಹಿಡಿದು ನಮಗೆ ಸರ್ಪ್ರೈಸ್ ಕೊಟ್ಟಂತ ಮುರುಘಾರವರೆಗೆ, ಜೊತೆಗೆ ಈ ಕಂಟೆಂಟ್ ಇಂದ ಕೊಟ್ಟಂತ ಒಂದು ಮೆಸೇಜ್ ಇದೆಯಲ್ಲ, ಅದಕ್ಕೆ ನಾವು ಮನಸ್ಸೋಲ್ದೆ ಇನ್ನೇನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ಸ್ಕಿಟ್ಗೆ ಬರ್ತಾ ಇದೆ ಗೋಲ್ಡನ್ ಗೆಲೆ. ಫೈನಲಿ ನಿಮ್ಮ ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ಗೆ ಸಿಗ್ತಾ ಇದೆ ಗೋಲ್ಡನ್ ಗೆಲೆ. ಈ ಒಂದು ಸಂದರ್ಭದಲ್ಲಿ ನಾನು ಒಬ್ಬರ ಹತ್ರ ಮಾತಾಡ್ಲೇಬೇಕು. ಮಿಸ್ಟರ್ ಶೋಭರಾಜ್. ಎಸ್ ಸರ್. ಸೊ ಒಬ್ಬ ಗೃಹಿಣಿಯನ್ನ ಟಿವಿಗೆ ಕರ್ಕೊಂಡ್ಬಂದು ಇವರಲ್ಲೂ ಒಬ್ರು ಕಲಾವಿದರಿದ್ದಾರೆ ಅಂತ ಪ್ರೂವ್ ಮಾಡಿದ್ದು ನಮ್ಮ ಶೋಭರಾಜ್. ಬನ್ನಿ ಶೋಭರಾಜ್ ಒಂದು ಚಪ್ಪಾಳೆ. ಇಲ್ಲ, ಇದನ್ನ ನಾನು ಬರ್ಬೋದು ಸರ್ ಅಲ್ಲಿಗೆ? ಬನ್ನಿ, ಖಂಡಿತ ಬನ್ನಿ. ಸರ್, ನಾನು ಕರ್ಕೊಂಡ್ಬಂದೆ. ಅದೆಲ್ಲ ಅದು ಕಾರಣಗಳು ಅಂತ ಇರುತ್ತಲ್ಲ ಸರ್ ಪ್ರತಿಯೊಂದು ವಿಷಯಕ್ಕೂ, ಅಷ್ಟೇ. ಎಲ್ಲ ಇವರೆಲ್ಲ ಹೇಳೋರು. ನಾನು ಲಾಸ್ಟ್ ಟೈಮ್ ಇವಳು ಇಲ್ಲಿ ಪ್ರಾಕ್ಟೀಸ್ ಬಂದಾಗ್ಲೂ ಏನ್ ನೀವು ಹೇಳ್ಕೊಟ್ರಿ ಸರ್, ನೀವು ಹೇಳ್ಕೊಟ್ರಿ ಅಂತ ಸರ್. ಹೇಳ್ಕೊಡಕ್ಕೆ ಫಸ್ಟ್ ಆಫ್ ಆಲ್ ನಾನು ಯಾರು? ನಾನಿನ್ನ ಅಂಬೆಗಾಲಿಕ್ತಾ ಇದ್ದೀನಿ ಅಷ್ಟೇ ಸರ್. ನಾನು ಹೇಳ್ಕೊಟ್ಟಿದ್ದನ್ನ ಅವಳು ಮಾಡಿದ್ಲು ಅಂತ ನಾನು ಹೇಳಲ್ಲ. ಅವಳಿಗೆ ಅವಳು ಬಂದು ಕೇಳೋಳು, ನಾನು ಏನ್ ಮಾಡ್ಬೋದು, ನಾನು ಹಿಂಗ್ ಮಾಡ್ಬೋದಾ, ಹಿಂಗ್ ಮಾಡಿದ್ರೆ ಹೆಂಗೆ, ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಬೇರೆ ಏನಿದೆ ಅಂತ. ನನ್ಗೆ ಗೊತ್ತು ಅವಳು ಹಿಂಗ್ ಮಾಡಲ್ಲ ಅಂತ. ಆದ್ರೆ ನಾನು ಹೇಳ್ತಿದ್ದೆ ಏನಕ್ಕೆ ಅಂತಂದ್ರೆ, ನನ್ನಲ್ಲಿ ಕೇಳಿದ ಕೂಡ್ಲೆ ಅವಳಲ್ಲಿನ ಪ್ರತಿಭೆ ಅಥವಾ ಅವಳಲ್ಲಿನ ಮೇಡಮ್ ಹೇಳ್ದಂಗೆ ಒಬ್ಬಳು ಕಲಾವಿದೆ ಜಾಗೃತ ಆಗ್ತಿದ್ಲು. ಐ ಮೀನ್ ಧೈರ್ಯ ತುಂಬ್ತಿದ್ದು. ನಾನು ಮಾಡ್ತಿದ್ದೆ, ಅವಳಿಗೆ ಹೇಳ್ಕೊಡ್ತಿದ್ದಲ್ಲ ಮೇಡಮ್, ನಾನು ಧೈರ್ಯ ತುಂಬ್ತಿದ್ದೆ. ಬಟ್ ತುಂಬಾ ನಾನು ಅದನ್ನೇ ಹೇಳ್ತಿದ್ದೆ, ಗಿಲಿಗಿಲಿಗೆ ನನ್ನನ್ನು ಕರೀತಿದ್ದಾರೆ ಅಂತ ಅಂದಾಗ ನಾನು ಹೋಗ್ಲಾ ಅಂತ ನಾ ಸ್ವಲ್ಪ ಹೆಂಗೆ ನಂಗೆ ಅಂತ ಅಂದ್ಲು. ಇಲ್ಲಮ್ಮ ನೀನು ಹೋಗು ಅಂತ ನಾನೇ ಕಳಿಸಿದ್ದು. ಇವಾಗ ನನಗೆ ತುಂಬಾ ಖುಷಿ ಆಗ್ತಿದೆ.
ಮತ್ತೆ ಇಲ್ಲಿ ಅವಳು ಆಕ್ಟ್ ಮಾಡಿಲ್ಲ, ರಿಯಲ್ ಲೈಫಲ್ಲಿ ಅವಳು ಹಂಗೆ ಇದ್ದಾಳೆ. ಸೋ ಸ್ವೀಟ್, ಶೂಟಿಂಗ್ ಮುಗಿಸ್ಕೊಂಡು ಇವಳು 12, 1 ಗಂಟೆ 2 ಗಂಟೆಗೆ ಬಂದ ಮೇಲೂ ಅವಳು ಪಾಪ ಫ್ರೆಶ್ ಅಪ್ ಎಲ್ಲ ಆಗಿ ಮಾರನೇ ದಿನಕ್ಕೆ ಗಂಡ ಶೂಟಿಂಗ್ ಹೋಗ್ತಾನೆ, ಅವನಿಗೆ ಏನು ಮಾಡ್ಬೋದು ಅಂತೆಲ್ಲ ಅದಕ್ಕೆ 1 ಗಂಟೆ ಪ್ರಿಪೇರ್ ಆಗಿ ಆಮೇಲೆ ಬಂದು ಮಲ್ಕೊಂತಾಳೆ ಅವಳು. ನಾನೊಂದು ತುಂಬಾ ಖುಷಿಯಿಂದ ಹೇಳ್ತೀನಿ, ನಾನು 3 ದೇವತೆಗಳ ಮಧ್ಯೆ ಇದ್ದೀನಿ ಮನೆಯಲ್ಲಿ. ಈ ವಿಮೆನ್ಸ್ ಡೇ ಅನ್ನೋದಕ್ಕಿಂತ ಇದು ದೇವತಾ ದಿನ ಅಂತ ಹೇಳಿದ್ರೆ ತುಂಬಾ ಖುಷಿ ನನಗೆ. ಯಾಕಂತಂದ್ರೆ ಪುಟ್ಟ ಕಂದ, ನನ್ನ ವಿತಿ, ನನ್ನ ಹೆಂಡತಿ, ನನ್ನ ಅಮ್ಮ 3 ದೇವತೆಗಳ ಮಧ್ಯೆ ಇದ್ದೀನಿ. ನನಗೆ ಗೊತ್ತು ಅವರ ಕಷ್ಟ ಏನು ಅಂತ. ಅಮ್ಮ ಪಟ್ಟಿದ ಕಷ್ಟನ ನಾನು ನೋಡಿದ್ದೀನಿ. ಅದೇ ತುಂಬಾ ಖುಷಿ ಆಗುತ್ತೆ ಕಣೆ, ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ ನನಗೆ. ನಾನು ಏನೇನು ಹೇಳಬೇಕು ಅಂತದ್ದು ಎಲ್ಲ ಮರ್ತೋಯ್ತು. ಬಟ್ ಆಕ್ಚುಲಿ ಇಷ್ಟು ದಿನ ಹೆಂಡತಿಯಾಗಿ ದೀಪಿಕಾ ಅವರನ್ನ ನೋಡಿದ್ರಿ, ಈಗ ವೇದಿಕೆ ಮೇಲೆ ಒಬ್ಬ ಕಲಾವಿದೆಯಾಗಿ ದೀಪಿಕಾ ನೋಡ್ತಾ ಇದ್ದೀರಾ. ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ ಡಿಫ್ರೆನ್ಸ್ ಅಲ್ಲ, ನಾನು ಇವಳಿಗೆ ಹೇಳಕ್ ಮರತೆ, ನಿನಗೆ ಗೆಸ್ಟ್ ಆಗಿ ಕರೆದಿದ್ದಾರೆ ಕಣೆ ಮಂಗಳೂರಲ್ಲಿ. ನಂಗೆ ಮೆಸೇಜ್ ಬಂದಿದೆ. ವಾವ್, ಅಲ್ಲೇ ನಾಡಿದ್ದು ಮಾಲಲ್ಲಿ ಏನೋ ವಾವ್ ಮಾಮ್ ಅಂತ ಏನೋ ಅಂತ ಒಂದು 12ನೇ ತಾರೀಕು ಪ್ರೋಗ್ರಾಮ್ ಇದೆಯಂತೆ, ನೀನು ಹೋಗ್ಬೇಕಂತೆ. ನಾನು ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ, ಫ್ರೀ ಇದಾರ ಅಂತ ಕೇಳ್ಬಿಟ್ಟು ಹೇಳ್ತೀನಿ ಅಂತಂದೆ. ಆ ಮಟ್ಟಿಗೆ ಅವರು ಮೇಲೆ ಏರ್ ಆಗಿದೆ. ಸೊ ಕಾಂಗ್ರೆಸ್ ನಂಗೆ ತುಂಬಾ ಖುಷಿ ಆಗುತ್ತೆ ಕಣೆ, ತುಂಬಾ ಖುಷಿ ಆಗುತ್ತೆ ನನಗೆ, ತುಂಬಾ ಪ್ರೌಡ್ ಆಗುತ್ತೆ. ಇನ್ನ ಬೆಳಿಬೇಕು ನೀನು. ನಾನು ಹೇಳಿದ್ನಲ್ಲಿ ಇಲ್ಲಿ ಬರುವಾಗ ಒಂದು ಮಾತು ಹೇಳಿದ್ದೆ, ರಾಜಾರಾಣಿ ಒಂದು ಕಾರಣ ಆಗಿರ್ಬೋದು, ನೀನು ಇಲ್ಲಿಂದ ಕಿರೀಟ ತಗೊಂಡು ಹೋಗ್ತೀಯೋ ಹಂಗಂಗೆ ಹೋಗ್ತೀಯೋ ಅದು ಬೇರೆ ವಿಷಯ, ಅದು ಬ್ರಹ್ಮಾಂಡಕ್ಕೆ ಬಿಟ್ಟಿದ್ದು. ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಶೋಭರಾಜ್ ಹೆಂಡತಿ ದೀಪಿಕಾ ಅನ್ನೋದಕ್ಕಿಂತಲೂ ದೀಪಿಕಾ ಗಂಡ ಶೋಭರಾಜ್ ಅಂತ ಹೇಳಿದ್ರೆ ನಾನು ತುಂಬಾ ವೆರಿ ಗುಡ್, ತುಂಬಾ ಖುಷಿ. ವೆರಿ ಗುಡ್. ದೀಪಿಕಾ ಅವರೇ, ಏನ್ ಹೇಳ್ತೀರಿ ನಿಮ್ಮ ಯಜಮಾನ್ರ ಬಗ್ಗೆ? ಮಗು ಆಗುವ ಮುಂಚೆ ತನಕ ಕೆಲಸ 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 ಅಂತ ಕೆಲಸದಲ್ಲೇ ಇದ್ದೆ. ಮಗು ಆದ್ಮೇಲೆ 3 ಹೊತ್ತು ಮನೆಯಲ್ಲೇ ಇದ್ದೇನೆ, ಮಗು ಮಗು ಮನೆ ಗಂಡ ಅಂತ. ಮದುವೆ ಟೈಮಲ್ಲಿ ಬೇಡ ಬೇಡ ಅಂತ ಇತ್ತು. ನಮ್ದು ತುಂಬಾ ಕಾಂಪ್ಲಿಕೇಶನ್ ಅಲ್ಲಿ ಮದುವೆ ಆದದ್ದು. ಅದೇ ಮದುವೆನೇ ಬೇಡ ಅಂತಿತ್ತ? ಅಲ್ಲ, ಇವನನ್ನಾಗೋದು ಬೇಡ ಅಂತ ಇತ್ತು. ಇವನನ್ನಾಗೋದು ಬೇಡ ಅಂತ. ಅಂದ್ರೆ ಅದಕ್ಕೆ ಕಾರಣ ಏನಿತ್ತು ಅಂತಂದ್ರೆ, ನಾನೊಬ್ಬ ನಟ ಅಥವಾ ನನ್ನ ಅನ್ನ ನಟನೆಯಿಂದ ಆಗುತ್ತೆ ಅನ್ನೋದು ದೊಡ್ಡ ಮೇಜರ್ ರೀಸನ್ ಆಗಿತ್ತು. ತುಂಬಾ ಖುಷಿಯಿಂದ ಹೇಳ್ತೀನಿ, ಇವತ್ತು ನನ್ನ ಮಗಳು ನಟಿ ಅಂತ ಅವ್ರ ಮನೆಯವ್ರು ಹೇಳಂಗಾಗಿದೆ. ಒಂದು ವೇಳೆ ಅವರನ್ನು ಮದುವೆ ಆಗದಿದ್ರೆ ಬಹುಶಃ ಅತಿ ದೊಡ್ಡ ಲಾಸ್ ಅದು ನನ್ನ ಲೈಫಲ್ಲಿ. ಈ ಸ್ಟೇಜ್ ಸಿಗ್ತಾ ಇರ್ಲಿಲ್ಲ, ಇಷ್ಟೊಂದು ಫೇಮ್ ಸಿಗ್ತಾ ಇರ್ಲಿಲ್ಲ. ಈಗ ನನ್ನನ್ನು ಸಹ ಜನರು ಗುರುತಿಸ್ತಾ ಇದ್ದಾರೆ. ಅವರ ಹೆಂಡತಿ ಅಂತ ಹೇಳುದಿಲ್ಲ, ಗಿಚ್ಚಿಗಿಲಿಗಿಲಿ ದೀಪಿಕಾ ಅಂತ ಹೇಳ್ತಾರೆ. ಅದು ಈ ವೇದಿಕೆಯ ಪವರ್. ವೆರಿ ನೈಸ್. ಈಗ ಒಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂದ್ರೆ, ಇಷ್ಟು ದಿನ ನಾವು ಹೌಸ್ ವೈಫ್ ವುಮೆನ್ಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ, ಅಚೀವರ್ ವುಮೆನ್ ನ ಸೆಲೆಬ್ರೇಟ್ ಮಾಡಿದ್ವಿ. ಆದ್ರೆ ಈ ವರ್ಷ ವುಮೆನ್ ಕ್ರಿಕೆಟರ್ಸ್ ನ ಸೆಲೆಬ್ರೇಟ್ ಮಾಡುವಂತ ಸಮಯ. ಅಂದ್ರೆ ಭಾರತದ ಪ್ರಪ್ರಥಮ ವುಮೆನ್ಸ್ ಕ್ರಿಕೆಟ್ T20 ಟೂರ್ನಮೆಂಟ್ ಅಂದ್ರೆ ಟಾಟಾ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇದೇ 4ನೇ ತಾರೀಕಿಂದ ನಿಮ್ಮ ಸ್ಪೋರ್ಟ್ಸ್ 18 ಕಲರ್ಸ್ ಕನ್ನಡ ಸಿನಿಮಾ ಹಾಗೂ ಎಕ್ಸ್ಕ್ಲೂಸಿವ್ ಆಗಿ ಜಿಯೋ ಸಿನಿಮಾದಲ್ಲಿ ಬರ್ತಾ ಇದೆ, ಸ್ಟ್ರೀಮ್ ಆಗ್ತಾ ಇದೆ. ಸೊ ಎಲ್ಲರೂ ಜಿಯೋ ಸಿನಿಮಾನ ಈ ಕೂಡಲೇ ಡೌನ್ಲೋಡ್ ಮಾಡಿ ಹಾಗೂ ಕಲರ್ಸ್ ಕನ್ನಡ ಸಿನಿಮಾದಲ್ಲಿ ಸ್ಪೋರ್ಟ್ಸ್ 18 ನಲ್ಲಿ ಟಾಟಾ ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ನೋಡಿ. ಈ ಮ್ಯಾಚ್ ನ ನೀವು ಲೈವ್ ನೋಡ್ಬೇಕು ಅಂದ್ರೆ ಜಿಯೋ ಸಿನಿಮಾ, ಸ್ಪೋರ್ಟ್ಸ್ 18, ಕಲರ್ಸ್ ಕನ್ನಡ ಸಿನಿಮಾ ಈ ಎಲ್ಲಾ ಕಡೆ ನೀವು ಇದನ್ನ ಲೈವ್ ಆಗಿ ನೋಡ್ಬೋದು. ಭಾರತದ ಎಲ್ಲಾ ವುಮೆನ್ ಕ್ರಿಕೆಟರ್ಸ್ ನ ಸೆಲೆಬ್ರೇಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ. ಸೊ ಮತ್ತೊಮ್ಮೆ ವುಮೆನ್ ಕ್ರಿಕೆಟರ್ಸ್ಗೆ ಬಲಿಜವಾದ ಚಪ್ಪಾಳೆ. ಶೋಭಿ, ಎಸ್ ಸರ್, ಇಲ್ಲಿವರೆಗೂ ಬಂದು ನಿಮ್ಮ ಹೆಂಡತಿ ಬಗ್ಗೆ ಇಷ್ಟೆಲ್ಲ ಚೆನ್ನಾಗಿ ಮಾತಾಡೋದಕ್ಕೆ, ಅವ್ರಿಗೆ ಇಷ್ಟೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನಿಮ್ಮ ಒಳಗಿನ ಭಾವನೆಗಳನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದೇ ಖುಷಿನಿಲ್ಲ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. 2 ದಿನಗಳ ಈ ಒಂದು ಗಿಚ್ಚಿ ಗಿಲಿಗಿಲಿಯ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಮ್ಮೆಲ್ಲ ಪೇರೆಂಟ್ಸ್ ಹಾಗೂ ಎಂಟರ್ಟೈನರ್ಸ್ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಮೊದಲಿಗೆ ಈ 2 ದಿನಗಳಲ್ಲಿ ನಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರುತಿ ಮೇಡಮ್, ನೀವೆಷ್ಟು ಎಂಜಾಯ್ ಮಾಡಿದ್ರಿ? ಈ ಪ್ರತಿ ವಾರ ಬೇರೆ ಏನೋ ಒಂದು ಹೊಸದನ್ನ ತಗೊಂಡ್ ಬರುವಂತ ಒಂದು ಪ್ರಯತ್ನ ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ಆಗ್ತಾನೆ ಇರುತ್ತೆ. ಈ ವಾರ ಎಲ್ಲ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಬಂದಿದ್ದಿದೆಯಲ್ಲ, ಅದು ನನಗೆ ತುಂಬಾ ವಿಶೇಷ ಅಂತ ಅನಿಸ್ತು. ವಿಶೇಷತೆಯಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ಎಲ್ಲ ತಾಯಂದಿರು ಅವರವರ ಮಕ್ಕಳ ಜೊತೆ ಆ ವೇದಿಕೆಯನ್ನ ಹಂಚ್ಕೊಂಡಿದ್ದಿದೆಯಲ್ಲ, ಅದೆಲ್ಲ ತುಂಬಾನೇ ಸೊಗಸಾಗಿತ್ತು. ಆಮೇಲೆ ನಮ್ಮ ಧನರಾಜ್ ಇವತ್ತು ವಿಚಿತ್ರ ಗೆಟಪ್ಗಳಲ್ಲಿ ಬಂದಿದ್ದು, ನಮ್ಮೆಲ್ಲ ಕಂಟೆಸ್ಟೆಂಟ್ಗಳು ತುಂಬಾ ಹೊಸದಾಗಿ ಏನೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು
ಎಲ್ಲವೂ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ವೆರಿ ನೈಸ್, ಸೋ ನೈಸ್, ಥ್ಯಾಂಕ್ ಯು. ಸರ್ ನೀವ್ ಎಷ್ಟು ಎಂಜಾಯ್ ಮಾಡಿದ್ರಿ ಸರ್? ಎಲ್ಲ ನನಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಮಹಿತಾ ಅವರ ತಾಯಿ, ಆ ಮಗುವಲ್ಲಿ ಅವರ ಒಂದು ಏನ್ ಅನ್ಕೊಂಡಿದ್ದಾರೆ ಅದನ್ನ ಮಗುವಲ್ಲಿ ಕಾಣ್ತೀನಿ ಅಂತ ಹೇಳಿದ್ರಲ್ಲ, ಆ ಪಾಯಿಂಟ್ ತುಂಬಾ ಇಷ್ಟ ಆಯ್ತು. ನೋಡಿ ಆ ಜರ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ಜೊತೆಗೆ ನಮ್ಮ ಮುರುಘಾ ಅವರು ತನ್ನ ಅತ್ತಿಗೆನ ತಾಯಿ ಅನ್ಕೊಂಡು ಅವ್ರಿಗೆ ಈ ವೇದಿಕೆ ಮೇಲೆ ಒಂದು ಪ್ರೆಸೆಂಟೇಷನ್ ಕೊಟ್ರಲ್ಲ, ಅದು ತುಂಬಾ ಮನಸ್ಸು ಮುಟ್ಟುವಂತ ಒಂದು ವಿಷಯ, ದೊಡ್ಡ ವಿಷಯ ಅದು. ಆಮೇಲೆ ನಮ್ಮ ದೀಪಿಕಾ ಅವರ ಯಜಮಾನ್ರು ವೈಫ್ಗೆ ಅವರು ಕೊಟ್ಟಂತ ಆ ಫ್ರೀಡಮ್, ಅದಕ್ಕೂ ಈ ವುಮೆನ್ಸ್ ಡೇಗೆ ಅವ್ರು ಹೇಳಿದಂಥ ಮಾತುಗಳು ನಂಗೆ ತುಂಬ ಇಷ್ಟ ಆಯಿತು. ಬೇಕು ಸರ್, ಅದು ಆ ಎನ್ಕರೇಜ್ಮೆಂಟ್ ಬೇಕು, ಅವಾಗ ಮಾತ್ರ ಒಂದು ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ? ಎಲ್ಲವೂ ಅಷ್ಟೇ. ಈ ಗಿಚ್ಚಿ ಗಿಲಿ ವೇದಿಕೆ ಈ ವಾರದಲ್ಲಿ ಆ ಕೆಲಸವನ್ನು ಮಾಡಿದೆ ಅಂತ ನಾನು. ವೆರಿ ನೈಸ್. ಥ್ಯಾಂಕ್ ಯು ಜಜಸ್, ಥ್ಯಾಂಕ್ ಯು ವೆರಿ ಮಚ್. ಇದೇ ಖುಷಿನಲ್ಲಿ ಈ 2 ದಿನಗಳ ಈ ಎಂಟರ್ಟೈನ್ಮೆಂಟ್, ಈ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಜೊತೆ ನಾನು ನಿಮ್ಮ ಮನೆಗಳಿಗೆ ಬರ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಬೆಂಗಳೂರು. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ.